ಗ್ರಾಮ ಪಂಚಾಯತಿಯ 22-23 ಸಾಲಿನ ಸಾಮಾಜಿಕ ಪರಿಶೋಧನೆ ಗ್ರಾಮಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ಶ್ರೀ ಲೆಕ್ಕಪ್ಪನವರಿಗೆ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತ ಬಯಸುತ್ತೇವೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಗಗನವರು ಸಹ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂತಹ ಶ್ರೀ ಭೂಮಿರಾಜು ಸಹ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿ ಸಾಮಾಜಿಕ ಪರಿಶೋಧನೆಯ ವ್ಯವಸ್ಥಾಪಕರು ಶ್ರೀ ಸುರೇಶ್ ಅವರು ಸಹ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಎ ಬಸವರಾಜ್ ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ನಾಗರಾಜರವರು ಸಹ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಮಂಜಣ್ಣರವರು ಸಹ ಸ್ವಾಗತ ಬಯಸುತ್ತೇವೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಶ್ರೀಮತಿ ಜಯಲಕ್ಷ್ಮಿ ಅವರು ಸಹ ಇದ್ದಾರೆ, ಅವರು ಸಹ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಪ್ರಕಾಶ್ ಅವರು ಸಹ ಇದ್ದಾರೆ, ಅವರು ಸಹ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ಎಚ್ ಎಸ್ ತಿಪ್ಪೇಸ್ವಾಮಿ ಅವರು ಇದ್ದಾರೆ, ಅವರು ಸಹ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಂದಿದ್ದಂತಹ ಸ್ತ್ರೀಶಕ್ತಿ ಸಂಘದ ಸದಸ್ಯರು ಹಾಗೂ ಕೂಟದವರಿಗೂ ಸಹ ಸ್ವಾಗತ ಬಯಸುತ್ತೇವೆ. ಅದೇ ರೀತಿ ಇಲ್ಲಿ ಶಶಿಧರ್ ತಂಡದವರು ಸಹ ಆಗಲಿದ್ದಾರೆ, ಅವರು ಸಹ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿವರೆಗೂ ಸಹ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರು ಸಹ ಸ್ವಾಗತವನ್ನು ಬಯಸುತ್ತೇವೆ. ಈಗ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೋಡಲ್ ಅಧಿಕಾರಿಗಳಾದಂತಹ ಲೇಪಾಕ್ಷಪ್ಪನವರು ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳಾದಂತಹ ಜಬೀರ್ ಸಹ ಇದ್ದಾರೆ, ಅವರು ಸಹ ಸ್ವಾಗತವನ್ನು ಬಯಸುತ್ತೇವೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು
ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನೆರವೇರಿಸಿಕೊಳ್ಳಬೇಕು ಅಂತ ಕೇಳ್ತೇನೆ. ಈಗ ಸಾಮಾಜಿಕ ಪರಿಶೋಧನೆಯ ಆಹ್ವಾನ ಪತ್ರಿಕೆ ಓದುವುದು. ಸಾಮಾಜಿಕ ಪರಿಶೋಧನಾ ಗ್ರಾಮಸಭೆ 22-23 ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 22-23 ಸಾಲಿನ 15ನೇ ಹಣಕಾಸು ಯೋಜನೆ ಸಾಮಾಜಿಕ ಪರಿಶೋಧನೆ ಗ್ರಾಮಸಭೆ ಶಿವಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಗ್ರಾಮಗಳ ಸಾರ್ವಜನಿಕರಲ್ಲಿ ಹಾಗೂ ನೋಂದಾಯಿತ ಅಕುಶಲ ಕೂಲಿ ಕಾರ್ಮಿಕರಿಗೆ ತಿಳಿಪಡಿಸುವುದೇನೆಂದರೆ 2022-23 ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆಯ 22-23 ಸಾಲಿನ ಸಾಮಾಜಿಕ ಪರಿಶೋಧನೆ ಗ್ರಾಮಸಭೆಯನ್ನು ದಿನಾಂಕ 24/5/2024 ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಗ್ರಾಮ ಪಂಚಾಯತಿ ಆವರಣದಲ್ಲಿ ಆಯೋಜಿಸಲಾಗಿದೆ. ಮಾರ್ಗದರ್ಶಿ ಅಧಿಕಾರಿಗಳಾದ ಶ್ರೀ ಲೇಪಾಕ್ಷಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಇವರ ಅಧ್ಯಕ್ಷತೆಯಲ್ಲಿ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಶ್ರೀಮತಿ ಗಂಗಮ್ಮನವರ ಸಮ್ಮುಖದಲ್ಲಿ ಹಾಗೂ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಸರ್ವ ಸದಸ್ಯರ ಸಮ್ಮುಖದಲ್ಲಿ ಈ ಎಲ್ಲ ಗ್ರಾಮಗಳ ಗ್ರಾಮಸ್ಥರು, ಅಂಗನವಾಡಿ ಕಾರ್ಯಕರ್ತರು, ಸ್ತ್ರೀಶಕ್ತಿ ಸ್ವಸಹಾಯ ಸಂಘದ ಸದಸ್ಯರು, ರೈತಕೂಟ ಸಹಕಾರಿ ಸಂಘಗಳ ಪದಾಧಿಕಾರಿಗಳು ಹಾಗೂ ಪಂಚಾಯತಿ ವ್ಯಾಪ್ತಿಯ ವಿವಿಧ ಇಲಾಖೆಗಳ ಮುಖ್ಯಸ್ಥರು ಸಮ್ಮುಖದಲ್ಲಿ ಗ್ರಾಮಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಗ್ರಾಮಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಕೋರಲಾಗಿದೆ. ಇಂದಿನ ಸಾಮಾಜಿಕ ಪರಿಶೋಧನಾ ಸಭೆ ಅನುಪಾಲನಾ ವರದಿಯ ಬಗ್ಗೆ ಯಾವುದೇ ನಮ್ಮದು ಮಂಡನೆ ಆಗಿರುವುದಿಲ್ಲ. ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಸುರೇಶ್ ಅವರು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಮತ್ತು 15ನೇ ಹಣಕಾಸಿನವರೆಗೆ ವಾಸ್ತವಿಕ ನುಡಿಯನ್ನು ನುಡಿದಿದ್ದಾರೆ. ನಮಸ್ಕಾರ. ಇಂದಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ ಕೇಂದ್ರ ಸರ್ಕಾರದ 15ನೇ ಹಣಕಾಸು ಆಯೋಗದ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನ ಈ ಒಂದು ಶಿವಪುರ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದು, ಈ ಒಂದು ಸಭೆಗೆ ಅಧ್ಯಕ್ಷರು ಹಾಗೂ ನೋಡಲ್ ಅಧಿಕಾರಿಗಳಾಗಿ ಆಗಮಿಸಿರ್ತಕ್ಕಂಥ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಶಿಕ್ಷಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ಲೇಪಾಕ್ಷ ಸರ್ ಅವರೇ ಹಾಗೂ ಈ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳೇ ಹಾಗೂ ಚುನಾಯಿತ ಪ್ರತಿನಿಧಿಗಳೇ ಹಾಗೂ ಸಾರ್ವಜನಿಕರೇ ಹಾಗೂ ಸ್ವಸಹಾಯ ಸಂಘದ ಮಹಿಳೆಯರೇ ಹಾಗೂ ಈ ಒಂದು ಗ್ರಾಮ ಪಂಚಾಯತಿಯ ಸಿಬ್ಬಂದಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ 2005-6ರಲ್ಲಿ ಏನ್ ಜಾರಿಗೆ ಬಂತು? ಜಾರಿಗೆ ಬಂದಾಗ ಕೇವಲ ಒಂದು ಯೋಜನೆ ಆಗಿತ್ತು. ಆನಂತರ ದಿನಗಳಲ್ಲಿ ಆ ಯೋಜನೆ ಯಶಸ್ಸು ಕಾಣ್ತಾ ಒಂದು ಕಾಯ್ದೆಯಾಗಿ ರೂಪುಗೊಳ್ತು. ಯೋಜನೆಯಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಳ್ಬಹುದು. ಆದರೆ ಕಾಯ್ದೆ ಅಂತ ಹೇಳಿ ಬಂದಾಗ ಯಾವುದೇ ರೀತಿಯ ಬದಲಾವಣೆಗಳನ್ನ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಆ ಕಾಯ್ದೆಯ ಚೌಕಟ್ಟಿನಲ್ಲಿ ಕಡತ ಮತ್ತು ಕಾಮಗಾರಿಗಳನ್ನ ನಿರ್ವಹಣೆ ಮಾಡಬೇಕಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಪ್ರಕರಣ 17ರಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲಿ ವಾರ್ಷಿಕವಾಗಿ ಒಂದು ಬಾರಿ ಸಾಮಾಜಿಕ ಪರಿಶೋಧನೆಯನ್ನ ನಡೆಸಬೇಕು. ಈಗಾಗಲೇ ಪೂರ್ವ ನಿಗದಿತ ವೇಳಾಪಟ್ಟಿಯಂತೆ ಸಾಮಾಜಿಕ ಪರಿಶೋಧನಾ ತಂಡದವರು ಆ ಒಂದು ಗ್ರಾಮ ಪಂಚಾಯತ್ಗೆ ಭೇಟಿ ನೀಡಿ ಅಲ್ಲಾಗಿರ್ತಕ್ಕಂಥ ಕಡತ ಮತ್ತು ಕಾಮಗಾರಿಗಳನ್ನ ಪರಿಶೀಲನೆ ಮಾಡಿ ಕೊನೆಯ ದಿನ ಅಂದ್ರೆ ಈ ದಿನ ಗ್ರಾಮ ಸಭೆಯ ಮುಂದೆ ನಿಮ್ಮಗಳ ಸಮ್ಮುಖದಲ್ಲಿ ಮಂಡಿಸಬೇಕು. ಏಕೆಂದ್ರೆ ಸಾರ್ವಜನಿಕರಾದಂತಹ ತಾವುಗಳು
ಸರ್ಕಾರಕ್ಕೆ ಕಂದಾಯ ರೂಪದಲ್ಲಿ ಕಟ್ಟತಕ್ಕಂತ ಹಣ, ತೆರಿಗೆ ರೂಪದಲ್ಲಿ ಕಟ್ಟತಕ್ಕಂತ ಹಣ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಈ ರೀತಿಯ ಮಹತ್ವಾಕಾಂಕ್ಷಿ ಯೋಜನೆಗಳ ಮೂಲಕ ಗ್ರಾಮಗಳಿಗೆ ಅನುದಾನವಾಗಿ ಬರುತ್ತೆ. ಆ ಅನುದಾನ ನಿಜವಾಗ್ಲೂ ಕೂಡ ನಮ್ಮ ಗ್ರಾಮಗಳಲ್ಲಿ ಸದ್ಬಳಕೆ ಆಗ್ತಿದೆಯಾ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳುವಂತ ಹಕ್ಕೋಧಿಕಾರ ಸಾರ್ವಜನಿಕರಾದಂತಹ ತಮ್ಗಿರೋದ್ರಿಂದ ಇಂತಹ ಒಂದು ಗ್ರಾಮ ಸಭೆಗಳಿಗೆ ಹೆಚ್ಚು ಹೆಚ್ಚು ಜನರು ಪಾಲ್ಗೊಳ್ಬೇಕು. ಯಾಕಂದ್ರೆ ಗ್ರಾಮ ಪಂಚಾಯತ್ ನಲ್ಲಿ ಆಗ್ತಕ್ಕಂತ ಪ್ರತಿಯೊಂದು ಖರ್ಚು ಮಾಡಿರ್ತಕ್ಕಂಥ ಪ್ರತಿಯೊಂದು ರೂಪಾಯಿ ಹಣನೂ ಕೂಡ ಸಾರ್ವಜನಿಕರಾದಂತಹ ನಮ್ದಾಗಿರೋದ್ರಿಂದ ಪಾರದರ್ಶಕತೆಯ ಉದ್ದೇಶದಿಂದ, ಹಾಗೆ ಅದಕ್ಕೆ ಖರ್ಚು ಮಾಡಿರ್ತಕ್ಕಂಥ ಹಣಕ್ಕೆ ಲೆಕ್ಕವನ್ನ ಕೇಳ್ತಕ್ಕಂಥ ಉತ್ತರದಾಯಿತ್ವ ಸಾರ್ವಜನಿಕರಾದಂತಹ ತಮ್ಗಿರೋದ್ರಿಂದ ನಿಮ್ಗಳ ಸಹಭಾಗಿತ್ವದಲ್ಲಿ ನಾವು ಏನು ಸಾಮಾಜಿಕ ಪರಿಶೋಧನಾ ತಂಡದವರು ಈ ಒಂದು ಗ್ರಾಮ ಪಂಚಾಯತ್ಗೆ ಬರ್ತೀವಿ, ಇಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳನ್ನ ನೋಡ್ತಕ್ಕಂಥವ್ರು ಕೂಡ ನೀವೇ ಆಗಿರ್ತೀರ. ಆ ಒಂದು ಕಾಮಗಾರಿ ನಮ್ಮ ಗ್ರಾಮಗಳಲ್ಲಿ ನಡೆದಿದೆ ಅಥವಾ ನಡೆದಿಲ್ಲ, ಅಥವಾ ಚೆನ್ನಾಗಿ ನಡೆದಿದೆ, ಯೂಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ನೋಡೋಂತ ಅಧಿಕಾರ ನಿಮ್ಗಿರುತ್ತೆ, ಸಾರ್ವಜನಿಕರಾದಂತ ತಮ್ಗಿರುತ್ತೆ. ಹಾಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಗ್ರಾಮ ಪಂಚಾಯತ್ ಒಂದು ಅನುಷ್ಠಾನ ಇಲಾಖೆಯಾಗಿ ಕೆಲಸ ಮಾಡುತ್ತೆ. ಅದರ ಜೊತೆಗೆ ಹಲವಾರು ಅನುಷ್ಠಾನ ಇಲಾಖೆಗಳನ್ನು ಕೂಡ ಇದರಡಿಯಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಬರ್ತವೆ. ಗ್ರಾಮ ಪಂಚಾಯಿತಿಯನ್ನ ಹೊರತುಪಡಿಸಿ ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಸಾಮಾಜಿಕ ಅರಣ್ಯ ಇಲಾಖೆ, ರೇಷ್ಮೆ ಇಲಾಖೆ, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಇತ್ಯಾದಿ ಹಲವಾರು ಇಲಾಖೆಗಳಿಂದಲೂ ಕೂಡ ಈ ಒಂದು ಯೋಜನೆಯಲ್ಲಿ ಕಾಮಗಾರಿಗಳನ್ನ ಮಾಡೋದಕ್ಕೆ ಅವಕಾಶ ಇದೆ. ಈ ಒಂದು ಅನುಷ್ಠಾನ ಇಲಾಖೆ ಅಥವಾ ಗ್ರಾಮ ಪಂಚಾಯತಿಯಲ್ಲಿ ನಾವು ಕಾಮಗಾರಿಗಳನ್ನ ನಿರ್ವಹಣೆ ಮಾಡ್ಕೊಳ್ಬೇಕು ಅಂತಂದ್ರೆ ಮೊದಲೇದಾಗಿ ಗ್ರಾಮ ಪಂಚಾಯತ್ನವರು ಕರೆದಿರ್ತಕ್ಕಂಥ ಒಂದು ಗ್ರಾಮ ಸಭಾ ಅಥವಾ ವಾರ್ಡ್ ಸಭಾದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು. ಮಾಡ್ತಕ್ಕಂಥ ವೈಯಕ್ತಿಕ ಅಥವಾ ಸಮುದಾಯ ಕಾಮಗಾರಿಗಳನ್ನ ರೆಗ್ಯುಲೇಷನ್ ಮಾಡಿಸ್ಬೇಕಾಗುತ್ತೆ. ಆನಂತರ ಗ್ರಾಮ ಪಂಚಾಯತ್ನವರು ಕ್ರಿಯಾ ಯೋಜನೆಯನ್ನ ತಯಾರು ಮಾಡಿಬಿಟ್ಟು ಆ ಕ್ರಿಯಾ ಯೋಜನೆ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತಿಯಿಂದ ಅನುಮೋದನೆಗೊಂಡು ಬಂದ ನಂತರ ನಿಮ್ಮ ಜಮೀನು ಅಥವಾ ಮನೆ ಹತ್ತಿರ ಕಾಮಗಾರಿಗಳನ್ನ ನಿರ್ವಹಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಪ್ರಸ್ತುತ ಗಂಡು ಮತ್ತು ಹೆಣ್ಣಿಗೆ ಸುಮಾರು 349 ರೂಪಾಯಿಗಳನ್ನ ಕೂಲಿ ಮೊತ್ತವಾಗಿ ಕೊಡಲಾಗ್ತದೆ. ಹಿಂದೆ ಏನು ಸಲಕರಣ ವೆಚ್ಚವಾಗಿ 10 ರೂಪಾಯಿಗಳನ್ನ ಕೊಡ್ತಾ ಇತ್ತು, ಪ್ರಸ್ತುತ ಆ ಒಂದು 10 ರೂಪಾಯಿಗಳನ್ನ ಈಗ ನಿಲ್ಲಿಸಿದೆ. ಉದ್ಯೋಗವನ್ನ ಬಯಸಿ ಬಂದ ಕುಟುಂಬಗಳಿಗೆ ಸುಮಾರು 100 ದಿನಗಳ ಉದ್ಯೋಗವನ್ನ ಕೊಡಲಾಗ್ತದೆ. ಏನು ನಮೂನೆ 6ರಲ್ಲಿ ಕೆಲಸಕ್ಕಾಗಿ ಅರ್ಜಿಯನ್ನ ಸಲ್ಲಿಸ್ತಿದ್ವಿ, ನಮ್ಗೆ ಕೆಲಸ ಬೇಕು ಅಂತ ಹೇಳ್ಬಿಟ್ಟು, ಅದಕ್ಕೆ ಗ್ರಾಮ ಪಂಚಾಯತ್ನವರು ನಮೂನೆ 8ರಲ್ಲಿ ನಮ್ಗೆ ಕೆಲಸಕ್ಕೆ ಹಾಜರಾಗ್ರಿ ಅಂತ ಹೇಳ್ಬಿಟ್ಟು ನೋಟಿಸ್ ಕೊಡ್ತಾ ಇದ್ರು. ಆನಂತರ ನಮೂನೆ 9ರಲ್ಲಿ ಸಾರ್ವಜನಿಕ ನೋಟಿಸ್ ಅನ್ನ ಕೊಟ್ಬಿಟ್ಟು ನಮ್ಗೆ ಕೆಲಸಕ್ಕೆ ಹೋಗೋದಿಕ್ಕೆ ಅವಕಾಶ ಮಾಡ್ಕೊಡೋದಿಕ್ಕೆ ಆಯಿತು. ಇತ್ಯಾದಿ ಹಲವಾರು ಏನು ಬದಲಾವಣೆಗಳನ್ನ ಕೂಡ ಇತ್ತೀಚಿನ ತಂತ್ರಜ್ಞಾನ ಬಂದ್ಬಿಟ್ಟು ಬದಲಾವಣೆಗಳನ್ನ ಮಾಡಿದೆ. ಇದರಲ್ಲೂ ಕೂಡ ಅಪ್ಲಿಕೇಶನ್ ಮೂಲಕ ಗ್ರಾಮ ಪಂಚಾಯತ್ ನಲ್ಲಿ ಬರ್ತಕ್ಕಂಥ ಕಾಯಕ ಮಿತ್ರ ಒಂದು ಅಪ್ಲಿಕೇಶನ್ ಮೂಲಕ ನೀವು ಮನೆಯಲ್ಲೇ ಕುಳಿತು ಕೆಲಸಕ್ಕಾಗಿ ಅರ್ಜಿಯನ್ನ ಸಲ್ಲಿಸಬಹುದು. ಹಾಗೆ ಇದರಲ್ಲಿ ವಯಸ್ಸಾದಂತವರು ಹಾಗೆ ವಿಶೇಷ ಚೇತನರು ಕೂಡ ಅವರು ಮಾಡ್ತಕ್ಕಂಥ ಕೆಲಸದಲ್ಲಿ ಶೇಕಡ 50ರಷ್ಟನ್ನ ರಿಯಾಯಿತಿ ಕೊಟ್ಬಿಟ್ಟು ಕಾಮಗಾರಿಗಳನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಹಾಗೆ ಒಬ್ಬ ವೈಯಕ್ತಿಕ ಫಲಾನುಭವಿ ತನ್ನ ಜೀವಿತಾವಧಿಯಲ್ಲಿ ಸುಮಾರು 5 ಲಕ್ಷದವರೆಗೆ ಕಾಮಗಾರಿಗಳನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇದರ ಮುಖ್ಯ ಉದ್ದೇಶ ಇಷ್ಟೇ, ದುಡಿಯುವ ಕೈಗಳಿಗೆ ಕೆಲಸವನ್ನ ಕೊಡಬೇಕು. ಅಂದ್ರೆ ದೈಹಿಕ ಅಕುಶಲಿ ಕೂಲಿ ಬಯಸಿ ಬಂದ ಕುಟುಂಬಗಳಿಗೆ ಸುಮಾರು 100 ದಿನಗಳ ಉದ್ಯೋಗವನ್ನ ಕಲ್ಪಿಸಬೇಕು. ಹಾಗೆ ಗ್ರಾಮೀಣ ಮಟ್ಟದಲ್ಲಿ ಗ್ರಾಮೀಣ ಆಸ್ತಿಗಳನ್ನ ಸೃಜನೆ ಮಾಡಬೇಕು. ಹಾಗೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ವಿಕೇಂದ್ರೀಕರಣವನ್ನ ಬಲಪಡಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಈ ಒಂದು ಯೋಜನೆಗೆ ಸುಮಾರು 2011-12ರಿಂದಲೂ ಕೂಡ ಸಾಮಾಜಿಕ ಪರಿಶೋಧನೆಯನ್ನ ಮಾಡ್ಕೊಳ್ತಾ ಬರ್ತಾ ಇದ್ವಿ. ಇದರ ಒಂದು ಯಶಸ್ಸಿನ ಹಿನ್ನೆಲೆಯಲ್ಲಿ, ಯಾಕೆಂದ್ರೆ ಬಹಳಷ್ಟು ಆಡಿಟ್ಗಳು, ಏಜಿ ಆಡಿಟ್ಗಳಾಗಿರ್ಬೋದು, ಲೋಕಲ್ ಆಡಿಟ್ಗಳಾಗಿರ್ಬೋದು ಗ್ರಾಮ ಪಂಚಾಯತ್ ನಲ್ಲಿ ನಡೆಯುತ್ತೆ. ಆ ಬಂದಂತ ಅಧಿಕಾರಿಗಳು ಕಡತ ಅಥವಾ ಕಾಮಗಾರಿಗಳನ್ನ ಪರಿಶೀಲನೆ ಮಾಡಿ ಅದರ ವರದಿಯನ್ನ ಗ್ರಾಮ ಪಂಚಾಯತ್ನವ್ರಿಗೆ ಕೊಟ್ಟು ಹೋಗ್ತಾರೆ. ಅದರ ಮಾಹಿತಿ ಸಾರ್ವಜನಿಕರಾದಂತಹ ನಿಮ್ಗಿರೋದ್ರಿಂದ ಇಂಥ ಒಂದು ಸಾಮಾಜಿಕ ಪರಿಶೋಧನೆ ಎಲ್ರಿಗೂ ಕೂಡ ಗೊತ್ತಾಗ್ತದೆ ಅನ್ನೋ ಒಂದು ಉದ್ದೇಶದಿಂದ 14-15ನೇ ಹಣಕಾಸು ಆಯೋಗದ ಸಾಮಾಜಿಕ ಪರಿಶೋಧನೆಯನ್ನು ಕೂಡ ಸುಮಾರು 2018-19ರಿಂದ ನಾವು ಮಾಡ್ಕೊಳ್ತಾ ಬರ್ತಾ ಇದ್ವಿ. ಈ ಒಂದು ಆರ್ಥಿಕ ವರ್ಷದಲ್ಲಿ ಈ ಒಂದು ಗ್ರಾಮ ಪಂಚಾಯತ್ ನಲ್ಲಿ 2 ಯೋಜನೆ, ಅಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15ನೇ ಹಣಕಾಸು ಆಯೋಗದ ಸಾಮಾಜಿಕ ಪರಿಶೋಧನೆ, 2 ಯೋಜನೆಯ ಸಾಮಾಜಿಕ ಪರಿಶೋಧನೆಯನ್ನ ಏಪ್ರಿಲ್ 1, 2022ರಿಂದ ಮಾರ್ಚ್ 31, 2023 ಸುಮಾರು 1 ವರ್ಷಗಳ ಕಾಲ ನಡೆದಿರ್ತಕ್ಕಂಥ 2 ಯೋಜನೆಯ ಕಾಮಗಾರಿಗಳನ್ನ ಹಾಗೂ ಕಡತಗಳನ್ನು ಪರಿಶೀಲನೆ ಮಾಡಿ ಈ ದಿನ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ವಿ. ಈ 15ನೇ ಹಣಕಾಸು ಆಯೋಗನೂ ಕೂಡ ಕೇಂದ್ರ ಪುರಸ್ಕೃತ ಯೋಜನೆ ಆದ್ರೂ ಕೂಡ ನರೇಗಾ ಯೋಜನೆಗಿಂತ ತುಂಬಾ ವಿಭಿನ್ನವಾಗಿದೆ. ಅದರಲ್ಲಿ 60ರಷ್ಟು ಕೂಲಿ, 40ರಷ್ಟು ಸಾಮಗ್ರಿಯನ್ನ ಬಳಕೆ ಮಾಡ್ಕೊಂಡ್ಬಿಟ್ಟು ಎಷ್ಟು ಕಾಮಗಾರಿಗಳನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇದರಲ್ಲಿ ನಿರ್ಬಂಧಿತ ಅನುದಾನ ಮತ್ತು ಅನಿರ್ಬಂಧಿತ ಅನುದಾನ ಅಂತ ಹೇಳಿ ಬರುತ್ತೆ. ಈ ನಿರ್ಬಂಧಿತ ಅನುದಾನ ಶೇಕಡ 60ರಷ್ಟನ್ನ ಖರ್ಚು ಮಾಡಲಾದ್ರೆ ಇನ್ನು 40ರಷ್ಟು ಅನಿರ್ಬಂಧಿತ ಅನುದಾನವನ್ನ ಖರ್ಚು ಮಾಡೋದಕ್ಕೆ ಅವಕಾಶ ಇದೆ.
ಈ ನಿರ್ಬಂಧಿತ ಅನುದಾನದಲ್ಲಿ 30ರಷ್ಟು ಗ್ರಾಮದಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಶುದ್ಧ ಕುಡಿಯುವ ನೀರನ್ನ ಸರಬರಾಜು ಮಾಡಬೇಕು. ಗ್ರಾಮದಲ್ಲಿ ಮಳೆ ನೀರು ಇಂಗಿಸುವಿಕೆ ಕಾರ್ಯಗಳನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು 30ರಷ್ಟು ನೀರಿಗೆ ಖರ್ಚು ಮಾಡಿದ್ರೆ ಇನ್ನುಳಿದಂತ 30ರಷ್ಟನ್ನ ನೈರ್ಮಲೀಕರಣ ಅಂದ್ರೆ ಬಯಲು ಬಹಿರ್ದೆಸೆ ಮುಕ್ತ ಗ್ರಾಮಗಳನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು 30% ಅನ್ನ ಖರ್ಚು ಮಾಡೋದಕ್ಕೆ ಅವಕಾಶ ಇದೆ. ಹಾಗೆ ಅನಿರ್ಬಂಧಿತ ಅನುದಾನದಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ವಿದ್ಯುತ್ ದೀಪಗಳ ನಿರ್ವಹಣೆಗಳಿಗೆ ಬಳಸಬಹುದು. ಹಾಗೆ ಗ್ರಾಮದಲ್ಲಿರ್ತಕ್ಕಂಥ ವಿಶೇಷ ಚೇತನರಿಗೆ ಕಂಪಲ್ಸರಿ 5% ಖರ್ಚು ಮಾಡೋದಕ್ಕೆ ಅವಕಾಶ ಇದೆ. ಗ್ರಾಮೀಣ ಕ್ರೀಡಾಕೂಟಗಳನ್ನ 2% ಅನುದಾನದಲ್ಲಿ ನಿಮ್ಮ ಗ್ರಾಮಗಳಲ್ಲಿ ಏರ್ಪಡಿಸೋದಕ್ಕೆ ಅವಕಾಶ ಇದೆ. ಹಾಗೆ ಏನು ಸಮುದಾಯ ಆಸ್ತಿಗಳು ಅಂತೇಳಿ ಕರಿತೀವಿ, ಶಾಲೆ, ಅಂಗನವಾಡಿ, ಗ್ರಂಥಾಲಯ ಇತ್ಯಾದಿಗಳ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಳ್ಳೋದಿಕ್ಕೂ ಕೂಡ ಈ 15ನೇ ಹಣಕಾಸು ಆಯೋಗದಲ್ಲಿ ಅವಕಾಶ ಇದೆ. ಈ 2 ಯೋಜನೆಯ ಚಿತ್ರಣವನ್ನು ನೋಡೋದಾದ್ರೆ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಾನು ಈಗಾಗಲೇ ತಿಳಿಸಿದಂತೆ ಏಪ್ರಿಲ್ 1, 2022ರಿಂದ ಮಾರ್ಚ್ 31, 2023 ಸುಮಾರು ಒಂದು ವರ್ಷದ ಅವಧಿಯಲ್ಲಿ ನಿಮ್ಮ ಒಂದು ಗ್ರಾಮ ಪಂಚಾಯತ್ನಲ್ಲಿ ಸುಮಾರು ನಮ್ಮ ಅವಧಿಯಲ್ಲಿ 119 ಕಾಮಗಾರಿಗಳನ್ನ ಅನುಷ್ಠಾನ ಮಾಡಲಾಗಿ ಕೂಲಿಗೆ ಸಂಬಂಧಪಟ್ಟಂತೆ 24,80,034 ರೂಪಾಯಿಗಳನ್ನ ಕೂಲಿಗೆ ಸಂಬಂಧಪಟ್ಟಂತೆ ಖರ್ಚು ಮಾಡಲಾದ್ರೆ ಸಾಮಗ್ರಿ ಮೊತ್ತವಾಗಿ 5,99,845 ರೂಪಾಯಿಗಳನ್ನ ಖರ್ಚು ಮಾಡಲಾಗಿ ಒಟ್ಟಾರೆ 28,59,126 ರೂಪಾಯಿಗಳನ್ನ ಒಂದು ವರ್ಷದ ಅವಧಿಯಲ್ಲಿ ಗ್ರಾಮ ಪಂಚಾಯತಿಯಿಂದ ಖರ್ಚು ಮಾಡಲಾಗಿರುತ್ತದೆ. ಅದರ ಜೊತೆಗೆ ಸಾಮಾಜಿಕ ಅರಣ್ಯ ಇಲಾಖೆಯೂ ಕೂಡ ಸುಮಾರು 25 ಕಾಮಗಾರಿಗಳನ್ನು ಅನುಷ್ಠಾನ ಮಾಡಲಾಗಿ 13,33,335 ರೂಪಾಯಿಗಳನ್ನ ಕೂಲಿ ಮೊತ್ತವಾಗಿ ನೀಡಲಾದ್ರೆ ಯಾವುದೇ ಸಾಮಗ್ರಿ ಮೊತ್ತವನ್ನ ನಮ್ಮ ಅವಧಿಯಲ್ಲಿ ನೀಡಿರೋದಿಲ್ಲ. ಹಾಗೆ ತೋಟಗಾರಿಕಾ ಇಲಾಖೆಯನ್ನು ಕೂಡ ಸುಮಾರು 17 ಕಾಮಗಾರಿಗಳನ್ನು ಅನುಷ್ಠಾನ ಮಾಡಲಾಗಿ 4,33,527 ರೂಪಾಯಿಗಳನ್ನ ಕೂಲಿ ಮೊತ್ತವಾಗಿ ಕೊಟ್ಟರೆ 26,250 ರೂಪಾಯಿಗಳನ್ನ ಸಾಮಗ್ರಿ ಮೊತ್ತವಾಗಿ ನೀಡಿ ಒಟ್ಟು 4,59,777 ರೂಪಾಯಿಗಳನ್ನ ತೋಟಗಾರಿಕೆ ಇಲಾಖೆಯಿಂದ ಖರ್ಚು ಮಾಡಲಾಗುತ್ತದೆ. ಹಾಗೆ ಕೃಷಿ ಇಲಾಖೆಯಿಂದಲೂ ಕೂಡ ಸುಮಾರು 4 ಕಾಮಗಾರಿಗಳನ್ನು ಅನುಷ್ಠಾನ ಮಾಡಲಾಗಿ 1,11,549 ರೂಪಾಯಿಗಳನ್ನ ಕೃಷಿ ಇಲಾಖೆಯಿಂದ ಖರ್ಚು ಮಾಡಲಾಗಿ ಯಾವುದೇ ಸಾಮಗ್ರಿ ಮೊತ್ತವನ್ನ ನೀಡಿರೋದಿಲ್ಲ. ಹಾಗೆ PRD ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗದಿಂದಲೂ ಕೂಡ ಒಂದೇ ಒಂದು ಕಾಮಗಾರಿಗಳನ್ನ ಮಾಡಲಾಗಿ 17,304 ರೂಪಾಯಿಗಳನ್ನ ಕೂಲಿ ಮೊತ್ತವಾಗಿ ನೀಡಿರ್ತಾರೆ. ಹಾಗೆ ರೇಷ್ಮೆ ಇಲಾಖೆಯಿಂದ 2 ಕಾಮಗಾರಿಗಳನ್ನ ಮಾಡಲಾಗಿ 41,097 ರೂಪಾಯಿಗಳನ್ನ ಕೂಲಿ ಮೊತ್ತವಾಗಿ ನೀಡಲಾಗಿರುತ್ತದೆ. ಒಟ್ಟಾರೆ ಗ್ರಾಮ ಪಂಚಾಯಿತಿ ಮತ್ತು 5 ಅನುಷ್ಠಾನ ಇಲಾಖೆಗಳಿಂದ ಸುಮಾರು 168 ಕಾಮಗಾರಿಗಳನ್ನ ನಮ್ಮ ಅವಧಿಯಲ್ಲಿ ಅನುಷ್ಠಾನ ಮಾಡಲಾಗಿ 44,16,846 ರೂಪಾಯಿಗಳನ್ನ ಕೂಲಿ ಮೊತ್ತವಾಗಿ ನೀಡಲಾದ್ರೆ 6,26,095 ರೂಪಾಯಿಗಳನ್ನ ಸಾಮಗ್ರಿ ಮೊತ್ತವಾಗಿ ನೀಡಿ ಒಟ್ಟಾರೆ 50,42,941 ರೂಪಾಯಿಗಳನ್ನ ನಮ್ಮ ಅವಧಿಯಲ್ಲಿ ಖರ್ಚು ಮಾಡಲಾಗಿರುತ್ತದೆ. ಈಗಾಗಲೇ ನಾನು ಏನು 168 ಕಾಮಗಾರಿಗಳನ್ನ ಸುಮಾರು ಗ್ರಾಮ ಪಂಚಾಯಿತಿ ಮತ್ತು 5 ಅನುಷ್ಠಾನ ಇಲಾಖೆಗಳಿಂದ ಅನುಷ್ಠಾನ ಮಾಡಲಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಆ ಒಂದು ಕಾಮಗಾರಿಗಳು ವೈಯಕ್ತಿಕ ಕಾಮಗಾರಿಗಳಾದ್ರೆ ಯಾರ್ಯಾರ ಜಮೀನು ಅಥವಾ ಮನೆ ಹತ್ರ ನಡೆದಿದೆ, ಸಮುದಾಯ ಕಾಮಗಾರಿಗಳಾದ್ರೆ ಯಾವ್ಯಾವ ಗ್ರಾಮಗಳಲ್ಲಿ ನಡೆದಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಮುಂದೆ ಮಂಡಿಸ್ತಾರೆ. ಅದರಲ್ಲೇನಾದ್ರೂ ಲೋಪದೋಷಗಳಿತ್ತು ಅಂದ್ರೆ ಆನಂತರ ಸಾರ್ವಜನಿಕರ ಅಹವಾಲು ಸ್ವೀಕರಿಸುವ ವಿಚಾರದಲ್ಲಿ ಮತ್ತೆ ನಾನು ನಿಮ್ ಜೊತೆ ಮಾತನಾಡ್ತೀನಿ ಅಂತ ಹೇಳ್ತಾ ನನಗೆ ಪ್ರಾಸ್ತಾವಿಕತೆಯನ್ನು ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತ ಗೌರವಾನ್ವಿತ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಎಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. 2022-23ನೇ ಸಾಲಿನಲ್ಲಿ ನಡೆದಂತಹ ನರೇಗಾ ಯೋಜನೆ ಕಾಮಗಾರಿಗಳು ಮತ್ತು 15ನೇ ಹಣಕಾಸು ಯೋಜನೆಗಳನ್ನು ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ನಿಮ್ಮ ಮುಂದೆ ಮಂಡಿಸಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಸರ್ ಅದು ಎಲ್ಲಿ ನಡೆದೈತೆ ಅನ್ನೋದೇ ಗೊತ್ತಿಲ್ವಲ್ಲ, ಸುಮ್ಮನೆ ಹೇಳಿಬಿಟ್ರೆ. ಗ್ರಾಮ ಸಭೆನೇ ಇವರು ರಾತ್ರಿ 6 ಗಂಟೆಗೆ ಅನೌನ್ಸ್ ಮಾಡಿರೋ ಸರ್, ಒಂದಿನ ಮುಂಚೆ ಮಾಡ್ಬೇಕು ಇವ್ರು ಅನೌನ್ಸ್. ಗ್ರಾಮ ಸಭೆ ಹಿಂಗ್ ಐತೆ ಅಂತ ಈಗ ಇದ್ರಲ್ಲಿ ಒಂದು ವಾರ್ಡ್ ಸಭೆ ಇನ್ಫಾರ್ಮೇಶನ್ ಕೊಡಲ್ಲ. ಹೇಳಿ ಖಂಡಿತ ಮಾಡಿ, ನಿಮ್ಗೆ ರೈಟ್. 22-23ನೇ ಸಾಲಿನಲ್ಲಿ ನಡೆದಿರುವಂತಹ ಕಾಮಗಾರಿಗಳ ವಿವರ. ಮತ್ತಿಕೆರೆ ಗ್ರಾಮದ ಸರ್ವೆ ನಂಬರ್ 20ರಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ಕಾಮಗಾರಿ. ಕೂಲಿ 97,335, ಸಾಮಗ್ರಿ 2,20,753, ಒಟ್ಟು 3,57,032 ರೂಪಾಯಿ ಪಾವತಿಸಲಾಗಿದೆ. ಅಪ್ಪಣ್ಣಹಳ್ಳಿ ಗ್ರಾಮದ ಶುದ್ಧ ಕುಡಿಯುವ ನೀರಿನ ಘಟಕದಿಂದ ಈರಂಡನ ಮನೆಯವರೆಗೆ ಸಿಸಿ ಚರಂಡಿ ನಿರ್ಮಾಣ. ಕೂಲಿ 63,654, ಸಾಮಗ್ರಿ 2,59,697.
ಮುಂದೆ ಹೋಗಿ ಸರ್, ಬಿಸಿಲಲ್ಲಿ ಮುಂದೆ ಹೋಗಿ. ಪುರಾತಾಂಡ ಗ್ರಾಮದ ಲಕ್ಷ್ಮಕ್ಕ ಜಯಣ್ಣನವರ ಸರ್ವೆ ನಂಬರ್ 12ರಲ್ಲಿ ಕೃಷಿ ಹೊಂಡ ನಿರ್ಮಾಣ ಕೂಲಿ 4,944 ರೂಪಾಯಿ ಪಾವತಿಸಲಾಗಿದೆ. ಶಿವಪುರ ಗ್ರಾಮದ ರಾಯಣ್ಣ ಬಿನ್ ಬಸಪ್ಪನವರ ಸರ್ವೆ ನಂಬರ್ 24ರಲ್ಲಿ ಉದಿಬದು ಕಾಮಗಾರಿ ಕೂಲಿ 12,978 ರೂಪಾಯಿ ಪಾವತಿಸಲಾಗಿದೆ. 14 ಗ್ರಾಮದ ರಮೇಶ್ ಬಿನ್ ನಂದೂರಯ್ಯ ಇವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ ಕೂಲಿ 10,815 ರೂಪಾಯಿ ಪಾವತಿಸಲಾಗಿದೆ. ಅಪ್ಪಣ್ಣಹಳ್ಳಿ ಗ್ರಾಮದ ಮಲ್ಲೇಶಯ್ಯ ಬಿನ್ ಮಾಳಯ್ಯನವರ ಸರ್ವೆ ನಂಬರ್ 1ರಲ್ಲಿ ಉದುಬದಿ ನಿರ್ಮಾಣ ಕೂಲಿ 21,630 ರೂಪಾಯಿ ಪಾವತಿಸಲಾಗಿದೆ. ಅತ್ತಿಕೆರೆ ಗ್ರಾಮದ ನಳಿನ ಶಿವಕುಮಾರ್ ಇವರ ಮನೆ ಹತ್ತಿರ ಬಚ್ಚಲಗೊಂಡಿ ನಿರ್ಮಾಣ ಕೂಲಿ 2,163 ರೂಪಾಯಿ ಪಾವತಿಸಲಾಗಿದೆ. ಪುರ ಗ್ರಾಮದ ಈಶ್ವರಯ್ಯ ಬಿನ್ ಲಿಂಗಪ್ಪ ಇವರ ಮನೆ ಹತ್ತಿರ ದನದ ಪಟ್ಟಿಗೆ ಕಾಮಗಾರಿ ಕೂಲಿ 6,483 ರೂಪಾಯಿ ಪಾವತಿಸಲಾಗಿದೆ. ಕಂದಾಸನಹಳ್ಳಿ ಗ್ರಾಮದ ಚಿಕ್ಕಣ್ಣ ಬಿನ್ ಚಂದ್ರಯ್ಯನವರ ಸರ್ವೆ ನಂಬರ್ 64ರಲ್ಲಿ ನಿರ್ಮಾಣ ಗ್ರಾಮದ ಮಲ್ದಾಸಪ್ಪ ಬಿನ್ ಚಿಕ್ಕದಂಬಯ್ಯನವರ ಸರ್ವೆ ನಂಬರ್ ಅಲ್ಲಿ ಕೃಷಿ ಹೊಂಡ ಕಾಮಗಾರಿ ಕೂಲಿ 21,630 ರೂಪಾಯಿ ಪಾವತಿಸಲಾಗಿದೆ. 14 ಗ್ರಾಮದ ಲಕ್ಷ್ಮಕ್ಕ ಮಲ್ದಾಸಪ್ಪನವರ ಸರ್ವೆ ನಂಬರ್ ಅಲ್ಲಿ ಕೃಷಿ ಹೊಂಡ ನಿರ್ಮಾಣ ಕೂಲಿ 43,878 ರೂಪಾಯಿ ಪಾವತಿಸಲಾಗಿದೆ. ಶೆಟ್ಟಿಹಳ್ಳಿ ಗ್ರಾಮದ ಸರಸ್ವತಮ್ಮ ಜಯಣ್ಣಾಚಾರ್ ಅವರ ಕೃಷಿ ಹೊಂಡ ನಿರ್ಮಾಣ ಕೂಲಿ 34,608 ರೂಪಾಯಿ ಪಾವತಿಸಲಾಗಿದೆ. 14 ಗ್ರಾಮದ ರಾಜಣ್ಣ ಬಿನ್ ರಂಗಯ್ಯನವರ ಸರ್ವೆ ನಂಬರ್ 35ರಲ್ಲಿ ಕೃಷಿ ಹೊಂಡ ನಿರ್ಮಾಣ ಕೂಲಿ 25,338 ರೂಪಾಯಿ ಪಾವತಿಸಲಾಗಿದೆ. ಶ್ರೀ ರಂಗಾಪುರ ಬಸವಯ್ಯ ಬಿನ್ ದಾಸಪ್ಪನವರ ಕೃಷಿ ಹೊಂಡ ನಿರ್ಮಾಣ ಕೂಲಿ 17,304 ರೂಪಾಯಿ ಪಾವತಿಸಲಾಗಿದೆ. ಶ್ರೀ ರಂಗಾಪುರ ಗ್ರಾಮದ ವಸಂತ್ ಕುಮಾರ್ ಬಿನ್ ಈರಯ್ಯನವರ ಸರ್ವೆ ನಂಬರ್ 1ರಲ್ಲಿ ಕೃಷಿ ಹೊಂಡ ನಿರ್ಮಾಣ ಕೂಲಿ 21,630 ರೂಪಾಯಿ ಪಾವತಿಸಲಾಗಿದೆ. ಶ್ರೀ ರಂಗಾಪುರ ನರಸಮ್ಮ ಬಸವಯ್ಯನವರ ಸರ್ವೆ ನಂಬರ್ ಕೃಷಿ ಹೊಂಡ ನಿರ್ಮಾಣ ಕೂಲಿ 19,467 ರೂಪಾಯಿ ಪಾವತಿಸಲಾಗಿದೆ. ಅಪ್ಪಣ್ಣಹಳ್ಳಿ ಗ್ರಾಮದ ಇಂದ್ರಮ್ಮ ರಮೇಶ್ ಅವರ ಮನೆ ಹತ್ತಿರ ದನದ ಪಟ್ಟಿಗೆ ನಿರ್ಮಾಣ ಕೂಲಿ 11,124 ರೂಪಾಯಿ ಪಾವತಿಸಲಾಗಿದೆ. ಗಳಿಗೆಕೆರೆ ಗ್ರಾಮದ ತಾರಾ ತಿಮ್ಮಯ್ಯನವರ ಮನೆ ಹತ್ತಿರ ಬಚ್ಚಲಗೊಂಡಿ ನಿರ್ಮಾಣ ಕೂಲಿ 3,090 ಸಾಮಗ್ರಿ 6,593 ಒಟ್ಟು 9,683 ರೂಪಾಯಿ ಪಾವತಿಸಲಾಗಿದೆ. ಯಾವನಟ್ಟಿ ಗ್ರಾಮದ ಕುಮಾರಯ್ಯ ಬಿನ್ ಮರಿಯಣ್ಣನವರ 101 P1 ಉದಿಬದು ನಿರ್ಮಾಣ ಕೂಲಿ 4,326 ರೂಪಾಯಿ ಪಾವತಿಸಲಾಗಿದೆ. 14 ಗ್ರಾಮದ ಕರಿಯಮ್ಮ ಪುಟ್ಟರಂಗಯ್ಯ ಸರ್ವೆ ನಂಬರ್ 29ರಲ್ಲಿ ಉದಿಬದು ನಿರ್ಮಾಣ ಕೂಲಿ 19,467 ರೂಪಾಯಿ ಪಾವತಿಸಲಾಗಿದೆ. ಶೆಟ್ಟಿಹಳ್ಳಿ ಗ್ರಾಮದ ಕರಿಯಮ್ಮ ತಂದೆ ಅಪ್ಪಣ್ಣ ಸರ್ವೆ ನಂಬರ್ 97ರಲ್ಲಿ ತೆಂಗು ಅಭಿವೃದ್ಧಿ ಕೂಲಿ 17,922 ರೂಪಾಯಿ ಪಾವತಿಸಲಾಗಿದೆ. ಕಳ್ಳಳ್ಳಿ ಗ್ರಾಮದ ಗಂಗಣ್ಣಮ್ಮ ಕೋಮ್ಲೇಟ್ ರೇಣುಕಪ್ಪ ಸರ್ವೆ ನಂಬರ್ 54 RP3 ಗುಲಾಬಿ ಸಸಿ ಕಾಮಗಾರಿ ಕೂಲಿ 45,423 ರೂಪಾಯಿ ಪಾವತಿಸಲಾಗಿದೆ. 14 ಗ್ರಾಮದ ಭಾಗ್ಯಮ್ಮ ರಂಗಯ್ಯನವರ ಸರ್ವೆ ನಂಬರ್ 70/2ರಲ್ಲಿ ಉದಿಬದು ನಿರ್ಮಾಣ ಕೂಲಿ 21,630 ರೂಪಾಯಿ ಪಾವತಿಸಲಾಗಿದೆ. 14 ಗ್ರಾಮದ ಓಬಳಯ್ಯ ಬಿನ್ ಕರಿಯಪ್ಪನವರ ಸರ್ವೆ ನಂಬರ್ 11/1ರಲ್ಲಿ ಕೃಷಿ ಹೊಂಡ ನಿರ್ಮಾಣ ಕೂಲಿ 43,260 ರೂಪಾಯಿ ಪಾವತಿಸಲಾಗಿದೆ. 14 ಗ್ರಾಮದ ಭಾಗ್ಯಮ್ಮ ರಂಗಯ್ಯನವರ ಸರ್ವೆ ನಂಬರ್ 70/2ರಲ್ಲಿ ಕೃಷಿ ಹೊಂಡ ನಿರ್ಮಾಣ ಕೂಲಿ 49,440 ರೂಪಾಯಿ ಪಾವತಿಸಲಾಗಿದೆ. ಬಿಳಕಲ್ದಟ್ಟಿ ಗ್ರಾಮದ ಸೌಭಾಗ್ಯಮ್ಮ ನಾಗರಾಜ್ ಅವರ ದೇವರಾಜ್ ವಸತಿ ನಿರ್ಮಾಣ ಕೂಲಿ 26,883 ರೂಪಾಯಿ ಪಾವತಿಸಲಾಗಿದೆ. ಬೆಳ್ಳಿಹಳ್ಳ ಗ್ರಾಮದ ಲಕ್ಷ್ಮೀದೇವಮ್ಮ ಆಲೇಗೌಡ ಅವರ ವಸತಿ ನಿರ್ಮಾಣ ಕೂಲಿ 8,652 ರೂಪಾಯಿ ಪಾವತಿಸಲಾಗಿದೆ. ಮುದ್ದೇನಹಟ್ಟಿ ಗ್ರಾಮದ ಪಾಲಕ್ಷಮ್ಮ ಮಾಲಿಂಗಯ್ಯನವರ ವಸತಿ ನಿರ್ಮಾಣ ಕೂಲಿ 23,484 ರೂಪಾಯಿ ಪಾವತಿಸಲಾಗಿದೆ. ಬಿಳಕಲಹಟ್ಟಿ ಗ್ರಾಮದ ಕಮಲಾ ಜಯಣ್ಣನವರ ವಸತಿ ನಿರ್ಮಾಣ ಕೂಲಿ 21,630 ರೂಪಾಯಿ ಪಾವತಿಸಲಾಗಿದೆ.
ಎಕ್ಲಕಟ್ಟೆ ಗ್ರಾಮದ ಗಂಗಮ್ಮ ಶಿವಲಿಂಗಯ್ಯನವರ ವಸತಿ ನಿರ್ಮಾಣ ಕೂಲಿ 25,647 ರೂಪಾಯಿ ಪಾವತಿಸಲಾಗಿದೆ. ಶಿಕಾರಿಪುರ ಗ್ರಾಮದ ಶೈಲಜಾ ಕೋಮ್ ನಾಗರಾಜ್ ಅವರ ವಸತಿ ನಿರ್ಮಾಣ ಕೂಲಿ 25,956 ರೂಪಾಯಿ ಪಾವತಿಸಲಾಗಿದೆ. ವಿಳಕ್ಕಲಟ್ಟಿ ಗ್ರಾಮದ ಕುರ್ದಮ್ಮ ಕೋಮ್ ತಿಮ್ಮಯ್ಯ ವಸತಿ ನಿರ್ಮಾಣ ಕೂಲಿ 16,068 ರೂಪಾಯಿ ಪಾವತಿಸಲಾಗಿದೆ. ಗಂಗಾಗಟ್ಟಿ ಗ್ರಾಮದ ಶಿವಗಂಗಮ್ಮ ಕೋಮ್ ಸಿದ್ದಗಂಗಯ್ಯನವರ ವಸತಿ ನಿರ್ಮಾಣ ಕೂಲಿ 6,489 ರೂಪಾಯಿ ಪಾವತಿಸಲಾಗಿದೆ. ಮಾದಲಾಪುರ ಗ್ರಾಮದ ಲಕ್ಷ್ಮಕ್ಕ ಕೋಮ್ ಅವಳಿ ಕರಿಯಪ್ಪನವರ ವಸತಿ ನಿರ್ಮಾಣ ಕೂಲಿ 10,815 ರೂಪಾಯಿ ಪಾವತಿಸಲಾಗಿದೆ. ವಿಳಕ್ಕಲಟ್ಟಿ ಗ್ರಾಮದ ಲಕ್ಷ್ಮಕ್ಕ ಕೋಮ್ ಈರಣ್ಣನವರ ವಸತಿ ನಿರ್ಮಾಣ ಕೂಲಿ 25,956 ರೂಪಾಯಿ ಪಾವತಿಸಲಾಗಿದೆ. ವಿಳಕ್ಕಲಟ್ಟಿ ಗ್ರಾಮದ ಚಿಕ್ಕಮ್ಮ ಕೋಮ್ ಕದ್ರಯ್ಯನವರ ವಸತಿ ನಿರ್ಮಾಣ ಕೂಲಿ 21,630 ರೂಪಾಯಿ ಪಾವತಿಸಲಾಗಿದೆ. ವಿಳಕ್ಕಲಟ್ಟಿ ಗ್ರಾಮದ ನೀಲಮ್ಮ ಕೋಮ್ ಶಿವಣ್ಣನವರ ವಸತಿ ನಿರ್ಮಾಣ ಕೂಲಿ 19,467 ರೂಪಾಯಿ ಪಾವತಿಸಲಾಗಿದೆ. ಅಪ್ಪನಹಳ್ಳಿ ಗ್ರಾಮದ ಶಿವಮ್ಮ ಕೋಮ್ ಶಿವಕುಮಾರ್ ಅವರ ವಸತಿ ನಿರ್ಮಾಣ ಕೂಲಿ 7,416 ರೂಪಾಯಿ ಪಾವತಿಸಲಾಗಿದೆ. ಎಕ್ಲಕಟ್ಟೆ ಗ್ರಾಮದ ರತ್ನಮ್ಮ ಕೋಮ್ ರಾಮಣ್ಣನವರ ವಸತಿ ನಿರ್ಮಾಣ ಕೂಲಿ 17,304 ರೂಪಾಯಿ ಪಾವತಿಸಲಾಗಿದೆ. ಬೆಳ್ಳಿಹಳ್ಳ ಗ್ರಾಮದ ಜಯಮ್ಮ ಕೋಮ್ ನರಸಿಂಹಯ್ಯನವರ ವಸತಿ ನಿರ್ಮಾಣ ಕೂಲಿ 25,956 ರೂಪಾಯಿ ಪಾವತಿಸಲಾಗಿದೆ. ಎಕ್ಲಕಟ್ಟೆ ಗ್ರಾಮದ ರಾಧಮ್ಮ ಕೋಮ್ ಈರಣ್ಣನವರ ವಸತಿ ನಿರ್ಮಾಣ ಕೂಲಿ 12,051 ರೂಪಾಯಿ ಪಾವತಿಸಲಾಗಿದೆ. ಎಕ್ಲಕಟ್ಟೆ ಗ್ರಾಮದ ಸಿದ್ದಗಂಗಮ್ಮ ಕೋಮ್ ಶಿವಣ್ಣನವರ ವಸತಿ ನಿರ್ಮಾಣ ಕೂಲಿ 23,793 ರೂಪಾಯಿ ಪಾವತಿಸಲಾಗಿದೆ. ಹಸೀನಾಬಾನ್ ಕೋಮ್ ಪುಡನ್ ಸಾಬ್ ವಸತಿ ನಿರ್ಮಾಣ ಕೂಲಿ 24,720 ರೂಪಾಯಿ ಪಾವತಿಸಲಾಗಿದೆ. ಪುರ ಗ್ರಾಮದ ಚಂದ್ರಶೇಖರಯ್ಯ ಬಿನ್ ಹುಚ್ಚಪ್ಪನವರ ಸರ್ವೆ ನಂಬರ್ 27ರಲ್ಲಿ ಉದಿಬದು ನಿರ್ಮಾಣ ಕೂಲಿ 46,350 ರೂಪಾಯಿ ಪಾವತಿಸಲಾಗಿದೆ. ಪುರ ಗ್ರಾಮದ ಚಂದ್ರಶೇಖರಯ್ಯ ಬಿನ್ ಹುಚ್ಚಪ್ಪನವರ ಸರ್ವೆ ನಂಬರ್ 27ರಲ್ಲಿ ತೆಂಗು ಸಸಿ ನೆಡುವುದು ಕೂಲಿ 43,260 ರೂಪಾಯಿ ಪಾವತಿಸಲಾಗಿದೆ. ಬಿಳಕಲ್ಲಟ್ಟಿ ಗ್ರಾಮದ ರತ್ನಮ್ಮ ಕೋಮ್ ಪುಟ್ಟಸ್ವಾಮಿ ಅವರ ವಸತಿ ನಿರ್ಮಾಣ ಕೂಲಿ 19,467 ರೂಪಾಯಿ ಪಾವತಿಸಲಾಗಿದೆ. ಬಿಳಕಲ್ಲಟ್ಟಿ ಗ್ರಾಮದ ಸಾವಿತ್ರಮ್ಮ ಕೋಮ್ ದಡ್ಡಯ್ಯನವರ ವಸತಿ ನಿರ್ಮಾಣ ಕೂಲಿ 16,686 ರೂಪಾಯಿ ಪಾವತಿಸಲಾಗಿದೆ. ಶ್ರೀರಂಗಾಪುರ ಗ್ರಾಮದ ಕರಿಯಮ್ಮ ಕೋಮ್ ಹೋಬಳಯ್ಯನವರ ಸರ್ವೆ ನಂಬರ್ 32ರಲ್ಲಿ ಉದಿಬದು ನಿರ್ಮಾಣ ಕೂಲಿ 45,423 ರೂಪಾಯಿ ಪಾವತಿಸಲಾಗಿದೆ. ಶ್ರೀರಂಗಪುರ ಗ್ರಾಮದ ಗಂಗಾಣ ಬಿನ್ ಶಿವಣ್ಣನವರ ಗಡಿಗೆಕೆರೆ ಸರ್ವೆ ನಂಬರ್ 11ರಲ್ಲಿ ಉದಿಬದು ನಿರ್ಮಾಣ ಕೂಲಿ 45,420 ರೂಪಾಯಿ ಪಾವತಿಸಲಾಗಿದೆ. ಶ್ರೀರಂಗಾಪುರ ಗ್ರಾಮದ ಶ್ರೀರಂಗಾಪುರ ಸರ್ವೆ ನಂಬರ್ 7ರಲ್ಲಿ ಉದಿಬದು ನಿರ್ಮಾಣ ಕೂಲಿ 30,882 ರೂಪಾಯಿ ಪಾವತಿಸಲಾಗಿದೆ. ಹುಣನಾಳ ಗ್ರಾಮದ ಈರೋಬಯ್ಯ ಬಿನ್ ಚಿಕ್ಕಬಸಯ್ಯನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ ಕೂಲಿ 30,282 ರೂಪಾಯಿ ಪಾವತಿಸಲಾಗಿದೆ. ಹುಣನಾಳ ಗ್ರಾಮದ ಹೋಬಳಯ್ಯ ಬಿನ್ ಕರಿಯಪ್ಪನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ ಕೂಲಿ 43,260 ರೂಪಾಯಿ ಪಾವತಿಸಲಾಗಿದೆ. ಹುಣನಾಳ ಗ್ರಾಮದ ರಾಜಣ್ಣ ಬಿನ್ ನಲ್ಲೂರಯ್ಯನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ ಕೂಲಿ 30,282 ರೂಪಾಯಿ ಪಾವತಿಸಲಾಗಿದೆ. ಹುಣನಾಳ ಗ್ರಾಮದ ದೊಡ್ಡರಂಗಮ್ಮ ಬಿನ್ ರಂಗಪ್ಪನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ ಕೂಲಿ 38,934 ರೂಪಾಯಿ ಪಾವತಿಸಲಾಗಿದೆ. ಹುಣನಾಳ ಗ್ರಾಮದ ದೊಡ್ಡರಂಗಮ್ಮ ಬಿನ್ ರಂಗಪ್ಪನವರ ಜಮೀನಿನಲ್ಲಿ ತೆಂಗು ನಿರ್ಮಾಣ ಕೂಲಿ 37,080 ರೂಪಾಯಿ ಪಾವತಿಸಲಾಗಿದೆ. ಹುಣನಾಳ ಗ್ರಾಮದ ಅಂಜಮ್ಮ ಕೋಮ್ ಬಿನ್ ಈರೋಬಳಯ್ಯನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ ಕೂಲಿ 41,097 ರೂಪಾಯಿ ಪಾವತಿಸಲಾಗಿದೆ. ಹುಣನಾಳ ಗ್ರಾಮದ ಗಂಗಮ್ಮ ಪುಟ್ಟಯ್ಯನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ ಕೂಲಿ 47,586 ರೂಪಾಯಿ ಪಾವತಿಸಲಾಗಿದೆ. ಮದಲಾಪುರ ಗ್ರಾಮದ ಶಾರದಮ್ಮ ಕೋಮ್ ಗಂಗನರಸಯ್ಯನವರ ಶ್ರೀರಂಗಾಪುರ ಸರ್ವೆ ನಂಬರ್ 1ರಲ್ಲಿ ಉದಿಬದು ನಿರ್ಮಾಣ ಕೂಲಿ 45,423 ರೂಪಾಯಿ ಪಾವತಿಸಲಾಗಿದೆ. ಮದಲಾಪುರ ಗ್ರಾಮದ ಗೀತಾ ಕೋಮ್ ಯೋಗೀಶ್ ಮನೆ ಹತ್ತಿರ ಬಚ್ಚಲು ಗುಂಡಿ ನಿರ್ಮಾಣ ಕೂಲಿ 3,090 ರೂಪಾಯಿ ಪಾವತಿಸಲಾಗಿದೆ. ಎಕ್ಲಕಟ್ಟೆ ಗ್ರಾಮದ ಹನುಮಕ್ಕ ಕೋಮ್ ಕಾಂತರಾಜ್ ವಸತಿ ನಿರ್ಮಾಣ ಕೂಲಿ 15,141 ರೂಪಾಯಿ ಪಾವತಿಸಲಾಗಿದೆ. ಪುರತಾಂಡ ಗ್ರಾಮದ ಸುಶೀಲಮ್ಮ ಕೋಮ್ ಸಿದ್ದರಾಮಯ್ಯನವರ ವಸತಿ ನಿರ್ಮಾಣ ಕೂಲಿ 10,815 ರೂಪಾಯಿ ಪಾವತಿಸಲಾಗಿದೆ. ಶೆಟ್ಟಿಹಳ್ಳಿ ಗ್ರಾಮದ ಗರ್ಭಸಮ್ಮ ಕೋಮ್ ಸಿದ್ದಪ್ಪನವರ ವಸತಿ ನಿರ್ಮಾಣ
ಕೂಲಿ 21,630 ರೂಪಾಯಿ ಪಾವತಿಸಲಾಗಿದೆ. ಅಪ್ಪಂಡಳ್ಳಿ ಗ್ರಾಮದ ಈರಯ್ಯ ಬಿನ್ ಚಿಕ್ಕಮುದ್ದಯ್ಯನವರ ಸರ್ವೆ ನಂಬರ್ 31 ಇದರಲ್ಲಿ ತೆಂಗು ಅಭಿವೃದ್ಧಿ ಕೂಲಿ 28,119 ರೂಪಾಯಿ ಪಾವತಿಸಲಾಗಿದೆ. ಜಾವಗಟ್ಟಿ ಗ್ರಾಮದ ಈರಮ್ಮ ಕೋಂ ಚಂದಯ್ಯನವರ ವಸತಿ ನಿರ್ಮಾಣ ಕೂಲಿ 8,652 ರೂಪಾಯಿ ಪಾವತಿಸಲಾಗಿದೆ. ಅಪ್ಪಂಡಳ್ಳಿ ಗ್ರಾಮದ ಶಿವಲಿಂಗಯ್ಯ ಬಿನ್ ಚಿಕ್ಕಮುದ್ದಯ್ಯನವರ ಸರ್ವೆ ನಂಬರ್ 24/3ರಲ್ಲಿ ತೆಂಗು ಅಭಿವೃದ್ಧಿ ಕೂಲಿ 15,141 ರೂಪಾಯಿ ಪಾವತಿಸಲಾಗಿದೆ. ಅಪ್ಪಂಡಳ್ಳಿ ಗ್ರಾಮದ ಸಿದ್ದರಾಜು ಬಿನ್ ರಾಮಯ್ಯನವರ ಸರ್ವೆ ನಂಬರ್ 59 ರಲ್ಲಿ ತೆಂಗು ಅಭಿವೃದ್ಧಿ ಕೂಲಿ 8,652 ರೂಪಾಯಿ ಪಾವತಿಸಲಾಗಿದೆ. ಅಪ್ಪಂಡಳ್ಳಿ ಗ್ರಾಮದ ಕರಿಯಣ್ಣ ಬಿನ್ ಮುದಿಯಪ್ಪನವರ ಸರ್ವೆ ನಂಬರ್ 31ರಲ್ಲಿ ತೆಂಗು ಅಭಿವೃದ್ಧಿ ಕೂಲಿ 17,304 ರೂಪಾಯಿ ಪಾವತಿಸಲಾಗಿದೆ. ಅಪ್ಪಂಡಳ್ಳಿ ಗ್ರಾಮದ ಶಂಕರಿಂಗಯ್ಯ ಬಿನ್ ದೊರೆಮುದ್ದಯ್ಯನವರ ಸರ್ವೆ ನಂಬರ್ 1ರಲ್ಲಿ ತೆಂಗು ಅಭಿವೃದ್ಧಿ ಕೂಲಿ 34,608 ರೂಪಾಯಿ ಪಾವತಿಸಲಾಗಿದೆ. ಅಪ್ಪಂಡಳ್ಳಿ ಗ್ರಾಮದ ಸಣ್ಣಮುದ್ದಯ್ಯ ಬಿನ್ ಮುದ್ದಯ್ಯನವರ ಸರ್ವೆ ನಂಬರ್ 22ರಲ್ಲಿ ತೆಂಗು ಅಭಿವೃದ್ಧಿ 32,445 ರೂಪಾಯಿ ಕೂಲಿ ಪಾವತಿಸಲಾಗಿದೆ. ಎಕ್ಲಕಟ್ಟೆ ಗ್ರಾಮದ ಸಣ್ಣಮ್ಮ ಬಸ್ಲಿಂಗಯ್ಯನವರ ವಸತಿ ನಿರ್ಮಾಣ ಕೂಲಿ 17,304 ರೂಪಾಯಿ ಪಾವತಿಸಲಾಗಿದೆ. ಎಕ್ಲಕಟ್ಟೆ ಗ್ರಾಮದ ಶೈಲಮ್ಮ ಬಸವರಾಜವರ ವಸತಿ ನಿರ್ಮಾಣ ಕೂಲಿ 12,978 ರೂಪಾಯಿ ಪಾವತಿಸಲಾಗಿದೆ. ಗೋಂಗಾಪುರ ಗ್ರಾಮದ ಸುಮಾ ಓಂ ನಾಗರಾಜ್ ಅವರ ವಸತಿ ನಿರ್ಮಾಣ ಕೂಲಿ 17,304 ರೂಪಾಯಿ ಪಾವತಿಸಲಾಗಿದೆ. ಕೆಟ್ಟಿಹಳ್ಳಿ ಗ್ರಾಮದ ಲಕ್ಷ್ಮೀದೇವಮ್ಮ ಕರಿಯಣ್ಣನವರ ವಸತಿ ನಿರ್ಮಾಣ ಕೂಲಿ 21,630 ರೂಪಾಯಿ ಪಾವತಿಸಲಾಗಿದೆ. ಜಿಂಜಪ್ಪನಹಳ್ಳಿ ಗ್ರಾಮದ ಗೌರಮ್ಮ ಚಿಕ್ಕಣ್ಣನವರ ವಸತಿ ನಿರ್ಮಾಣ ಕೂಲಿ 12,978 ರೂಪಾಯಿ ಪಾವತಿಸಲಾಗಿದೆ. ಹುನಲಾಲ ಗ್ರಾಮದ ರಸಮ್ಮ ನರಸಿಂಹಯ್ಯನವರ ಸರ್ವೆ ನಂಬರ್ 16ರಲ್ಲಿ ತೆಂಗು ಅಭಿವೃದ್ಧಿ ಕೂಲಿ 32,625 ರೂಪಾಯಿ ಪಾವತಿಸಲಾಗಿದೆ. ಹುನಲಾಲ ಗ್ರಾಮದ ರಾಜಣ್ಣ ಬಿನ್ ರಂಗಯ್ಯನವರ ಸರ್ವೆ ನಂಬರ್ 35ರಲ್ಲಿ ತೆಂಗು ಅಭಿವೃದ್ಧಿ ಕೂಲಿ 41,097 ರೂಪಾಯಿ ಪಾವತಿಸಲಾಗಿದೆ. ಪಣ್ಣಹಳ್ಳಿ ಗ್ರಾಮದ ಲಿಂಗದೇವ ಬಿನ್ ಮಲ್ಲಯ್ಯನವರ ಜಮೀನಿನಲ್ಲಿ ತೆಂಗು ಅಭಿವೃದ್ಧಿ ಕೂಲಿ 32,445 ರೂಪಾಯಿ ಪಾವತಿಸಲಾಗಿದೆ. ಪಣ್ಣಹಳ್ಳಿ ಗ್ರಾಮದ ದೊಡ್ಡಸಿದ್ದಯ್ಯ ಬಿನ್ ರಾಮಯ್ಯನವರ ಜಮೀನಿನಲ್ಲಿ ತೆಂಗು ಅಭಿವೃದ್ಧಿ ಕೂಲಿ 41,047 ರೂಪಾಯಿ ಪಾವತಿಸಲಾಗಿದೆ. ಗಣೇಶ್ಪುರ ಗ್ರಾಮದ ನಾಗರತ್ನ ಜಗದೀಶ್ ಅವರ ವಸತಿ ನಿರ್ಮಾಣ ಕೂಲಿ 23,793 ರೂಪಾಯಿ ಪಾವತಿಸಲಾಗಿದೆ. ಎಕ್ಲಕಟ್ಟೆ ಗ್ರಾಮದ ದೇವಿರಮ್ಮ ಪಾಲಕ್ಷೇನವರ ವಸತಿ ನಿರ್ಮಾಣ ಕೂಲಿ 8,652 ರೂಪಾಯಿ ಪಾವತಿಸಲಾಗಿದೆ. ಈ ರಂಗಾಪುರ ಗ್ರಾಮದ ಬೋರೇಗೌಡ ಬಿನ್ ಸಿದ್ದೇಗೌಡ ಅವರ ಮನೆ ಹತ್ತಿರ ಜನದ ಕೊಟ್ಟಿಗೆ ನಿರ್ಮಾಣ ಕೂಲಿ 7,725 ರೂಪಾಯಿ ಪಾವತಿಸಲಾಗಿದೆ. ಶಿವಪುರ ಗ್ರಾಮದ ಕಿಪಿ ಕುಮಾರ್ ಬಿನ್ ಮುದ್ದಯ್ಯನವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ ಕೂಲಿ 2,163 ರೂಪಾಯಿ ಪಾವತಿಸಲಾಗಿದೆ. ಅದಲಾಪುರ ಗ್ರಾಮದ ಶ್ರೀರಂಗಪುರ ಸರ್ವೆ ನಂಬರ್ 12ರಲ್ಲಿ ಬಸವಯ್ಯ ಬಿನ್ ದಾಸಪ್ಪನವರ ಜಮೀನಿನಲ್ಲಿ ಉಡುಗೊರೆ ನಿರ್ಮಾಣ ಕೂಲಿ 32,445 ರೂಪಾಯಿ ಪಾವತಿಸಲಾಗಿದೆ. ಗಳಗೆಕೆರೆ ಗ್ರಾಮದ ಲಕ್ಷ್ಮಮ್ಮ ಕೃಷ್ಣಮೂರ್ತಿಯವರ ವಸತಿ ನಿರ್ಮಾಣ 20,085 ರೂಪಾಯಿ ಪಾವತಿಸಲಾಗಿದೆ. ಕಣ್ಣಳ್ಳಿ ಗ್ರಾಮದ ಮಂಜುಳಾ ಜಯಣ್ಣನವರ ವಸತಿ ನಿರ್ಮಾಣ ಕೂಲಿ 10,815 ರೂಪಾಯಿ ಪಾವತಿಸಲಾಗಿದೆ. ಚಿಟ್ಟೇಹಳ್ಳಿ ಗ್ರಾಮದ ಸಿದ್ಧಗಂಗಾ ರಂಗಯ್ಯನವರ ವಸತಿ ನಿರ್ಮಾಣ ಕೂಲಿ 10,815 ರೂಪಾಯಿ ಪಾವತಿಸಲಾಗಿದೆ. ಹುನಲಾಲ ಗ್ರಾಮದ ಶಿವಕುಮಾರ್ ಬಿನ್ ರಂಗಯ್ಯನವರ ಮನೆ ಹತ್ತಿರ ಪಟ್ಟಿಗೆ ನಿರ್ಮಾಣ ಕೂಲಿ 7,725 ರೂಪಾಯಿ ಪಾವತಿಸಲಾಗಿದೆ. ಅಪ್ಪಣ್ಣಹಳ್ಳಿ ಗ್ರಾಮದ ಚಿಕ್ಕಮ್ಮ ಸಿದ್ದರಾಮಯ್ಯನವರ ವಸತಿ ನಿರ್ಮಾಣ ಕೂಲಿ 17,304 ರೂಪಾಯಿ ಪಾವತಿಸಲಾಗಿದೆ. ಹುನಲಾಲ ಗ್ರಾಮದ ಗಂಗಮ್ಮ ಮಲ್ಲಿಗಯ್ಯನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ ಕೂಲಿ 19,467 ರೂಪಾಯಿ ಪಾವತಿಸಲಾಗಿದೆ. ಹುನಲಾಲ ಗ್ರಾಮದ ಕೊಟ್ಟಮ್ಮ ಮಲ್ಲಿಗಯ್ಯ ಜಮೀನಿನಲ್ಲಿ ಉದಿಬದು ನಿರ್ಮಾಣ ಕೂಲಿ 6,489 ರೂಪಾಯಿ ಪಾವತಿಸಲಾಗಿದೆ. ಪುರಾತಂಡ ಗ್ರಾಮದ ಕವಿತಾಬಾಯಿ ಗಂಗಾಧರ್ ನಾಯ್ಕರವರ ವಸತಿ ನಿರ್ಮಾಣ ಕೂಲಿ 4,326 ರೂಪಾಯಿ ಪಾವತಿಸಲಾಗಿದೆ. ಎಕ್ಲಕಟ್ಟೆ ಗ್ರಾಮದ ಗೀತಾ ಮೂರ್ತಿಯವರ ವಸತಿ ನಿರ್ಮಾಣ ಕೂಲಿ 9,579 ರೂಪಾಯಿ ಪಾವತಿಸಲಾಗಿದೆ. ಭಾಗ್ಯ ಮಹಾದೇವಯ್ಯನವರ ವಸತಿ ನಿರ್ಮಾಣ ಕೂಲಿ 17,304 ರೂಪಾಯಿ ಪಾವತಿಸಲಾಗಿದೆ. ಅಪ್ಪಣ್ಣಹಳ್ಳಿ ಗ್ರಾಮದ ವಸಂತ ಕುಮಾರಿ ಬಸವರಾಜ್ ಅವರ ವಸತಿ ನಿರ್ಮಾಣ ಕೂಲಿ 4,326 ರೂಪಾಯಿ ಪಾವತಿಸಲಾಗಿದೆ.
ದ್ಯಾವರಟ್ಟಿ ಗ್ರಾಮದ ಶಿವಮ್ಮ ಕೋಮ್ ಈರಯ್ಯನವರ ವಸತಿ ನಿರ್ಮಾಣ ಕೂಲಿ 4,326 ರೂಪಾಯಿ ಪಾವತಿಸಲಾಗಿದೆ. ಗಣೇಶ್ಪುರ ಗ್ರಾಮದ ರಾಧಾ ಕೋಮ್ ಕುಮಾರಯ್ಯನವರ ವಸತಿ ನಿರ್ಮಾಣ ಕೂಲಿ 12,978 ರೂಪಾಯಿ ಪಾವತಿಸಲಾಗಿದೆ. ಎಕ್ಲಕಟ್ಟೆ ಗ್ರಾಮದ ಸುವರ್ಣಮ್ಮ ಕೋಮ್ ದೊಡ್ಡಯ್ಯನವರ ವಸತಿ ನಿರ್ಮಾಣ ಕೂಲಿ 19,467 ರೂಪಾಯಿ ಪಾವತಿಸಲಾಗಿದೆ. ಇಂಜಪ್ಪೆಟ್ಟಿ ಶೀಲಮ್ಮ ಮಾಲಿಂಗಯ್ಯನವರ ವಸತಿ ನಿರ್ಮಾಣ ಕೂಲಿ 8,652 ರೂಪಾಯಿ ಪಾವತಿಸಲಾಗಿದೆ. ಅದಲಾಪುರ ಗ್ರಾಮದ ಶಾತಮ್ಮ ಕೋಮ್ ಶಾಮಣ್ಣನವರ ವಸತಿ ನಿರ್ಮಾಣ ಕೂಲಿ 10,815 ರೂಪಾಯಿ ಪಾವತಿಸಲಾಗಿದೆ. ಗಣೇಶ್ಪುರ ಗ್ರಾಮದ ವಸಂತ ಕುಮಾರಿ ಕೋಮ್ ಚಿತ್ರಲಿಂಗಯ್ಯನವರ ವಸತಿ ನಿರ್ಮಾಣ ಕೂಲಿ 6,489 ರೂಪಾಯಿ ಪಾವತಿಸಲಾಗಿದೆ. ಶೆಟ್ಟಿಹಳ್ಳಿ ಗ್ರಾಮದ ಲಲಿತಮ್ಮ ಕೋಮ್ ಮಹಾದೇವಯ್ಯನವರ ವಸತಿ ನಿರ್ಮಾಣ ಕೂಲಿ 21,630 ರೂಪಾಯಿ ಪಾವತಿಸಲಾಗಿದೆ. ಶೆಟ್ಟಿಹಳ್ಳಿ ಗ್ರಾಮದ ಜಯಮ್ಮ ಕೋಮ್ ಚಿಕ್ಕರಂಗಯ್ಯನವರ ವಸತಿ ನಿರ್ಮಾಣ ಕೂಲಿ 16,995 ರೂಪಾಯಿ ಪಾವತಿಸಲಾಗಿದೆ. ಮಾರ್ತಿನಗರ ಗ್ರಾಮದ ಸುಮೈ ಕೋಮ್ ಮೊಹಮ್ಮದ್ ಮುಬಾರಕ್ ಅವರ ವಸತಿ ನಿರ್ಮಾಣ ಕೂಲಿ 15,141 ರೂಪಾಯಿ ಪಾವತಿಸಲಾಗಿದೆ. ಇನ್ನೂನಾಲ ಗ್ರಾಮದ ಧರ್ಮಯ್ಯ ಬಿ ಕರೆರಂಗಯ್ಯನವರ ಸರಳ ನಂಬರ್ 29ರಲ್ಲಿ ಉಳಿಬದು ನಿರ್ಮಾಣ ಕೂಲಿ 23,793 ರೂಪಾಯಿ ಪಾವತಿಸಲಾಗಿದೆ. ಇನ್ನೂನಾಲ ಗ್ರಾಮದ ರಾಜಣ್ಣ ಬಿನ್ ರಂಗಯ್ಯನವರ ಸರಳ ನಂಬರ್ 27ರಲ್ಲಿ ಉಳಿಬದು ನಿರ್ಮಾಣ ಕೂಲಿ 17,304 ರೂಪಾಯಿ ಪಾವತಿಸಲಾಗಿದೆ. ಮತ್ತಿಕೆರೆ ಗ್ರಾಮದ ಸರ್ವೆ ನಂಬರ್ 10ರಲ್ಲಿ ಕೆರೆ ಹೂಳೆತ್ತುವ ಕಾಮಗಾರಿ ಕೂಲಿ 19,467 ರೂಪಾಯಿ ಪಾವತಿಸಲಾಗಿದೆ. ಮತ್ತಿಕೆರೆ ಗ್ರಾಮದ ಸರ್ವೆ ನಂಬರ್ 40ರ ಸರ್ಕಾರಿ ಗೋಕಟ್ಟೆ ಅಭಿವೃದ್ಧಿ ಕೂಲಿ 45,423 ರೂಪಾಯಿ ಪಾವತಿಸಲಾಗಿದೆ. ಪಣ್ಣಳ್ಳಿ ಗ್ರಾಮದ ಅಜ್ಜಪ್ಪನ ದೇವಾಲಯದ ಹತ್ತಿರ ಇರುವ ಕಟ್ಟೆ ಅಭಿವೃದ್ಧಿ ಕೂಲಿ 47,586 ರೂಪಾಯಿ ಪಾವತಿಸಲಾಗಿದೆ. ಕಣ್ಣಳ್ಳಿ ಗ್ರಾಮದ ಸರ್ವೆ ನಂಬರ್ 49ರಲ್ಲಿ ಅಮೃತ ಸರೋವರ ಕಾಮಗಾರಿ ಕೂಲಿ 45,423 ರೂಪಾಯಿ ಪಾವತಿಸಲಾಗಿದೆ. ಶಿವಪುರ ಗ್ರಾಮದ ಗಂಗಮ್ಮ ಕೋಮ್ ಶಾಂತಮೂರ್ತಿಯವರ ಪಟ್ಟಿಗೆ ನಿರ್ಮಾಣ ಸಾಮಗ್ರಿ 27,304 ರೂಪಾಯಿ ಪಾವತಿಸಲಾಗಿದೆ. ಪಣ್ಣಳ್ಳಿ ಗ್ರಾಮದ ಸುಮಾರ್ ಕೋಮ್ ಲೋಕೇಶ್ ಅವರ ಜನದ ಪಟ್ಟಿಗೆ ನಿರ್ಮಾಣ ಸಾಮಗ್ರಿ 7,400 ರೂಪಾಯಿ ಪಾವತಿಸಲಾಗಿದೆ. ಹುನ್ನನಾಳ ಗ್ರಾಮದ ತಿಮ್ಮಯ್ಯಪ್ಪ ಬಿನ್ ತಿಮ್ಮಯ್ಯನವರ ದನದ ಪಟ್ಟಿಗೆ ನಿರ್ಮಾಣ ಸಾಮಗ್ರಿ 27,304 ರೂಪಾಯಿ ಪಾವತಿಸಲಾಗಿದೆ. ಕಣ್ಣಳ್ಳಿ ಗ್ರಾಮದ ಬಸವರಾಜ್ ಬಿನ್ ಪಂಚಣ್ಣನವರ ಬಚ್ಚಲಗುಂಡಿ ಕಾಮಗಾರಿ ಸಾಮಗ್ರಿ 6,260 ರೂಪಾಯಿ ಪಾವತಿಸಲಾಗಿದೆ. ಕಣ್ಣಳ್ಳಿ ಗ್ರಾಮದ ವನ್ನಾಬಾಯಿ ಬಿನ್ ಕೋಮ್ ಲಿಂಗನಾಯ್ಕರವರ ಬಚ್ಚಲಗುಂಡಿ ನಿರ್ಮಾಣ ಸಾಮಗ್ರಿ 5,457 ರೂಪಾಯಿ ಪಾವತಿಸಲಾಗಿದೆ. ಕಣ್ಣಳ್ಳಿ ಗ್ರಾಮದ ಮಹದೇವಯ್ಯ ಬಿನ್ ಬಸಪ್ಪನವರ ಮನೆ ಹತ್ತಿರ ಬಚ್ಚಲಗುಂಡಿ ನಿರ್ಮಾಣ ಸಾಮಗ್ರಿ 7,490 ರೂಪಾಯಿ ಪಾವತಿಸಲಾಗಿದೆ. ಮಾದಲಾಪುರ ಗ್ರಾಮದ ರೇಣುಕಮ್ಮ ಬಿನ್ ನರಸಿಂಹಯ್ಯನವರ ಮನೆ ಹತ್ತಿರ ಬಚ್ಚಲಗುಂಡಿ ನಿರ್ಮಾಣ ಸಾಮಗ್ರಿ 5,587 ರೂಪಾಯಿ ಪಾವತಿಸಲಾಗಿದೆ. ಮತ್ತಿಕೆರೆ ಗ್ರಾಮದ ದಯಾನಂದ್ ಬಿನ್ ಸಿಬ್ಬಸಯ್ಯನವರ ಬಚ್ಚಲಗುಂಡಿ ನಿರ್ಮಾಣ ಸಾಮಗ್ರಿ 5,531 ರೂಪಾಯಿ ಪಾವತಿಸಲಾಗಿದೆ. ಮತ್ತಿಕೆರೆ ಗ್ರಾಮದ ಲತಾ ಕೋಮ್ ರಾಜಶೇಖರಯ್ಯನವರ ಬಚ್ಚಲಗುಂಡಿ ನಿರ್ಮಾಣ ಸಾಮಗ್ರಿ 5,531 ರೂಪಾಯಿ ಪಾವತಿಸಲಾಗಿದೆ. ಶೆಟ್ಟಿಹಳ್ಳಿ ಗ್ರಾಮದ ನಾಗರಾಜ್ ಬಿನ್ ಚಿಕ್ಕಣ್ಣನವರ 117/1A ಎರವಳು ಘಟಕ ನಿರ್ಮಾಣ ಸಾಮಗ್ರಿ 14,938 ರೂಪಾಯಿ ಪಾವತಿಸಲಾಗಿದೆ. ಎಜಿಸಿ ಮರೆಹಳ್ಳಿ ಕಾವಲ್ ಸರ್ವೆ ನಂಬರ್ 18ರಲ್ಲಿ ನಡುತೋಪು ಬೆಳೆಸುವುದು ಕೂಲಿ 5,23,446 ರೂಪಾಯಿ ಪಾವತಿಸಲಾಗಿದೆ. ಎಜಿಸಿ ಮರೆಹಳ್ಳಿ ಕಾವಲ್ ಬ್ಲಾಕ್ ನಡುತೋಪು ಬೆಳೆಸುವುದು ಬ್ಲಾಕ್ 2 ಕೂಲಿ 1,98,378 ರೂಪಾಯಿ ಪಾವತಿಸಲಾಗಿದೆ. ಎಜಿಸಿ ಮಂಚುದರೆ ಎಸ್ಎ ಅರಣ್ಯ ಪ್ರದೇಶದಲ್ಲಿ ಇಂಗುಗೊಂಡು ಕಾಮಗಾರಿ ಕೂಲಿ 23,175 ರೂಪಾಯಿ ಪಾವತಿಸಲಾಗಿದೆ. ಎಜಿಸಿ ಫಾರೆಸ್ಟ್ ಬೆಳ್ಳಿಹಳ್ಳ ವಿಲೇಜ್ ಚಿಕ್ಕನ್ನಯ್ಯ ಬಿನ್ ಗಿರಿಯಪ್ಪನವರು ಕೂಲಿ 33,681 ರೂಪಾಯಿ ಪಾವತಿಸಲಾಗಿದೆ. ಎಜಿಸಿ ಫ್ರಮ್ ಫಾರೆಸ್ಟ್ ಗಲಗೈಕೆರೆ ವಿಲೇಜ್ ಗಂಗಣ್ಣ ಸಣ್ಣ ಶಿವಣ್ಣ ಕೂಲಿ 21,630 ರೂಪಾಯಿ ಪಾವತಿಸಲಾಗಿದೆ. ಎಜಿಸಿ ಫಾರೆಸ್ಟ್ ಮಾದಲಾಪುರ ವಿಲೇಜ್ ಬಸವಯ್ಯ ಬಿನ್ ದಾಸಪ್ಪ ಕೂಲಿ 29,973 ರೂಪಾಯಿ ಪಾವತಿಸಲಾಗಿದೆ.
ಎಜಿಸಿ ಫಾರೆಸ್ಟ್ ಸರಸ್ವತಮ್ಮ ವೈಪಾಪುರ ಜಯಣ್ಣಾಚಾರ್ ಚಿಟ್ಟಿಹಳ್ಳಿ ವಿಲೇಜ್ ಕೂಲಿ 25,338 ರೂಪಾಯಿ ಪಾವತಿಸಲಾಗಿದೆ. ಎಜಿಸಿ ಆಗ್ರೋ ಫಾರೆಸ್ಟ್ ಸಣ್ಣರಂಗಮ್ಮ ದೊಡ್ಡಿಮಯ್ಯ ವೈಪಾಪ್ ದೊಡ್ಡಿಮಯ್ಯ ಕೂಲಿ 32,445 ರೂಪಾಯಿ ಪಾವತಿಸಲಾಗಿದೆ. ಬಿಳಕಲ್ಲಟ್ಟಿ ಗ್ರಾಮದ ತಿಮ್ಮಕ್ಕ ಕಟ್ಟಯ್ಯನವರ ಜಮೀನಿನಲ್ಲಿ ಗಿಡ ನೆಡುವುದು ಕೂಲಿ 19,158 ರೂಪಾಯಿ ಪಾವತಿಸಲಾಗಿದೆ. ಎಜಿಸಿ ಫ್ರಮ್ ಫಾರೆಸ್ಟ್ ರಾಮಚಂದ್ರಯ್ಯ ಸಣ್ಣ ದುರ್ಗಯ್ಯ ಶಿವಪುರ ವಿಲೇಜ್ ಕೂಲಿ 18,540 ರೂಪಾಯಿ ಪಾವತಿಸಲಾಗಿದೆ. ಎಜಿಸಿ ಫ್ರಮ್ ಫಾರೆಸ್ಟ್ ಬಸವರಾಜ್ ಸಣ್ಣ ಸಿದ್ದರಾಮ್ ಸದಾಶಿವಯ್ಯ ಶಿವಪುರ ವಿಲೇಜ್ ಕೂಲಿ 26,883 ರೂಪಾಯಿ ಪಾವತಿಸಲಾಗಿದೆ. ಎಜಿಸಿ ಫ್ರಮ್ ಫಾರೆಸ್ಟ್ ತಿಪ್ಪೇಸ್ವಾಮಿ ಸಣ್ಣ ಚಿಕ್ಕ ತಿಮ್ಮಯ್ಯ ಗುಣನಾಳ ವಿಲೇಜ್ ಕೂಲಿ 33,063 ರೂಪಾಯಿ ಪಾವತಿಸಲಾಗಿದೆ. ಬಿಳಕಲ್ಲಟ್ಟಿ ಗ್ರಾಮದ ಪುರ್ದಮ್ಮ ತಿಮ್ಮಯ್ಯನವರ ಜಮೀನಿನಲ್ಲಿ ಗಿಡ ನೆಡುವುದು ಕೂಲಿ 23,484 ರೂಪಾಯಿ ಪಾವತಿಸಲಾಗಿದೆ. ಬಿಳಕಲ್ಲಟ್ಟಿ ಗ್ರಾಮದ ನಾಗರಾಜು ಬಿನ್ ತಿಮ್ಮಯ್ಯನವರ ಜಮೀನಿನಲ್ಲಿ ಗಿಡ ನೆಡುವುದು ಕೂಲಿ 26,883 ರೂಪಾಯಿ ಪಾವತಿಸಲಾಗಿದೆ. ಕಲ್ಲಹಳ್ಳಿ ಗ್ರಾಮದ ಮುತ್ತಯ್ಯ ಬಿನ್ ಚಿಕ್ಕಣ್ಣನವರ ಜಮೀನಿನಲ್ಲಿ ಗಿಡ ನೆಡುವುದು ಕೂಲಿ 24,720 ರೂಪಾಯಿ ಪಾವತಿಸಲಾಗಿದೆ. ಶಿವಪುರ ಗ್ರಾಮದ ಮಂಜುನಾಥ್ ಬಿನ್ ದಡ್ಡಯ್ಯನವರ ಜಮೀನಿನಲ್ಲಿ ಗಿಡ ನೆಡುವುದು ಕೂಲಿ 33,681 ರೂಪಾಯಿ ಪಾವತಿಸಲಾಗಿದೆ. ಫಾರೆಸ್ಟ್ ಕುಲನಾಳ ರಂಗಯ್ಯ ಬಿನ್ ಸಂಗಯ್ಯ ಕೂಲಿ 13,596 ರೂಪಾಯಿ ಪಾವತಿಸಲಾಗಿದೆ. ಎಜಿಸಿ ಫ್ರಮ್ ಫಾರೆಸ್ಟ್ ಕುಲನಾಳ ಪುಟ್ಟನರಸಮ್ಮ ವೈಪಾಪ್ ಚಿಕ್ಕಿಮಯ್ಯ ಕೂಲಿ 38,007 ರೂಪಾಯಿ ಪಾವತಿಸಲಾಗಿದೆ. ಎಜಿಸಿ ಫ್ರಮ್ ಫಾರೆಸ್ಟ್ ಮಾದಲಾಪುರ ನರಸಮ್ಮ ವೈಪಾಪ್ ಬಸವಯ್ಯ ಕೂಲಿ 22,557 ರೂಪಾಯಿ ಪಾವತಿಸಲಾಗಿದೆ. ಎಜಿಸಿ ಫ್ರಮ್ ಫಾರೆಸ್ಟ್ ಅಪ್ಪನಹಳ್ಳಿ ಲಕ್ಷ್ಮಮ್ಮ ವೈಪಾಪ್ ಸಿದ್ದರಾಮಯ್ಯ ಕೂಲಿ 21,012 ರೂಪಾಯಿ ಪಾವತಿಸಲಾಗಿದೆ. ಎಜಿಸಿ ಫ್ರಮ್ ಫಾರೆಸ್ಟ್ ಅಪ್ಪನಹಳ್ಳಿ ಮಹಾಲಿಂಗಯ್ಯ ಸಣ್ಣ ಗುಡಿಯಪ್ಪ ಕೂಲಿ 23,175 ರೂಪಾಯಿ ಪಾವತಿಸಲಾಗಿದೆ. ಎಜಿಸಿ ಫ್ರಮ್ ಫಾರೆಸ್ಟ್ ಯಕ್ಕಲಕಟ್ಟೆ ಕೆಂಪಮ್ಮ ವೈಪಾಪ್ ರಂಗಯ್ಯ ಕೂಲಿ 34,917 ರೂಪಾಯಿ ಪಾವತಿಸಲಾಗಿದೆ. ಮಾತಾಪುರ ಗ್ರಾಮದ ಗರಿಯಮ್ಮ ಹೋಬಳಯ್ಯ ಜಮೀನಿನಲ್ಲಿ ಗಿಡ ನೆಡುವುದು ಕೂಲಿ 29,664 ರೂಪಾಯಿ ಪಾವತಿಸಲಾಗಿದೆ. ಗುಣನಾಳ ಗ್ರಾಮದ ಕರಿಯಮ್ಮ ಪುಟ್ಟರಂಗಯ್ಯನವರ ಜಮೀನಿನಲ್ಲಿ ಗಿಡ ನೆಡುವುದು ಕೂಲಿ 32,445 ರೂಪಾಯಿ ಪಾವತಿಸಲಾಗಿದೆ. ಶಿವಪುರ ಗ್ರಾಮದ ಕೆಂಪರಾಜು ಬಿನ್ ಅಂಜಿನಪ್ಪನವರ ಜಮೀನಿನಲ್ಲಿ ಗಿಡ ನೆಡುವುದು ಕೂಲಿ 23,484 ರೂಪಾಯಿ ಪಾವತಿಸಲಾಗಿದೆ. ಸೀತಾರಾಮಯ್ಯ ಬಿನ್ ಸಣಸಿದ್ದಯ್ಯ ಶೆಟ್ಟಿಹಳ್ಳಿ ಶಿವಪುರ ಪಂಚಾಯತ್ ಅಂಗನವಾಡಿ ಒಂದು ಕಂದಕಬದು ನಿರ್ಮಾಣ ಕೂಲಿ 42,642 ರೂಪಾಯಿ ಪಾವತಿಸಲಾಗಿದೆ. ಸೌಭಾಗ್ಯಮ್ಮ ರಂಗಯ್ಯ ಶೆಟ್ಟಿಹಳ್ಳಿ ಕಂದಕಬದು ನಿರ್ಮಾಣ ಕೂಲಿ 23,484 ರೂಪಾಯಿ ಪಾವತಿಸಲಾಗಿದೆ. ಲಲಿತಮ್ಮ ಸೀತಾರಾಮಾಚಾರ್ ಶೆಟ್ಟಿಹಳ್ಳಿ ಗ್ರಾಮ ಸರ್ವೆ ನಂಬರ್ 111 ಕಂದಕಬದು ನಿರ್ಮಾಣ ಕೂಲಿ 21,630 ರೂಪಾಯಿ ಪಾವತಿಸಲಾಗಿದೆ. ಕಂಬಕ್ಕ ಲಿಂಗಯ್ಯ ಶೆಟ್ಟಿಹಳ್ಳಿ ಗ್ರಾಮ ಕಂದಕಬದು ನಿರ್ಮಾಣ ಕೂಲಿ 23,793 ರೂಪಾಯಿ ಪಾವತಿಸಲಾಗಿದೆ. ಕೃಷ್ಣಮೂರ್ತಿ ಸಣ್ಣ ಸಿದ್ದರಾಮಯ್ಯ ಸರ್ವೆ ನಂಬರ್ 15/4ರಲ್ಲಿ ನ್ಯೂ ಕೋಕೋನಟ್ ಪ್ಲಾಂಟೇಶನ್ ಅಪ್ಪನಹಳ್ಳಿ ವಿಲೇಜ್ ಕೂಲಿ 38,934 ರೂಪಾಯಿ. ಶೇಖರ್ ಸಣ್ಣ ರಾಮಯ್ಯ ಸರ್ವೆ ನಂಬರ್ 1ರಲ್ಲಿ ನ್ಯೂ ಕೋಕೋನಟ್ ಪ್ಲಾಂಟೇಶನ್ ಅಪ್ಪನಹಳ್ಳಿ ವಿಲೇಜ್ ಕೂಲಿ 21,630 ರೂಪಾಯಿ. ಸಿದ್ದರಾಮಯ್ಯ ಸಣ್ಣ ರಾಮಯ್ಯ ಸರ್ವೆ ನಂಬರ್ 31ರಲ್ಲಿ ನ್ಯೂ ಕೋಕೋನಟ್ ಪ್ಲಾಂಟೇಶನ್ ಅಪ್ಪನಹಳ್ಳಿ ವಿಲೇಜ್ ಕೂಲಿ 21,630 ರೂಪಾಯಿ. ಅಂಗ್ಲಮ್ಮ ವೈಪಾಪ್ ಶಿವಲಿಂಗಯ್ಯ ಸರ್ವೆ ನಂಬರ್ 57 ನ್ಯೂ ಕೋಕೋನಟ್ ಪ್ಲಾಂಟೇಶನ್ ಅಪ್ಪನಹಳ್ಳಿ ವಿಲೇಜ್ ಕೂಲಿ 21,630 ರೂಪಾಯಿ. ಚಿಕ್ಕಮುದ್ದಯ್ಯ ಸಣ್ಣ ಮುದ್ದಯ್ಯ ಸರ್ವೆ ನಂಬರ್ 58 ಕೋಕೋನಟ್ ಪ್ಲಾಂಟೇಶನ್ ಅಪ್ಪನಹಳ್ಳಿ ವಿಲೇಜ್ ಕೂಲಿ 10,815 ರೂಪಾಯಿ ಪಾವತಿಸಲಾಗಿದೆ. ಮಾಲಿಂಗಯ್ಯ ಸಣ್ಣ ರಾಮಯ್ಯ ಸರ್ವೆ ನಂಬರ್ 1 ಕೋಕೋನಟ್ ಪ್ಲಾಂಟೇಶನ್ ಅಪ್ಪನಹಳ್ಳಿ ವಿಲೇಜ್ ಕೂಲಿ 21,321 ರೂಪಾಯಿ ಪಾವತಿಸಲಾಗಿದೆ.
ಸಿದ್ದರಾಮಕ್ಕ ವೈಫ್ ಆಫ್ ಮಹಾಲಿಂಗಯ್ಯ ಸರ್ವೆ ನಂಬರ್ 65 ನ್ಯೂ ಕೊಕೊನಟ್ ಪ್ಲಾಂಟೇಶನ್ ಅಪ್ಪನಹಳ್ಳಿ ವಿಲೇಜ್ ಕೂಲಿ 23,793 ರೂಪಾಯಿ ಪಾವತಿಸಲಾಗಿದೆ. ರಂಗಮ್ಮ ವೈಫ್ ಆಫ್ ಕರಿಯಣ್ಣ ಸರ್ವೆ ನಂಬರ್ 54 ನ್ಯೂ ಕೊಕೊನಟ್ ಪ್ಲಾಂಟೇಶನ್ ಅಪ್ಪನಹಳ್ಳಿ ವಿಲೇಜ್ ಕೂಲಿ 33,063 ರೂಪಾಯಿ ಪಾವತಿಸಲಾಗಿದೆ. ಸಾಮಗ್ರಿ 5,250 ಒಟ್ಟು 38,313 ರೂಪಾಯಿ ಪಾವತಿಸಲಾಗಿದೆ. ರಾಜ್ಕುಮಾರ್ ಸನ್ ಆಫ್ ದಾಸಯ್ಯ ದೊಡ್ಡಯ್ಯ ಸರ್ವೆ ನಂಬರ್ 18 ನ್ಯೂ ಕೊಕೊನಟ್ ಪ್ಲಾಂಟೇಶನ್ ಹೆಕ್ಲಕಟ್ಟೆ ವಿಲೇಜ್ ಕೂಲಿ 14,995 ಸಾಮಗ್ರಿ 5,250 ಒಟ್ಟು 22,245 ರೂಪಾಯಿ ಪಾವತಿಸಲಾಗಿದೆ. ಶಿವಶೇಖರ್ ಸನ್ ಆಫ್ ವೀರಲಿಂಗಯ್ಯ ಸರ್ವೆ ನಂಬರ್ 124/1 ನ್ಯೂ ಕೊಕೊನಟ್ ಪ್ಲಾಂಟೇಶನ್ ಇನ್ ಅಪ್ಪನಹಳ್ಳಿ ವಿಲೇಜ್ ಕೂಲಿ 16,995 ರೂಪಾಯಿ ಪಾವತಿಸಲಾಗಿದೆ. ಅನುಪಮ ವೈಫ್ ಆಫ್ ರವಿ ಸರ್ವೆ ನಂಬರ್ 84/8 84/7 ಕೊಕೊನಟ್ ಪ್ಲಾಂಟೇಶನ್ ಶಿವಪುರ ವಿಲೇಜ್ ಕೂಲಿ 7,107 ರೂಪಾಯಿ ಪಾವತಿಸಲಾಗಿದೆ. ರಾಮಯ್ಯ ಸನ್ ಆಫ್ ಲಿಂಗಣ್ಣ ಸರ್ವೆ ನಂಬರ್ 1 ಕೊಕೊನಟ್ ಪ್ಲಾಂಟೇಶನ್ ಅಪ್ಪನಹಳ್ಳಿ ವಿಲೇಜ್ ಕೂಲಿ 46,968 ಸಾಮಗ್ರಿ 7,500 ಒಟ್ಟು 54,468 ರೂಪಾಯಿ ಪಾವತಿಸಲಾಗಿದೆ. ಶಿವಣ್ಣ ಸನ್ ಆಫ್ ರಾಮಯ್ಯ ಸರ್ವೆ ನಂಬರ್ 56 ನ್ಯೂ ಕೊಕೊನಟ್ ಪ್ಲಾಂಟೇಶನ್ ಅಪ್ಪನಹಳ್ಳಿ ವಿಲೇಜ್ ಕೂಲಿ 47,586 ರೂಪಾಯಿ ಪಾವತಿಸಲಾಗಿದೆ. ಶಿವಣ್ಣ ಸನ್ ಆಫ್ ಕಾಂತಯ್ಯ ಸರ್ವೆ ನಂಬರ್ 45/10 ಕೊಕೊನಟ್ ಪ್ಲಾಂಟೇಶನ್ ಹೆಕ್ಲಕಟ್ಟೆ ವಿಲೇಜ್ ಕೂಲಿ 21,630 ರೂಪಾಯಿ ಪಾವತಿಸಲಾಗಿದೆ. ಶಂಕರಮ್ಮ ವೈಫ್ ಆಫ್ ತಿಮ್ಮಯ್ಯ ಸರ್ವೆ ನಂಬರ್ 11 ನ್ಯೂ ಕೊಕೊನಟ್ ಪ್ಲಾಂಟೇಶನ್ ಗಲ್ಗೆಕೆರೆ ವಿಲೇಜ್ ಕೂಲಿ 37,389 ಸಾಮಗ್ರಿ 8,250 ಒಟ್ಟು 45,639 ರೂಪಾಯಿ ಪಾವತಿಸಲಾಗಿದೆ. ಪುಟ್ಟಯ್ಯ ಸನ್ ಆಫ್ ಲಿಂಗಯ್ಯ ಸರ್ವೆ ನಂಬರ್ 18 ಕೊಕೊನಟ್ ಪ್ಲಾಂಟೇಶನ್ ಚಿಟ್ಟೇಳಿ ವಿಲೇಜ್ ಕೂಲಿ 24,411 ರೂಪಾಯಿ ಪಾವತಿಸಲಾಗಿದೆ. ಗಂಗಣ್ಣ ಸನ್ ಆಫ್ ಶಿವಣ್ಣ ಸರ್ವೆ ನಂಬರ್ 11 ನ್ಯೂ ಕೊಕೊನಟ್ ಪ್ಲಾಂಟೇಶನ್ ಗಲ್ಗೆಕೆರೆ ವಿಲೇಜ್ ಕೂಲಿ 21,630 ರೂಪಾಯಿ ಪಾವತಿಸಲಾಗಿದೆ. ಹನುಮಕ್ಕ ವೈಫ್ ಆಫ್ ಕದ್ರಯ್ಯ ಸರ್ವೆ ನಂಬರ್ 215 ಗದ್ದೆಹಳ್ಳಿ ವಿಲೇಜ್ ನ್ಯೂ ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಗುಬ್ಬಿ ಕೂಲಿ 8,652 ರೂಪಾಯಿ ಪಾವತಿಸಲಾಗಿದೆ. ರಂಗಯ್ಯ ಸನ್ ಆಫ್ ಸಿದ್ದರಾಮಯ್ಯ ನ್ಯೂ ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಇನ್ ಮಾತ್ಲಾಪುರ ವಿಲೇಜ್ ಕೂಲಿ 32,445 ರೂಪಾಯಿ ಪಾವತಿಸಲಾಗಿದೆ. ಶಿವಪುರ ಗ್ರಾಮ ಪಂಚಾಯತಿ ಶಿವಪುರ ಸರ್ಕಾರಿ ಪ್ರೌಢಶಾಲೆಗೆ ಶೌಚಾಲಯ ನಿರ್ಮಾಣ ಕೂಲಿ 17,304 ರೂಪಾಯಿ ಪಾವತಿಸಲಾಗಿದೆ. ಒಟ್ಟು ಕೂಲಿ 44,16,846 ಸಾಮಗ್ರಿ 6,26,095 ಒಟ್ಟು 48,22,188 ರೂಪಾಯಿ ಪಾವತಿಸಲಾಗಿದೆ. ಇದ್ರಲ್ಲಿ ಏನಾದರೂ ಆಕ್ಷೇಪಣೆಗಳಿದೆಯಾ? ಆಕ್ಷೇಪಣೆಗಳಿಲ್ಲ ಅಂದ್ರೆ ಎಲ್ಲರೂ ಕ್ಲಾಸ್. ಏನು ಆಕ್ಷೇಪಣೆಗಳಿಲ್ಲ ಅಂದ್ರೆ ಕ್ಲಾಸ್ ಅಂದ್ರೆ ನಮ್ ಸಮ್ಮತಿ ಇದೆ ಅಂತ. ಶಿವಪುರದ 4 ಜನ ಕೊಟ್ಟಾರೆ, 2 ಮೆಂಬರ್ಗಳು ಕೆಲಸ ಮಾಡ್ಯಾರೆ, ಮಾಜಿ ಮೆಂಬರ್ಗಳು 4 ಜನ ಕೊಟ್ಟಾರ. ನಮ್ಗಿನ್ನೇನು ರೈತರು ಬೆಳೆಕಾಳು ಕೊಟ್ಟಾರೆ. ಬರೀ ಕ್ಲಾಸ್ ಹಾಕಕ್ ಹೋಗ್ತಿರಲ್ಲ ಮಾಡಿರೋದು ಯಾರಿ ಮಾಡ್ಯಾರ? ನಮಗ್ ಕೊಟ್ಟವ್ರ ನಮ್ಗೇಂದ್ರ ಬದಿಗೆ ನಾವು ಆರಿಸಿ ಬರ್ಸಿ 1 ವರ್ಷ ಐತಿ. ಇಷ್ಟು ಜನ ಇದೀವಿ ನಾವು. ನಮ್ಗೆ ಯಾರನ್ನಾರ ಒಂದ್ ಮಾತು ಹೇಳಿ ಬರ್ಸ್ಕೊಂಡ್ಬೇಕಾದ್ರೆ ಮಾತ್ರ ಬತ್ತಾವ ಹಾಕಿವ್ರಿ ಅಂತ ನಮ್ಮ ಒಂದು ಉದಿ ಬದಿ ಕೊಟ್ಟಿಲ್ಲ. ಅಷ್ಟು ಜನ ಕೊಟ್ಟವ್ರಿ. ಎಷ್ಟು ಜನ ಕೊಟ್ಟಿರ ಇಲ್ಲಿ ಕುಂತಿದೀವಿ. ನಮ್ಮವ್ ಯಾಕೆ ಕೊಡ್ಲಿಲ್ಲ ನಮಗೆ ಕೆಲಸ ಮಾಡಕ್ಕೆ? ನಮ್ಮವೆಲ್ಲ ಸೇರ್ಸಿದೀವಲ್ಲ. ಇಷ್ಟು ದಿನ ವರ್ಷ ಆಗೈತೆ ನಮ್ಗೆ. ನಾವು ಸೇರ್ಸಿಲ್ವಲ್ಲ, ಅವ್ರು ಕೇಳಕ್ ಹೋಗೋದು ಯಾಸಕ್ ಹೋಗ್ತಿ ಅಂತ ಅವ್ರು ಕೇಳ್ತಾರೆ. ಪಿಡಿಒ ಅವ್ರನ್ನ ದೌರ್ಜನ್ಯ ಮಾಡಂಗಿಲ್ಲ, ನಮ್ಮ ಮೇಲೆ ದೌರ್ಜನ್ಯ. ಸೂಪರ್ಗೆಲ್ಲ ಸರ್ 2 ಮೆಂಬರ್ ಮಾಡ್ಕೊಂಡ್ರ ಅದ್ರಾಗ ಓದಿರೋದ್ರ ಇದೆ. 2 ಮಾಜಿ ಮೆಂಬರ್ಗಳು ಅವ್ರ. ಇನ್ ಬೇರೆ ಸಮಸ್ಯೆ ರೈಸ್ ಆದ್ಮೇಲೆ ಸೊಲ್ಯೂಷನ್ ಬೇಕಲ್ವಾ? ಹೇಳಿ ಏನಾಗ್ಬೇಕು ಸರ್? ಇದೇ ನಿಂಗೆ ಕೊಡೋದವ್ರು ನೆಕ್ಸ್ಟ್ ಸತಿ ಬಂದವ್ರು ಅಷ್ಟೇ. ಅವ್ರಿಗೆ ನೋಡಿಲ್ಲ ಇಲ್ಲಿ ಅದಕ್ಕೆ ಕ್ಲಾಪ್ ಹಾಕ್ಸಾಗ ಯಾಕೆ ಕುಂತವ್ರಿ ನೋಡಿಲ್ಲ. ಅವ್ರಿಗೆ ಆಗಿಲ್ಲ ಅಂತ ಹೇಳ್ಬೇಕಲ್ವಾ ನೀವು? ಈಗ ಅವ್ರು ನೋಡಿದಾರೆ ಕೇಳಿ ಸರ್ ಅವ್ರನ್ನೆಲ್ಲವ. ಆಗಲ್ಲ, ನೀವು ಇಂಥದ್ದು ಓದಿದಾಗ ಇಂಥದ್ದು ಆಗಿಲ್ಲ ಸರ್ ಅಂತ ಹೇಳ್ಬೋದಲ್ಲ.
ಏನ್ ಹೇಳ್ತಿ ಸರ್ ಹೇಳೇನಾಗ್ಬೇಕಾಯ್ತು ನಾವು ಪ್ರತಿ ಸತಿ ಬಂದು ಹಿಂಗ್ ಕೇಳಿ ಹೋಗ್ತಿದ್ವಿ ಬಿಟ್ರೆ ಬೇರೆ ಯಾರಿಗೂ ಕೊಡ್ತಲೇ ಇಲ್ಲ ಮಂದಿ. ನಮ್ಗೆ ಇದು ಬಂದೈತೆ ಅಂತ ತಿಳಿಸ್ತಾರೆ ಮಾಹಿತಿ ಕೊಡೋರು ಯಾರು ಸರ್? ನೀವು ನಾವೇನು ಮಾಡಂಗಿಲ್ಲ ಸುಮ್ಮನೆ ಇದೀವಿ ಅಂದ್ರೆ ಅದು ತಪ್ಪೇ, ಅದು ತಪ್ಪೇ. ನಮ್ಗೆ ಮಾಹಿತಿ ಯಾಕೆ ಕೊಡ್ತಾರೆ ಸರ್? ಹಿಂಗ್ ಬಂದಾವೆ ಇವೆಲ್ಲ ಹಿಂಗ್ ಐತೆ ಅಂತ ಯಾರು ಮಾಹಿತಿ ಕೊಡ್ತಾರೆ? ಹೋಗ್ತಾ ಇದಾರಲ್ವಾ ಇಂಥ ಕಡೆ ಆಗಿದೆ ಆದ್ಮೇಲೆ ಹೋದಿರ್ ನಮಗೆ ತಿರ್ಗಾ ನಾವು ಮಾಡಿಸ್ಕೊಂಡ್ರೆ ಹೇಳಿ ಸರ್, ಬೇರೆ ಗೊತ್ತಾಗಬೇಕಲ್ಲ ಕೂಡ ಅವೇ ಅಂತ ಗೊತ್ತಾಗದ ಆಮೇಲೆ ಈಗ ಆಗಿರೋದು ಆಗಿದೆ ಇಲ್ಲ ಅನ್ನೋದು ನಾವು ಕೊಟ್ಟಿರೋ ಬಂದೇ ಅಲ್ವಲ್ಲ, ಅವ್ರು ಮಾಡ್ಕೊಂಡವ್ರ ನಾಷ್ಟನ ಮುಗ್ದೋಯ್ತು. ಅವ್ರು ಮಾಡ್ಯಾರ ಬಿಟ್ಟವ್ರ ಇವಾಗ ಮಾಡಿಲ್ಲ ನಾವೇ ಹೇಳ್ತೀವಿ. ಬಿಲ್ ಮಾಡ್ಕೊಂಡವ್ರೆ, ಯಾಕಂದ್ರೆ ಅವ್ರ ಮೆಂಬರ್ಗಳು ಅಧ್ಯಕ್ಷರುಗಳು ಕೇಳಂಗಿಲ್ಲ. ಬರ್ರಿ ಇನ್ನೇನು ಅಲ್ಲಿ ಕೂತ್ಕೊಂಡೆ ಬೆಳಕಳಿಕ್ ಇದು ಮಾಡ್ತೀರ, ಬೇರೆ ಆಗ್ತಿರಲ್ಲ ಹೋಗಿ ಸಾರ್ವಜನಿಕ ಎಲ್ಲ ಸ್ಟಾಫ್ ಅವರು ಹಣಕಾಸಿನ ವಿವರ. ಪ್ರಾರಂಭಿಕ ಶುಲ್ಕ 7,94,057 ರೂಪಾಯಿಗಳು. ಈ ಅವಧಿಗೆ ಒಟ್ಟು ಅನುದಾನ 50,94,000. ಈ ಅವಧಿಗೆ ಒಟ್ಟು ಬ್ಯಾಂಕ್ ಬಡ್ಡಿ 24,584. ಒಟ್ಟು ಮೊತ್ತ 40,15,608 ರೂಪಾಯಿಗಳು. ಇದರಲ್ಲಿ ಈ ಅವಧಿಯಲ್ಲಿ ಖರ್ಚಾಗಿರುವ ಒಟ್ಟು ಮೊತ್ತ 46,90,556 ರೂಪಾಯಿಗಳು ಈ ಅವಧಿಯಲ್ಲಿ ಖರ್ಚಾಗಿರುತ್ತದೆ. ಈ ಅವಧಿಯ ಕಾಮಗಾರಿಗಳ ವಿವರಗಳು. ಟಿಸಿಬಿ ರಸ್ತೆಯಿಂದ ಮರಹಳ್ಳ ಕಾವಲ್ ಹಳ್ಳದವರೆಗೆ ಪಾದಚಾರಿ ರಸ್ತೆ ಕಾಮಗಾರಿ. ಈ ಕಾಮಗಾರಿಗೆ 37,058 ರೂಪಾಯಿಗಳು ಪಾವತಿಯಾಗಿರುತ್ತದೆ. ಉನುಗ್ನಾಲ ಮಜರೆ ಯಳದಾಸ್ನಟ್ಟಿ ಗ್ರಾಮದ ನಾಗಣ್ಣನ ಮನೆಯಿಂದ ಕದುರೈನ್ ಮನೆಯವರೆಗೆ ಸಿಸಿ ರಸ್ತೆ ಕಾಮಗಾರಿ. ಈ ಕಾಮಗಾರಿಗೆ 1,16,364 ರೂಪಾಯಿಗಳು ಪಾವತಿಯಾಗಿರುತ್ತದೆ. ಬಾದ್ಲಾಪುರ ಚಲುರಾಜ್ ಮನೆಯಿಂದ ಹರಡಿ ಮರದವರೆಗೆ ಚರಂಡಿ ಕಾಮಗಾರಿ. ಈ ಕಾಮಗಾರಿಗೆ 62,419 ರೂಪಾಯಿಗಳು ಪಾವತಿಯಾಗಿರುತ್ತದೆ. ಮಾದ್ಲಾಪುರ ಗ್ರಾಮದ ಮುಂಭಾಗದಿಂದ ಕುಡಿಯುವ ನೀರಿನ ಟ್ಯಾಂಕ್ವರೆಗೆ ಚರಂಡಿ ಕಾಮಗಾರಿ. ಈ ಕಾಮಗಾರಿಗೆ 44,856 ರೂಪಾಯಿಗಳು ಪಾವತಿಯಾಗುತ್ತದೆ. ಮಾದ್ಲಾಪುರ ಕಾಲೋನಿಯಲ್ಲಿ ಸಿಸ್ಟಮ್ಗಳ ರಿಪೇರಿ ಕಾಮಗಾರಿ. ಈ ಕಾಮಗಾರಿಗೆ 30,935 ರೂಪಾಯಿಗಳು ಪಾವತಿಯಾಗುತ್ತದೆ. ಕೆಂಗಾನಟ್ಟಿ ಗ್ರಾಮದಿಂದ ಕೂಡು ರಸ್ತೆಯವರೆಗೆ ರಸ್ತೆ ಅಭಿವೃದ್ಧಿ. ಈ ಕಾಮಗಾರಿಗೆ 69,724 ರೂಪಾಯಿಗಳು ಪಾವತಿಯಾಗುತ್ತದೆ. ಗಳಿಗೆಕೆರೆ ಗ್ರಾಮದಲ್ಲಿ ಆನಂದಯ್ಯ ಮನೆಯಿಂದ ಲಕ್ಕಣ್ಣನ ಮನೆಯವರೆಗೆ ಪೈಪ್ಲೈನ್ ಕಾಮಗಾರಿ. ಈ ಕಾಮಗಾರಿಗೆ 64,403 ರೂಪಾಯಿಗಳು ಪಾವತಿಯಾಗುತ್ತದೆ. ಗಳಿಗೆಕೆರೆ ಗ್ರಾಮದಲ್ಲಿ ಕರೆಸಿದ್ದಯ್ಯನ ಮನೆಯಿಂದ ಲಕ್ಕಣ್ಣನ ಮನೆಯವರೆಗೆ ಪೈಪ್ಲೈನ್ ಕಾಮಗಾರಿ. ಈ ಕಾಮಗಾರಿಗೆ 73,693 ರೂಪಾಯಿಗಳು ಪಾವತಿಯಾಗುತ್ತದೆ. ಎಕ್ಕಲಕಟ್ಟೆ ಗ್ರಾಮದ ಎಸ್ ಟಿ ಶಿವಣ್ಣ ಮನೆಯಿಂದ ಮೂರ್ತಪ್ಪನ ಮನೆಯವರೆಗೆ ಪೈಪ್ಲೈನ್ ಕಾಮಗಾರಿ. ಈ ಕಾಮಗಾರಿಗೆ 64,408 ರೂಪಾಯಿಗಳು ಪಾವತಿಯಾಗುತ್ತದೆ. ಉಳುಮ್ನಾಲ ಟಿಸಿಬಿ ರಸ್ತೆಯಿಂದ ಎಸ್ ಟಿ ಜನಾಂಗದ ಗುಡಿ ರಂಗಯ್ಯನ ಮನೆಯವರೆಗೆ ಪಾದಾಚಾರಿ ರಸ್ತೆ ಅಭಿವೃದ್ಧಿ. ಈ ಕಾಮಗಾರಿಗೆ 87,970 ರೂಪಾಯಿಗಳು ಪಾವತಿಯಾಗುತ್ತದೆ. ಶಿವಪುರ ಗ್ರಾಮದ ಆವರಣದಲ್ಲಿ ಟ್ರ್ಯಾಕ್ಟರ್ ಶೆಡ್ ನಿರ್ಮಾಣ. ಈ ಕಾಮಗಾರಿಗೆ 1,34,608 ರೂಪಾಯಿಗಳು ಪಾವತಿಯಾಗುತ್ತದೆ. ಯಳದಾಸ್ನಟ್ಟಿ ಗ್ರಾಮದಲ್ಲಿ ಗ್ರಾಮ ನೈರ್ಮಲ್ಯ ಮತ್ತು ಚರಂಡಿ ಕಾಮಗಾರಿ. ಈ ಕಾಮಗಾರಿಗೆ 37,087 ರೂಪಾಯಿಗಳು ಪಾವತಿಯಾಗುತ್ತದೆ. ಯಳದಾಸ್ನಟ್ಟಿ ಗ್ರಾಮದಲ್ಲಿ ಸರ್ಕಾರಿ ಕಿರಿಯ ಪಾಠಶಾಲೆಯಲ್ಲಿ ಅಡಿಗೆ ಕೊಠಡಿ ದುರಸ್ತಿ ಕಾಮಗಾರಿ. ಈ ಕಾಮಗಾರಿಗೆ 62,824 ರೂಪಾಯಿಗಳು ಪಾವತಿಯಾಗುತ್ತದೆ. ಎಕ್ಕಲಕಟ್ಟೆ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರ ಪೈಪ್ಲೈನ್ ಮತ್ತು ಸಿಸ್ಟಮ್ ಸ್ಥಳಾಂತರಿಸುವುದು. ಈ ಕಾಮಗಾರಿಗೆ 31,773 ರೂಪಾಯಿಗಳು ಪಾವತಿಯಾಗುತ್ತದೆ. ಗಣೇಶಪುರ ಗ್ರಾಮದಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ. ಈ ಕಾಮಗಾರಿಗೆ 32,414 ರೂಪಾಯಿಗಳು ಪಾವತಿಯಾಗುತ್ತದೆ. ಓಬಳಾಪುರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಮತ್ತು ಅಂಗನವಾಡಿ ಸ್ವಚ್ಛತೆ ಮತ್ತು ಶೌಚಾಲಯ ಕಾಮಗಾರಿ. ಈ ಕಾಮಗಾರಿಗೆ 36,420 ರೂಪಾಯಿಗಳು ಪಾವತಿಯಾಗುತ್ತದೆ. ಅಪ್ಪನಹಳ್ಳಿ ವಾರ್ಡ್ನಲ್ಲಿ ಗ್ರಾಮ ನೈರ್ಮಲ್ಯ ಮತ್ತು ಕುಡಿಯುವ ನೀರಿನ ಸಿಸ್ಟಮ್ನ ಬದಲಾವಣೆ ಕಾಮಗಾರಿ. ಈ ಕಾಮಗಾರಿಗೆ 32,254 ರೂಪಾಯಿಗಳು ಪಾವತಿಯಾಗುತ್ತದೆ. ಶಿವಪುರ ಗ್ರಾಮದಲ್ಲಿ ಗ್ರಾಮ ನೈರ್ಮಲ್ಯ ಮತ್ತು ಕುಡಿಯುವ ನೀರಿನ ಟ್ಯಾಂಕ್ಗಳ ದುರಸ್ತಿ ಕಾಮಗಾರಿ. ಈ ಕಾಮಗಾರಿಗೆ 29,804 ರೂಪಾಯಿಗಳು ಪಾವತಿಯಾಗುತ್ತದೆ.
ಕಳ್ಳಂಡಿ ಗ್ರಾಮದ ಕುಡಿಯುವ ನೀರಿನ ಪೈಪ್ಲೈನ್ನಿಂದ ಸದಾಶಿವಯ್ಯ ಮನೆಯವರೆಗೆ ಪೈಪ್ಲೈನ್ ಕಾಮಗಾರಿ. ಈ ಕಾಮಗಾರಿಗೆ 33,763 ರೂಗಳು ಪಾವತಿಯಾಗುತ್ತದೆ. ಮತ್ತಿಕೆರೆ ಮತ್ತು ಜಿಂಜಪ್ಪನಟ್ಟಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ಗಳ ದುರಸ್ತಿ ಕಾಮಗಾರಿ. ಈ ಕಾಮಗಾರಿಗೆ 39,334 ರೂಗಳು ಪಾವತಿಯಾಗುತ್ತದೆ. ಮತ್ತಿಕೆರೆ ದ್ಯಾಮಯ್ಯನ ಮನೆ ಹತ್ತಿರವಿರುವ ಸಿಸ್ಟಮ್ ಸ್ಥಳಾಂತರಿಸುವ ಕಾಮಗಾರಿ. ಈ ಕಾಮಗಾರಿಗೆ 32,707 ರೂಗಳು ಪಾವತಿಯಾಗುತ್ತದೆ. ಮಾರುತಿ ನಗರ ಗ್ರಾಮದಲ್ಲಿ ಗ್ರಾಮ ನೈರ್ಮಲ್ಯ ಮತ್ತು ಕುಡಿಯುವ ನೀರಿನ ಸಿಸ್ಟಮ್ಗಳ ದುರಸ್ತಿ ಕಾಮಗಾರಿ. ಈ ಕಾಮಗಾರಿಗೆ 27,975 ರೂಗಳು ಪಾವತಿಯಾಗುತ್ತದೆ. ಎಕ್ಕಲ್ಕಟ್ಟೆ ಗ್ರಾಮದಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ. ಈ ಕಾಮಗಾರಿಗೆ 29,191 ರೂಗಳು ಪಾವತಿಯಾಗುತ್ತದೆ. ಅಪ್ಪನಹಳ್ಳಿ ಗ್ರಾಮದ ಕುಡಿಯುವ ನೀರಿನ ಶೆಟ್ಟರ್ನಿಂದ ಚಿಕ್ಕಮ್ಮನ ಮನೆಯವರೆಗೆ ಚರಂಡಿ ಕಾಮಗಾರಿ. ಈ ಕಾಮಗಾರಿಗೆ 84,280 ರೂಗಳು ಪಾವತಿಯಾಗುತ್ತದೆ. ಅಪ್ಪನಹಳ್ಳಿ ಗ್ರಾಮದ ಮುಖ್ಯ ರಸ್ತೆಯಿಂದ ಕರಿಯಣ್ಣನ ಮನೆಯವರೆಗೆ ಚರಂಡಿ ಕಾಮಗಾರಿ. ಈ ಕಾಮಗಾರಿಗೆ 82,437 ರೂಗಳು ಪಾವತಿಯಾಗುತ್ತದೆ. ಅಪ್ಪನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶೌಚಾಲಯ ಕಾಮಗಾರಿ. ಈ ಕಾಮಗಾರಿಗೆ 37,856 ರೂಗಳು ಪಾವತಿಯಾಗುತ್ತದೆ. ಶಿವಪುರ ಗ್ರಾಮದಲ್ಲಿ ಎಸ್ಸಿ ಜನಾಂಗದ ವಿಶ್ವನಾಥ್ ಮನೆಯಿಂದ ಲಕ್ಷ್ಮಕ್ಕನ ಮನೆಯವರೆಗೆ ಸಿಸ್ಟಮ್ ಕಾಮಗಾರಿ. ಪೈಪ್ಲೈನ್ ಮತ್ತು ಸಿಸ್ಟಮ್ ಕಾಮಗಾರಿ. ಈ ಕಾಮಗಾರಿಗೆ 37,906 ರೂಗಳು ಪಾವತಿಯಾಗುತ್ತದೆ. ಶಿವಪುರ ಗ್ರಾಮದಲ್ಲಿ ಎಸ್ಸಿ ಜನಾಂಗದ ನರಸಮ್ಮನ ಮನೆಯಿಂದ ಜಯಮ್ಮ ಮನೆಯವರೆಗೆ ಪೈಪ್ಲೈನ್ ಕಾಮಗಾರಿ. ಈ ಕಾಮಗಾರಿಗೆ 37,906 ರೂಗಳು ಪಾವತಿಯಾಗುತ್ತದೆ. ಶಿವಪುರ ಗ್ರಾಮದಲ್ಲಿ ಎಸ್ಸಿ ಜನಾಂಗದ ಹೋಬಳೈ ಮನೆಯಿಂದ ತಿಮ್ಮಣ್ಣನ ಮನೆಯವರೆಗೆ ಪೈಪ್ಲೈನ್ ಕಾಮಗಾರಿ. ಈ ಕಾಮಗಾರಿಗೆ 37,794 ರೂಗಳು ಪಾವತಿಯಾಗುತ್ತದೆ. ಓಬಳಾಪುರ ಮತ್ತು ಬಿಳೆಕಲ್ಲಟ್ಟಿ ಗ್ರಾಮದಲ್ಲಿ ಸಿಸ್ಟಮ್ಗಳ ಹತ್ತಿರ ಸ್ವಚ್ಛತೆ ಮತ್ತು ಗ್ರಾಮ ನೈರ್ಮಲ್ಯ ಕಾಮಗಾರಿ. ಈ ಕಾಮಗಾರಿಗೆ 46,525 ರೂಗಳು ಪಾವತಿಯಾಗುತ್ತದೆ. ಗಣೇಶ್ಪುರ ಗ್ರಾಮದ ಚಿಕ್ಕಣ್ಣನ ಮನೆಯಿಂದ ಸೌಭಾಗ್ಯಮ್ಮನ ಮನೆಯವರೆಗೆ ಪೈಪ್ಲೈನ್ ಕಾಮಗಾರಿ. ಈ ಕಾಮಗಾರಿಗೆ 37,905 ರೂಗಳು ಪಾವತಿಯಾಗುತ್ತದೆ. ಎಕ್ಕಲ್ಕಟ್ಟೆ ಗ್ರಾಮದಲ್ಲಿ ಸ್ಕೂಲ್ ಹತ್ತಿರದಿಂದ ಚಿಕ್ಕಣ್ಣನ ಮನೆಯವರೆಗೆ ಪೈಪ್ಲೈನ್ ಕಾಮಗಾರಿ. ಈ ಕಾಮಗಾರಿಗೆ 39,744 ರೂಗಳು ಪಾವತಿಯಾಗುತ್ತದೆ. ಅಪ್ಪನಹಳ್ಳಿ ಗ್ರಾಮದ ಮಂಡ್ಯದ ರಾಮಯ್ಯನ ಮನೆಯಿಂದ ರೇವಣ್ಣನ ಮನೆಯವರೆಗೆ ಪೈಪ್ಲೈನ್ ಕಾಮಗಾರಿ. ಈ ಕಾಮಗಾರಿಗೆ 56,767 ರೂಗಳು ಪಾವತಿಯಾಗುತ್ತದೆ. ಅಪ್ಪನಹಳ್ಳಿ ಗ್ರಾಮದಲ್ಲಿ ಗ್ರಾಮ ನೈರ್ಮಲ್ಯ ಮತ್ತು ಸಿಸ್ಟಮ್ಗಳ ಹತ್ತಿರ ಸ್ವಚ್ಛತೆ ಕಾಮಗಾರಿ. ಈ ಕಾಮಗಾರಿಗೆ 42,567 ರೂಗಳು ಪಾವತಿಯಾಗುತ್ತದೆ. ಶಿವಪುರ ಗ್ರಾಮದ ಎಸ್ಸಿ ಜನಾಂಗದ ಗಂಗಣ್ಣನ ಮನೆಯಿಂದ ಆಂಜನಪ್ಪನ ಮನೆಯವರೆಗೆ ಪೈಪ್ಲೈನ್ ಕಾಮಗಾರಿ. ಈ ಕಾಮಗಾರಿಗೆ 42,740 ರೂಗಳು ಪಾವತಿಯಾಗುತ್ತದೆ. ಶಿವಪುರ ಗ್ರಾಮದಲ್ಲಿ ಸ್ವಚ್ಛತೆ ಮತ್ತು ಗ್ರಾಮ ನೈರ್ಮಲ್ಯ ಕಾಮಗಾರಿ. ಈ ಕಾಮಗಾರಿಗೆ 28,450 ರೂಗಳು ಪಾವತಿಯಾಗುತ್ತದೆ. ಮಾರುತಿ ನಗರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಮತ್ತು ಅಂಗನವಾಡಿಗೆ ಶೌಚಾಲಯ ಕಾಮಗಾರಿ. ಈ ಕಾಮಗಾರಿಗೆ 35,193 ರೂಗಳು ಪಾವತಿಯಾಗುತ್ತದೆ. ಅಪ್ಪನಹಳ್ಳಿ ಮತ್ತು ಅರಗೆರೆ ರಸ್ತೆಯಿಂದ ಮುದ್ಲಿಂಗೇಶ್ವರ ದೇವಾಲಯದವರೆಗೆ ಪಾದಾಚಾರಿ ರಸ್ತೆ ಅಭಿವೃದ್ಧಿ. ಈ ಕಾಮಗಾರಿಗೆ 36,801 ರೂಗಳು ಪಾವತಿಯಾಗುತ್ತದೆ. ಅಪ್ಪನಹಳ್ಳಿ ಗ್ರಾಮದಲ್ಲಿ ಸಿಸ್ಟಮ್ಗಳ ರಿಪೇರಿ ಕಾಮಗಾರಿ. ಈ ಕಾಮಗಾರಿಗೆ 27,484 ರೂಗಳು ಪಾವತಿಯಾಗುತ್ತದೆ. ಒಟ್ಟು 2022-23ನೇ ಸಾಲಿನಲ್ಲಿ 39 ಕಾಮಗಾರಿಗಳಿಗೆ ಖರ್ಚಾದ ಮೊತ್ತ 19,24,359 ರೂಗಳು ಮತ್ತು ಒಟ್ಟು 40 ಚಟುವಟಿಕೆಗಳಿಗೆ ಖರ್ಚಾಗಿರುವ ಮೊತ್ತ 27,66,197 ರೂಗಳು. ಒಟ್ಟು ಈ ಅವಧಿಯಲ್ಲಿ ಖರ್ಚಾಗಿರುವ ಮೊತ್ತ 46,90,556 ರೂಗಳು. ಈ ಓದಿದಂತ 15ನೇ ಹಣಕಾಸು ಮತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಕಾಮಗಾರಿಗಳ ಯಾವುದಾದ್ರೂ ಅಪದಶೆ ಇದ್ರೆ ಸಾರ್ವಜನಿಕರು ತಿಳಿಸಬಹುದು.
ಸಾಮಾಜಿಕ ಲೆಕ್ಕ ಪರಿಶೋಧನೆ ಶಿವಪುರ ಪಂಚಾಯತ್ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಗಂಗಮ್ಮನವರೇ, ಉಪಾಧ್ಯಕ್ಷರೇ, ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯ ಬಂಧುಗಳೇ, ಮತ್ತಿದರ ತಾಲೂಕು ಸಂಯೋಜಕರಾಗಿರ್ತಕ್ಕಂಥ ಸುರೇಶ್ ಅವರೇ, PDO ಆಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಅವರೇ, ಬಿಲ್ ಕಲೆಕ್ಟರ್ ಮತ್ತು ಇತರ ಇಲಾಖೆಗಳಿಂದ ಬಂದಿರತಕ್ಕಂಥ ಅಧಿಕಾರಿ ಮಿತ್ರರೇ, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ, ಅಂಗನವಾಡಿ ಅಥವಾ ಸ್ತ್ರೀಶಕ್ತಿ ಸಂಘಗಳ ಒಕ್ಕೂಟದ ಸದಸ್ಯರೇ, ಗ್ರಾಮದ ನಾಗರಿಕರೇ, ಗ್ರಾಮಸ್ಥರೇ, ಈಗ 2022-23ನೇ ಸಾಲಿನ 15ನೇ ಹಣಕಾಸುದು ಮತ್ತು NREG ಇದು ಎಷ್ಟು ನಮ್ಮಲ್ಲಿ ವೈಯಕ್ತಿಕ ಕಾಮಗಾರಿ ಇರ್ಬೋದು, ಗುಂಪು ಕಾಮಗಾರಿಗಳಿರ್ಬೋದು, ಎಷ್ಟು ಕಾಮಗಾರಿ ಆಗಿದೆ ಅನ್ನೋಂಥದ್ದು, ಅದಕ್ಕೆ ತಗಲಿರ್ತಕ್ಕಂಥ ಎಕ್ಸ್ಪೆಂಡಿಚರನ್ನು ಸೋಷಿಯಲ್ ಆಡಿಟ್ ಟೀಮ್ ಏನಿದೆಯಲ್ಲ ಅವರು 1 ವಾರ 6 ದಿನಗಳ ಕಾಲ ಇದನ್ನು ವಿಸಿಟ್ ಮಾಡ್ತಾರೆ. ಸ್ಥಳ ಪರಿಶೀಲನೆ ಮಾಡಿಬಿಟ್ಟು ಈ ಕಾಮಗಾರಿ ಆ ಲಿಸ್ಟ್ ಆಫ್ ವರ್ಕ್ಸನ್ನು ತಗೊಂಡು ಇದಾಗಿದೆಯೇ ಇಲ್ಲ, ಆಗಿದ್ರೆ ಅದರ ಪ್ಲ್ಯಾನು ಎಸ್ಟಿಮೇಟು ಅವೆಲ್ಲ ತಗೊಂಡು ಆ್ಯಸ್ ಪರ್ ಎಸ್ಟಿಮೇಟು ಅಥವಾ ಪ್ಲ್ಯಾನ್ ಆಗಿದೆಯಾ ಇಲ್ಲ ಅನ್ನೋದನ್ನು, ಅದು ಎಕ್ಸಿಕ್ಯೂಟ್ ಆಗಿದೆಯಾ ಇಲ್ಲ ಅನ್ನೋದನ್ನು ಪರಿಶೀಲನೆ ಮಾಡಿದ್ದಾರೆ. ಪರಿಶೀಲನೆ ಮಾಡಿ ಅವರೊಂದು ರಿಪೋರ್ಟನ್ನು ರೆಡಿ ಮಾಡಿ ಆ ರಿಪೋರ್ಟನ್ನು ಇವತ್ತು ಈ ಸಾಮಾಜಿಕ ಲೆಕ್ಕ ಪರಿಶೋಧನೆ ಸಭೆ ಏನಿದೆಯಲ್ಲ ಈ ದಿನ ಮಂಡನೆ ಮಾಡಿದ್ದಾರೆ. ಸೊ ಈಗ ನೀವು ಅದರಲ್ಲಿ ಏನಾದರೂ ಅಬ್ಜೆಕ್ಷನ್ ಇದ್ದರೆ ನೀವು ಸಮ್ಮತಿಸಿದ್ದೀರಾ ಅಂದರೆ ಅದರ ಆಗಿರೋದು ಎಲ್ಲ ಸರಿ ಇದೆ ಅಂತ. ಇವರು ರೆಕಾರ್ಡ್ ಶೇಕ್ ಇವರೇನು ಫೀಲ್ಡ್ ಲೆವೆಲಲ್ಲಿ ಹೋಗಿ ಬಂದಿದ್ದಾರೆ, ಅದರಲ್ಲಿ ಕೆಲವು ಅಬ್ಜೆಕ್ಷನ್ಸ್ ಏನು ಕಂಡು ಬಂದಿದೆ ಅದನ್ನು ಬರೆದಿದ್ದಾರೆ. ರೆಕಾರ್ಡ್ಸ್ ಇರ್ಬೋದು ಅಥವಾ ಪ್ಲಾನ್ ಆ್ಯಂಡ್ ಎಸ್ಟಿಮೇಟ್ ಇರ್ಬೋದು, ಮೆಜರ್ಮೆಂಟ್ ಇರ್ಬೋದು. ಸೊ ಇಂಥದ್ದು ಆ್ಯಸ್ ಪರ್ ಪ್ಲ್ಯಾನ್ ಆ್ಯಂಡ್ ಎಸ್ಟಿಮೇಟ್ ಇಲ್ಲ ಅನ್ನೋಂಥದ್ದನ್ನು ನಮೂದಿಸಿದ್ದಾರೆ. ಸೊ ಇದು ನೋಡಿ, ಈಗ ನಾವು AG ಆಡಿಟ್ ಮಾಡ್ತೀವಿ, ಎಕ್ಸ್ಟರ್ನಲ್ ಆಡಿಟ್ ಮಾಡ್ತೀವಿ, ಇಂಟರ್ನಲ್ ಆಡಿಟ್ ಮಾಡ್ತೀವಿ, ಇಲಾಖೆಯಿಂದ ಆಡಿಟ್ ಮಾಡ್ತೀವಿ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಬಹುಮುಖ್ಯವಾದ ಆಡಿಟ್ಟು ಸೋಷಿಯಲ್ ಆಡಿಟ್. ಇದು ಎಲ್ಲ ಜನಗಳು ನೀವೇ ಕೊಡೋಂಥ ಆಡಿಟ್ ಏನಿದೆಯಲ್ಲ, ನಿಮ್ಮ ಆಕ್ಷೇಪಣೆಗಳೇನಾದರೂ ಇದ್ದರೆ ಇಂಥ ಸಂದರ್ಭದಲ್ಲಿ ನೀವು ರೈಸ್ ಮಾಡಲಿಕ್ಕೆ ಒಂದು ಸುವರ್ಣಾವಕಾಶವನ್ನು ಕೊಟ್ಟಿರೋ ಅಂಥದ್ದು ಈ ಕಾಯ್ದೆಯಲ್ಲೇ ಒಳಪಡಿಸಿದ್ದಾರೆ. ಸೊ ಮೊದಲು ಯೋಜನೆಯಲ್ಲಿ ಮಾಡಿಫೈ ಮಾಡ್ಬೋದು, ಕಾಯ್ದೆ ಅಂದರೆ ಇದು ಲಾ, ನಿಯಮ. ಸೊ ಇದರಲ್ಲಿ ಯಾವುದೇ ರೀತಿ ಮಾರ್ಪಾಡಿಗೆ ಅವಕಾಶ ಇರಲ್ಲ, ಕಾಯ್ದೆನೇ. ಸೊ ಹಾಗಾಗಿ ಈಗ ನೀವುಗಳೇನು ಈಗ ಯಾರೋ ಅಲ್ಲಿ ಕೆಲವು ಮೆಂಬರ್ಸು ಸದಸ್ಯರು ಬೇಸರ ಮಾಡ್ಕೊಂಡು ಹೋದ್ರು, ಬೇಸರ ಮಾಡ್ಕೊಳೋದಲ್ಲ. ಇದರಲ್ಲಿ ಏನಿದೆ ಏನಿಲ್ಲ, ಇಂಥದ್ದು ಆಗಿದೆ ಸರ್, ಇಂಥದ್ದು ಆಗಿಲ್ಲ ಸರ್, ಇಂಥದ್ದು ಆಕ್ಷೇಪಣೆ ಇದೆ, ಇಂಥ ಕಡೆ ಬದು ನಿರ್ಮಾಣ ಅಂತ ಹೇಳಿದ್ರಿ, ಇಂಥದ್ದು ಬದು ನಿರ್ಮಾಣ ಆಗಿಲ್ಲ, ಅಥವಾ ಬದು ನಿರ್ಮಾಣ ಮಾಡಿದ್ದಾರೆ ಅದು ಕಾಮಗಾರಿ ಸರಿಯಾಗಿಲ್ಲ, ಅಥವಾ ಇಂಥ ತೆಂಗಿನ ತೋಟ ಅಭಿವೃದ್ಧಿ ಕೊಟ್ಟಿದ್ದಾರೆ ಅದು ಸರಿಯಾಗಿಲ್ಲ ಸರ್, ಇಲ್ಲೆಲ್ಲ ನಾವು ಇಂಗುಗುಂಡಿಗೋ ಇನ್ಯಾವುದೋ ವೈಯಕ್ತಿಕವಾಗಿ ಇವು ಕೊಟ್ಟಿದ್ದಾರೆ, ಅಂತರ್ ಮನೆಯದು ಆಗಿಲ್ಲ, ಈ ಥರ ಏನು ಶೆಡ್ ನಿರ್ಮಾಣ ಇರ್ಬೋದು, ಬೇರೆ ಬೇರೆ ಏನು ಅವರು ಮಂಡನೆ ಮಾಡಿದ್ರು ಅದರಲ್ಲಿ ಇರ್ತಕ್ಕಂಥದ್ದು ಏನಾದರೂ ಆಗಿಲ್ಲ ಅಂತ ಹೇಳಿದ್ರೆ ಆ ಸಂಬಂಧಿಸಿದ ಗ್ರಾಮಸ್ಥರಾಗ್ಲಿ ಯಾರು ಬಂದಿರ್ತೀರೋ ಅವರು ಇದರಲ್ಲಿ ಆಕ್ಷೇಪಣೆಯನ್ನು ರೈಸ್ ಮಾಡಬೇಕು. ಇದಕ್ಕೆ ವ್ಯಾಪಕ ಪ್ರಚಾರವನ್ನು ಕೊಟ್ಟು ಪಾಂಪ್ಲೆಟ್ಸ್ ಅನ್ನ ಮಾಡಿ ನೀವು ಬರಬೇಕು, ನಿಮ್ಮ ಸಮ್ಮುಖದಲ್ಲೇ ಆಗಬೇಕು ಅಂತ. ಸೋಷಿಯಲ್ ಆಡಿಟ್ ಬೇರೆ ಆಡಿಟ್ಗಿಂತ ಬಹಳ ಪ್ರಮುಖವಾದ್ದು ಅನ್ನೋಂಥದ್ದು ನಾನು ಅದೇ ಮತ್ತೊಂದ್ಸರಿ ಪುನರುಚ್ಚರಿಸ್ತಾ ಇದ್ದೀನಿ. ಅದಕ್ಕೆ ಇಲ್ಲಿ ಆಗಿರ್ತಕ್ಕಂಥದ್ದು ಏನಾಗಿದೆ ಮುಂದೆ ಇನ್ನೂ ಚೆನ್ನಾಗಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಿಮ್ಮ ಸಲಹೆಗಳಿರ್ಬೇಕು. ಅದು ಬಿಟ್ಟು ಇಲ್ಲ ಇದೇನಾಗಿದೆ ಬಿಡ್ರಿ ಇದರಿಂದ ನಮ್ಗೇನು ಆಗಬೇಕಾಗಿದೆ ಅಂತ ಹೇಳಿ ಹೋಗೋದು ಸೋಷಿಯಲ್ ಆಡಿಟ್ ಅಲ್ಲ. ದಯವಿಟ್ಟು ನಾವು ಎಲ್ಲರೂ ಅವೇರ್ ಆಗಬೇಕು, ಜಾಗೃತಿ ಆಗಬೇಕು. ಆಗಿ ಇಲ್ಲಿ ಇಲ್ಲ ಸರ್ ಈ ಥರ ಆಗಬೇಕಿತ್ತು ಸರ್, ಆಗಿಲ್ಲ, ಸಲಹೆ ಕೊಡಿ. ನಿಮ್ಮ ಸಲಹೆಗಳಿಗೆ ಖಂಡಿತ ತುಂಬ ಹೃದಯದ ಸ್ವಾಗತ ಇರುತ್ತೆ. ಸೊ ನೀವು ಪ್ರತಿಯೊಬ್ಬರು ನೀವೇನು ಕೂತಿದ್ರೋ ಪ್ರತಿಯೊಬ್ಬರಿಗೂ ಗೌರವ ಇದೆ. ನೀವು ಕೊಡೋಂಥ ಸಲಹೆ ಅತ್ಯಮೂಲ್ಯವಾದ್ದು. ಅದೆಲ್ಲದಕ್ಕೂ ಈ ಸೋಷಿಯಲ್ ಆಡಿಟಲ್ಲಿ ಬೆಲೆ ಇದೆ. ಹಾಗಾಗಿ ದಯವಿಟ್ಟು ತಾವುಗಳು ಏನೇ ಆಗಲಿ ಇಲ್ಲಿ ಇರ್ತೀರಾ ಅಂದಾಗ, ನಾನು ಇಂದಿನ ಗ್ರಾಮ ಸಭೆಯಲ್ಲೆಲ್ಲ ಏನು ಮಾಡಿಸ್ತಾ ಇದ್ದೆ ಅಂದರೆ ಅದಾಗಿದೆ ಅಂದರೆ ಎಸ್ ಅವರು ಕ್ಲಾಪ್ಸ್ ಹಾಕ್ಬೇಕು, ಇಲ್ಲ ಎಸ್ ಆಗಿದೆ ಸರ್ ನಮ್ದೇನು ಅಭ್ಯಂತರ ಇಲ್ಲ, ಹೀಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು, ಆ ಥರ ಇದು ಮಾಡ್ತಾರೆ. ಇಲ್ಲಿ ಸುಮಾರು 157 ಪ್ಲಸ್ 140 ಇರೋದ್ರಿಂದ ಪ್ರತಿಯೊಂದಕ್ಕೂ ನೀವು ಇದು ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಆ ರೀತಿ ಹೇಳಿದೆ. ಅಷ್ಟ್ಬಿಟ್ಟು ಅದರಲ್ಲಿ ಏನಿಲ್ಲ, ನಿಮ್ಮ ಸಮ್ಮತಿನೇ ಇಂಪಾರ್ಟೆಂಟ್. ಇದರಲ್ಲಿ ನೀವು ಎಸ್ ಸರ್ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಸೋಷಿಯಲ್ ಆಡಿಟ್ ಅಲ್ಲಿ ಪೂರ್ಣ ಆದ ಹಾಗೆ. ಇಲ್ಲಿ ನಾವುಗಳು ಮಾತಾಡೋಂಥದ್ದು ಏನಿರಲ್ಲ. ಸೊ ಇಷ್ಟು ಅಂಶ. ಹಾಗಾಗಿ ತಾವುಗಳು ಏನಿದೆ ಗ್ರಾಮ ಸಭೆಗಳಲ್ಲಿ ಇಲ್ಲಿ ಕೇಳೋದಲ್ಲ, ಇದು ಸೋಷಿಯಲ್ ಆಡಿಟ್ ಅಲ್ಲಿ ಏನಿರುತ್ತೆ ಅದನ್ನ ಮಂಡನೆ ಮಾಡ್ತೀವಿ, ಅದರ ಅಬ್ಜೆಕ್ಷನ್ಸ್ ಇದ್ರೆ ರಿಸೀವ್ ಮಾಡ್ಕೊಳ್ತೀವಿ. ಇದಕ್ಕಿಂತ ಮುಂಚೆ ಯಾವ್ಯಾವ ಕಾಮಗಾರಿ ಯಾರು ಫಲಾನುಭವಿಗಳು ಆಯ್ಕೆ ಮಾಡ್ಕೋಬೇಕು
ಅದನ್ನೆಲ್ಲ ಮೊದಲು ಗ್ರಾಮ ಸಭೆಗಳನ್ನ ಮಾಡ್ತಾರೆ, ವಾರ್ಡ್ ಸಭೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ತಾವುಗಳೆಲ್ಲ ನನಗೆ ಇಂಥದ್ದು ಬೇಕು ಅಂತ ಮನವಿಯನ್ನ ಕೊಡಬೇಕು, ಆದ್ಯತೆ ಮಾಡಿ ಪ್ರಿಯಾಟೈಸ್ ಮಾಡಿ ಕೊಡ್ತಾರೆ. ಅದು ಬಿಟ್ಟು ಇಲ್ಲಿ ಬಂದಾಗ ನನಗೆ ಅದು ಕೊಟ್ಟಿಲ್ಲ ನಾನು ಯಾಕೆ ಕೇಳ್ಬೇಕು ಸರ್ ಅಂತ ಅನ್ನೋದು ಧೋರಣೆ ಅಲ್ಲ. ಹಾಗಾಗಿ ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಇಲ್ಲಿ ಏನಾದರೂ ನಾವು ಸರಿಪಡಿಸೋವಂಥದ್ದಿದ್ರೆ ಅವ್ರು ಮುಂದಿನ ವಾರ್ಡ್ ಸಭೆ ಅಥವಾ ಗ್ರಾಮ ಸಭೆಯಲ್ಲಿ ಇವ್ರನ್ನ ಪ್ರಿಯಾರಿಟಿ ಮಾಡಿ ಸೇರಿಸಿ ಅಂತ ನಾವು PDO ಅವರಿಗೆ ಹೇಳ್ಬೋದು. ಅದು ಬಿಟ್ಟು ಹಂಗೆ ಎದ್ದೋದ್ರೆ ಅವ್ರ ಕೆಲಸ ಆಗಲ್ಲ ಅಲ್ವಾ. ಹಾಗಾಗಿ ನಾವು ಏನಿರುತ್ತೆ ಅವರು ಇತಿಮಿತಿ, ಅವ್ರಿಗೂ ಒಂದು ಬೌಂಡ್ರಿ ಇರ್ತದೆ, ರೂಪುರೇಷೆ ಇರ್ತದೆ, ಅದನ್ನ ಮೀರಿ ಅವರು ಹೋಗೋಕ್ಕಾಗಲ್ಲ. ನಮ್ಮ ಮೆಂಬರ್ಸ್ ಆಗಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂದಮೇಲೆ ಆ ಇತಿಮಿತಿ ಒಳಗೆ ಅವರು ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಒಂದು ನೋಡಿ, ಇಲ್ಲಿ ನಮ್ಮ ಆಡಿಟ್ಗಳಲ್ಲಿ ಏನಾದರೂ ಒಂದು ಆಸ್ ಪರ್ ಎಸ್ಟಿಮೇಟು ಏನಾರ ಮಿಸ್ಟೇಕ್ ಆಗಿದೆ, ವೋಚರ್ ಏನಾದರೂ ನಮ್ಮ ಇಲಾಖೆ ನಿಗದಿಪಡಿಸಿದ ಇದರಲ್ಲಿ ಇಲ್ಲ ಅಂತ ಹೇಳಿದ್ರೆ ಅವನ್ನ ಅಬ್ಜೆಕ್ಷನ್ ಅಲ್ಲಿ ಇಡ್ತಾರೆ, ಆ ಅಮೌಂಟನ್ನು ಪೆಂಡಿಂಗ್ ಅಲ್ಲಿ ಇಡ್ತಾರೆ, ರಿಜೆಕ್ಟ್ ಮಾಡ್ತಾರೆ. ಕೊನೆಗೆ ಒಂದ್ಸರಿ ಏನಾದರೂ ಅದನ್ನು ಫಾಲೋ ಅಪ್ ಅಲ್ಲಿ ಬರಲಿಲ್ಲ ಅಂತ ಹೇಳಿದ್ರೆ ಇವೆಲ್ಲ ಪ್ರೊಸೀಜರ್ಸ್ ಇರ್ತದೆ. ಪ್ರೊಸೀಜರ್ಸನ್ನು ಅವರು ವೈಲೇಷನ್ ಮಾಡಕ್ಕೆ ಬರಲ್ಲ. ನೀವೇನಾದ್ರು ಸಲಹೆ ಕೊಟ್ಟರೆ ಇಲ್ಲ ಸರ್ ಇಂಥದ್ರಲ್ಲಿ ಲೋಪ ಇದೆ, ಇದನ್ನು ಸರಿಪಡಿಸಿ ಅಂದ್ರೆ ಖಂಡಿತ ಆ ಕೆಲಸ ನಮ್ದು ಸೋಷಿಯಲ್ ಆಡಿಟ್ ಅಲ್ಲಿ ನಾವೇನು ಇವತ್ತಿನ ಸಭೆ ಇದೆಯಲ್ಲ ಅದು ಅಂಥ ಸಂದರ್ಭದಲ್ಲಿ ಮಾತ್ರ ಅರ್ಥಪೂರ್ಣ ಆಗ್ತದೆ, ಮಹತ್ವವನ್ನ ಹೊಂದಿರ್ತದೆ. ದಯವಿಟ್ಟು ಆ ನಿಟ್ಟಿನಲ್ಲಿ ಮುಂದಿನ ಯಾವುದೇ ಸಭೆಗಳಾಗಿ ಆ ಸಭೆಗಳಲ್ಲಿ ನಿಮ್ಮ ಮಾತುಗಳೇನಿದೆಯಲ್ಲ, ನೀವು ಕೊಡೋಂಥ ಸಲಹೆಗಳೇನಿದೆಯಲ್ಲ ಅದು ತುಂಬಾ ಮಹತ್ವಪೂರ್ಣವಾದದ್ದು. ಆ ನಿಟ್ಟಿನಲ್ಲಿ ನಿಮ್ಮ ಸಲಹೆ ಇರಲಿ ಅನ್ನೋಂಥ ಮಾತನ್ನ ಹೇಳ್ತಾ ನಮ್ಮ ಸುರೇಶ್ ಅವರು ಮತ್ತೆ ಅವರ ಟೀಮ್ ಏನು ಮಾಡಿದೆಯಲ್ಲ ಅದು ವರದಿಯನ್ನ ನಿಮ್ಮ ಮುಂದೆ ಮಂಡನೆ ಮಾಡಿದ್ದಾರೆ. ಅದು ನೀವೆಲ್ಲರೂ ಸಮ್ಮತಿಸಿದ್ರ ಅಂತ ನಾನಾದ್ರೂ ಭಾವಿಸ್ಕೊಳ್ತೇನೆ. ಜೊತೆಯಲ್ಲಿ ಎಲ್ಲ ನಮ್ಮ ಗೌರವಾನ್ವಿತ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರುಗಳ ಸಮ್ಮುಖದಲ್ಲಿ, ನಿಮ್ಮಗಳ ಸಮ್ಮುಖದಲ್ಲಿ ಅದು ಮಂಡನೆ ಆಗಿದೆ. ಮುಂದೆ ಈಗೇನು ಸಭೆಯ ರೆಸೊಲ್ಯೂಷನ್ ಆಗಿದೆ ಅದರಂತೆ ಮುಂದೆ ಅವರು ಮುಂದಕ್ಕೆ ಹಾಕ್ತಾರೆ. ಏನು ಆಕ್ಷೇಪಣೆ ಇದೆ ಇಲ್ಲೇನು ಇವರ ಇದರಲ್ಲಿ ಕಂಡು ಬಂದಿದೆ, ನೀವು ಹೇಳದೇ ಇದ್ರು ಅದನ್ನ ಹಡಾಯಕ್ ಕಮಿಟಿಗೆ ನಾವು ಮುಂದಕ್ಕೆ ಪಾಸ್ ಮಾಡ್ತೇವೆ. ಸೊ ಅದರಲ್ಲಿ ಇನ್ನೂ ಏನಾದರೂ ಇದ್ರೆ ಅದಕ್ಕೆ ಇಂಪ್ರೂವ್ಮೆಂಟ್ಗೆ ಸಲಹೆಗಳನ್ನ ನೀವು ಕೊಡ್ಬೋದು. ಥ್ಯಾಂಕ್ ಯು. ಇಷ್ಟು ಹೇಳ್ತಾ ನಾನು ಮಾತನ್ನ ಮುಗಿಸ್ತೇನೆ. ಓಕೆ, ಈಗಾಗಲೇ ಈ ಸಭೆಯ ಅಧ್ಯಕ್ಷ ಹೇಳಿದಂಗೆ ಸುಮಾರು 19ರಿಂದ 23 ಅಂದರೆ ಸುಮಾರು 5 ದಿನಗಳ ಕಾಲ ಸಾಮಾಜಿಕ ಪರಿಶೋಧನೆ 24/5/2024 ಈ ದಿನ ನಾವು ಏನು ಗ್ರಾಮ ಸಭೆಯನ್ನು ಕರೆದಿದ್ವಿ. ಸುಮಾರು 168 ಕಾಮಗಾರಿಗಳನ್ನು ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಡೆದಿರ್ತಕ್ಕಂಥ ಕಾಮಗಾರಿಯ ಕಡತ ಮತ್ತು ಕಾಮಗಾರಿಗಳ ಪರಿಶೀಲನೆ ಮಾಡಿ ನಾವು ಕೂಡ ಒಂದು ವರದಿ ರೆಡಿ ಮಾಡಬೇಕಲ್ಲ. ಆ ವರದಿನಲ್ಲಿ ನಾವು ಗಮನಿಸಿದ ಅಂಶಗಳನ್ನು ನಿಮ್ಮ ಮುಂದೆ ಮಂಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಗ್ರಾಮ ಪಂಚಾಯತಿಯಿಂದ ಅನುಷ್ಠಾನಗೊಂಡ ಉನುನಾಲ ಗ್ರಾಮದ ಲಕ್ಷ್ಮಕ್ಕ ಮಲ್ಲೇದಾಸಪ್ಪನವರ ಸರ್ವೆ ನಂಬರ್ನಲ್ಲಿ ಕೃಷಿ ಹೊಂಡ ನಿರ್ಮಾಣ, ಇದಕ್ಕೆ 43,878 ರೂಪಾಯಿಗಳನ್ನು ಪೇಮೆಂಟ್ ಮಾಡಲಾಗಿರ್ತದೆ. ಇದಕ್ಕೆ ಚೆಕ್ ಮೆಜರ್ಮೆಂಟ್ ಆಗಿರೋದಿಲ್ಲ, ಅಂದರೆ ಡಾಕ್ಯುಮೆಂಟಲ್ಲಿ ಇವ್ರು ಮಾಡಿರ್ತಕ್ಕಂಥ ಒಂದು ಕಾಮಗಾರಿಗೆ ಅದು ಸರಿ ಐತೆ ಅಂತ ಹೇಳ್ಬಿಟ್ಟು ಇಂಜಿನಿಯರ್ಗಿನ್ನ ಮೇಲಧಿಕಾರಿಗಳಾಗಿ ಒಬ್ಬ ತಾಂತ್ರಿಕ ಸಂಯೋಜಕರು ಅಂತ ಹೇಳ್ಬಿಟ್ಟು ತಾಲೂಕ್ ಪಂಚಾಯತಿಗೆ ಇರ್ತಾರೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳದ್ದು ಈ ಒಂದು ಯೋಜನೆಯನ್ನು ನೋಡ್ಕೊಳ್ತಕ್ಕಂಥವ್ರು ಅಸಿಸ್ಟೆಂಟ್ ಡೈರೆಕ್ಟರ್, ಸಹಾಯಕ ನಿರ್ದೇಶಕರು ಅಂತ ಹೇಳ್ಬಿಟ್ಟು ಉದ್ಯೋಗ ಖಾತ್ರಿಯಲ್ಲಿ ಒಬ್ಬರು ತಾಲೂಕ್ ಪಂಚಾಯತಿಲಿ ಇರ್ತಾರೆ. ಅವರಿಬ್ಬರೂ ಕೂಡ ಸೈನ್ ಮಾಡ್ಬೇಕು. ಅಂದರೆ ಬಂದು ಆ ವರ್ಕ್ ನೋಡಿ ಆ ವಿಸಿಟ್ ಮಾಡಿ ಅದು ಸರಿಯಾಗಿದ್ದರೆ ಅಳತೆ ಮಾಡಿ ಕರೆಕ್ಟ್ ಆಗೈತೆ ಅಂತ ಹೇಳ್ಬಿಟ್ಟು ಸೈನ್ ಹಾಕ್ಬೇಕು. ಆ ಥರ ಚೆಕ್ ಮೆಜರ್ಮೆಂಟ್ ಈ ಒಂದು ಕಾಮಗಾರಿಗೆ ಮಾಡಿಸಿಲ್ಲ. ಹಾಗೆ ಕುರುಗನಾಲ ಗ್ರಾಮದ ಲಕ್ಷ್ಮಕ್ಕ ಮಲ್ಲೇದಾಸಪ್ಪ ಇವರ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ. ಹಾಗೆ ಶೆಟ್ಟಿಹಳ್ಳಿ ಗ್ರಾಮದ ಸರಸ್ವತಮ್ಮ ಜಯಣ್ಣಾಚಾರ್ ಇವರ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ, ಇದಕ್ಕೂ ಕೂಡ 34,608 ರೂಪಾಯಿಗಳನ್ನು ಪೇಮೆಂಟ್ ಮಾಡಲಾಗಿರ್ತದೆ. ಚೆಕ್ ಮೆಜರ್ಮೆಂಟ್ ಆಗಿರೋದಿಲ್ಲ. ಹಾಗೆ ಉನುಗ್ನಾಲ ಗ್ರಾಮದ ಓಬಳಯ್ಯ ಬಿನ್ ಕರಿಯಪ್ಪ ಸರ್ವೆ ನಂಬರ್ 11/1ರಲ್ಲಿ ಕೃಷಿ ಹೊಂಡ ನಿರ್ಮಾಣ, ಇದಕ್ಕೂ ಕೂಡ 43,260 ರೂಪಾಯಿಗಳನ್ನು ಪೇಮೆಂಟ್ ಮಾಡಲಾಗಿರ್ತದೆ. ಚೆಕ್ ಮೆಜರ್ಮೆಂಟ್ ಆಗಿರೋದಿಲ್ಲ. ಹಾಗೆ ಉನುಗ್ನಾಲ ಗ್ರಾಮದ ಭಾಗ್ಯಮ್ಮ ರಂಗಯ್ಯ ಸರ್ವೆ ನಂಬರ್ 70/2ರಲ್ಲಿ ಕೃಷಿ ಹೊಂಡ ನಿರ್ಮಾಣ, 49,440 ರೂಪಾಯಿಗಳನ್ನು ಪೇಮೆಂಟ್ ಮಾಡಲಾಗಿರ್ತದೆ. ಚೆಕ್ ಮೆಜರ್ಮೆಂಟ್ ಆಗಿರೋದಿಲ್ಲ. ಹಾಗೆ ಮತ್ತಿಕೆರೆ ಗ್ರಾಮದ ಮತ್ತಿಕೆರೆ ಸರ್ವೆ ನಂಬರ್ 10ರಲ್ಲಿ ಕೆರೆ ಉಳಿಸುವ ಕಾಮಗಾರಿ 19,462 ರೂಪಾಯಿಗಳನ್ನು ಪೇಮೆಂಟ್ ಮಾಡಲಾಗಿರ್ತದೆ. ಚೆಕ್ ಮೆಜರ್ಮೆಂಟ್ ಆಗಿರೋದಿಲ್ಲ. ಹಾಗೆ ಮತ್ತಿಕೆರೆ ಗ್ರಾಮದ ಸರ್ವೆ ನಂಬರ್ 40ರಲ್ಲಿ ಸರ್ಕಾರಿ ಜಾಗದಲ್ಲಿ ಗೋಗಟ್ಟೆ ಅಭಿವೃದ್ಧಿ 45,423ರಲ್ಲಿ 45,423 ರೂಪಾಯಿ ಪೇಮೆಂಟ್ ಮಾಡಿರ್ತಾರೆ. ಇದಕ್ಕೂ ಚೆಕ್ ಮೆಜರ್ಮೆಂಟ್ ಆಗಿರೋದಿಲ್ಲ. ಹಾಗೆ ಅಪ್ಪಣ್ಣಹಳ್ಳಿ ಅಜ್ಜಪ್ಪನ ದೇವಾಲಯದ ಹತ್ತಿರ ಕಟ್ಟೆ ಅಭಿವೃದ್ಧಿ, ಇದಕ್ಕೂ ಕೂಡ 47,586 ರೂಪಾಯಿ ಪೇಮೆಂಟ್ ಆಗಿರುತ್ತೆ. ಚೆಕ್ ಮೆಜರ್ಮೆಂಟ್ ಇರೋದಿಲ್ಲ. ಹಾಗೆ ಉನುಗ್ನಾಲ ಗ್ರಾಮದ ವಾಸಿಯಾದ ದೊಡ್ಡರಂಗಮ್ಮ ಬಿನ್ ರಂಗಪ್ಪ ಇವರ ಜಮೀನಿನಲ್ಲಿ ತೆಂಗು ಅಭಿವೃದ್ಧಿ 37,080 ರೂಪಾಯಿ. ಚೆಕ್ ಮೆಜರ್ಮೆಂಟ್ ಆಗಿರೋದಿಲ್ಲ.
ಹುನುಗ್ನಾಲ ಗ್ರಾಮದ ವಾಸಿಯಾದ ಈರೋಬಳಯ ಚಿಕ್ಕನಸೆ ಜಮೀನಿನಲ್ಲಿ ಉದುಬದು ನಿರ್ಮಾಣ 30,282 ರೂಪಾಯಿ. ಚೆಕ್ ಮೆಜರ್ಮೆಂಟ್ ಆಗಿರೋದಿಲ್ಲ. ಹಾಗೆ ಕಪ್ಪಣ್ಣಹಳ್ಳಿ ವಾಸಿಯಾದ ಶಂಕರಲಿಂಗಯ್ಯ ದೊರೆಮುದ್ದಯ್ಯ ಹುಲ್ಗೇರಿ ಕಾವಲು ತೆಂಗಿನ ಸಸಿ ಹಾಕಿಕೊಳ್ಳುವುದು 34,608 ರೂಪಾಯಿ ಪೇಮೆಂಟ್ ಮಾಡಿರ್ತಾರೆ. ಚೆಕ್ ಮೆಜರ್ಮೆಂಟ್ ಆಗಿರೋದಿಲ್ಲ. ಹಾಗೆ ಅಪ್ಪಣ್ಣಹಳ್ಳಿ ವಾಸಿಯಾದ ಸಣ್ಣ ಮುದ್ದಯ್ಯ ಸರ್ವೆ ನಂಬರ್ 52ರಲ್ಲಿ ತೆಂಗಿನ ಸಸಿ ನಿರ್ಮಾಣ ಇದಕ್ಕೆ 32,445 ರೂಪಾಯಿಗಳನ್ನು ಪೇಮೆಂಟ್ ಮಾಡಿರ್ತಾರೆ. ಚೆಕ್ ಮೆಜರ್ಮೆಂಟ್ ಆಗಿರಲ್ಲ. ಇವಿಷ್ಟು ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತಿಯಿಂದ ಅನುಷ್ಠಾನವಾದಂಥ ಕಾಮಗಾರಿಗಳು. ಇವಕ್ಕೆ ಚೆಕ್ ಮೆಜರ್ಮೆಂಟ್ ಮಾಡಿಸ್ಬೇಕಾಗುತ್ತೆ ಸಾಹೇಬ್ರೆ. ಹಾಗೆ KJC ಆಗ್ರೋ ಫ್ರಮ್ ಫಾರೆಸ್ಟ್ರಿ ಸಣ್ಣ ರಂಗಮ್ಮ ದೊಡ್ಡ ತಿಮ್ಮಯ್ಯ ಇನ್ ಹುನುಗ್ನಾಲ ವಿಲೇಜ್ ಕಾವೇರಿ ಕೂಗು ಇದಕ್ಕೆ 32,445 ರೂಪಾಯಿಗಳನ್ನು ಸಾಮಾಜಿಕ ಅರಣ್ಯ ಇಲಾಖೆಯಿಂದ ಪೇಮೆಂಟ್ ಮಾಡಿರ್ತಾರೆ. ಸಾಮಾಜಿಕ ಪರಿಶೋಧನಾ ತಂಡವರು ಸ್ಥಳ ಭೇಟಿ ನೀಡಿದಂತಹ ಸಂದರ್ಭಗಳಲ್ಲಿ ಅಲ್ಲಿ ಸಸಿಗಳು ಇರೋದಿಲ್ಲ. ಆಯ್ತಾ ನಿಮ್ಮದು ಸೋಷಿಯಲ್ ಫಾರೆಸ್ಟ್ ಗೌರವಾನ್ವಿತ ನೋಡಲ್ ಅಧಿಕಾರಿಯವರೇ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿ ಚುನಾಯಿತ ಸದಸ್ಯರು, ಈಗ ಸರ್ ನಮ್ಮ ಇಲಾಖೆಯಲ್ಲಿ ಜನಗಳು ಸಸಿಗಳು ಬೇಕು ಅಂತ ಬಂದಾಗ ನಾವು ಅವ್ರಿಗೆ ಸಸಿಗಳನ್ನು ವಿತರಣೆ ಮಾಡ್ತೀವಿ. ಆ ಟೈಮಲ್ಲಿ ಅವರು ಸಸಿಗಳು ಸಹಿತ ತೆಗೆದುಕೊಂಡು ಹೋಗ್ಬಿಟ್ಟು ಜಮೀನಿಗೆ ಹಾಕ್ಕೊಳ್ತಾರೆ. ಸೊ ಅವರಿಗೆ ನಾವು ಜಮೀನಿಗೆ ಭೇಟಿ ನೀಡಿ ಅಲ್ಲಿ ಎಷ್ಟು ಸಸಿಗಳು ಹಾಕ್ಕೊಂಡಿದ್ದಾರೆ ಅಷ್ಟು ಸಸಿಗಳಿಗೆ ನಾವು ಅವ್ರಿಗೆ ಪೇಮೆಂಟ್ ಮಾಡ್ತೀವಿ. ಪೇಮೆಂಟ್ ಮಾಡಿದ ನಂತರ ನಾವು ನಮ್ಮ ಫಾರೆಸ್ಟ್ ಕೆಲಸದಲ್ಲಿ ಮತ್ತೆ ಬ್ಯುಸಿ ಆಗ್ತೀವಿ. ಅವ್ರ ಸಸಿಗಳನ್ನು ನಾವು ಪಾಲನೆ ಪೋಷಣೆದು ಕರ್ತವ್ಯ ನಮ್ದೇನು ಇರಲ್ಲ ಸರ್. ಸೊ ಇನ್ನು ಆಡಿಟ್ ಬಂದ್ಬಿಟ್ಟು 1.5 ವರ್ಷ ಅದ ನಂತರ ಬರ್ತದೆ. ಆ ಟೈಮಲ್ಲಿ ಯಾವುದಾದ್ರೂ ನ್ಯಾಚುರಲ್ ಕೆಲಾಮಿಟೀಸ್ ಆಗಿರ್ಬೋದು ಅಥವಾ ಅವರ ಬೇಜವಾಬ್ದಾರಿತನೂ ಆಗಿರ್ಬೋದು. ಸೊ ಅದರಿಂದ ಹಾಳಾಗಿರ್ತವೆ. ಸೊ ನನಗೆ ತಮ್ಮ ಕಡೆಯಿಂದ ಏನು ಮಾಡ್ಬೋದು ಸರ್, ನೋಡಲ್ ಸರ್ ಅವರು ತಮ್ಮ ಕಡೆಯಿಂದ ಏನು ಸಜೆಷನ್ ಸರ್? ಈ ರೀತಿನೇ ಆಗ್ತಾ ಇದೆ. ರೈತರು ಈಗ ನಮಗೆ ಸಸಿಗಳು ಕೇಳ್ತಾರೆ, ನಾವು ಮೊದಲಿಗೆನೆ ಕೊಡಲ್ಲ ಅಂತ ಹೇಳಿಕ್ಕಾಗಲ್ಲ ಅವರಿಗೆ. ಯಾಕಂದ್ರೆ ಗ್ರಾಮ ಪಂಚಾಯತಿಯಿಂದ MGNR ಯೋಜನೆಯಲ್ಲಿ ಕೆಲಸ ಕೇಳ್ಕೊಂಡು ಬಂದಿರ್ತಾರೆ. ಒಂದು ಅರ್ಜಿ ಫಾರ್ಮೆಟ್ಗೆ PDO ಸರ್ ಅವರು ಸೈನ್ ಮಾಡಿರ್ತಾರೆ. ಆಯ್ತು ಇವರಿಗೆ ಸಸಿಗಳು ಕೊಡಬಹುದು ಅಂತ ನಮ್ಮ ಗ್ರಾಮ ಪಂಚಾಯತಿಯಿಂದ ಇವ್ರು ಸೆಲೆಕ್ಟ್ ಮಾಡಿದ್ವಿ. ಎಸ್ ಸರ್, ಹೌದು ಸರ್, ಹೌದು. ಉದ್ದೇಶ ಏನು? ಅದನ್ನ ಈಗ ಸಸಿ ಕೊಡ್ತಾರೆ, ಅದನ್ನ ಪಾಲನೆ ಪೋಷಣೆ ಮಾಡ್ಲಿಕ್ಕೆ ನಿಮ್ಮ ಮಾರ್ಗದರ್ಶನ ಇರಬೇಕು, ಜೊತೆಲಿ ಅವ್ರ ಕಾಳಜಿನೇ ಇರಬೇಕು. ಹೌದು ಸರ್, ಆ ನಿಟ್ಟಿನಲ್ಲಿ ನಾವು ಪೋಷಣೆ ಆಗ್ಬೇಕು ಅನ್ನೋದು ಇಲಾಖೆ ಆಗಲಿ ಸರ್ಕಾರದಾಗ್ಲಿ ಉದ್ದೇಶ. ಹೌದು ಸರ್. ಮತ್ತೆ ಒಣಗೋಗಿದಾವೆ ಅನ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ನೀವು ಕೇಳೋದಾದ್ರೆ ವಾಟ್ ಇಸ್ ಯುವರ್ ರೋಲ್? ಸರ್ ನಮ್ಮ ರೋಲ್ ಏನಂದ್ರೆ ನಾವು ಅವರಿಗೆ ಮೋಟಿವೇಟ್ ಮಾಡಿದ ನಂತರನೇ ಅವರು ನಮ್ಮಲ್ಲಿಗೆ ಸಸಿಗಳು ಬಂದಿದ್ದಾರೆ. ಫಸ್ಟ್ ನಮ್ಮ ಕಡೆಯಿಂದ. ಸೆಕೆಂಡು ಅವರು ಬಂದ ನಂತರ ಎಲ್ಲ ಅವರಿಗೆ ನಾವು ಸಸಿಗಳನ್ನು ಸಹಿತ ವಿತರಣೆ ಮಾಡಿದ್ವಿ. ಆಫೀಸಲ್ಲಿನೂ ಸಹಿತ ಅವರಿಗೆ ಸಸಿಗಳು ಕೊಡುವಾಗ್ಲೂ ಸಹಿತ ಮೋಟಿವೇಟ್ ಮಾಡಿದ್ವಿ. ನಂತರ ನಾವು ಏನು ಫೀಲ್ಡ್ಗೆ ಹೋಗಿದ್ದೀವಲ್ಲ, ಸಸಿಗಳು ಹಾಕ್ಕೊಂಡಿದ್ದಾರೋ ಏನು ಇಲ್ವೋ ಅಂತ ನೋಡಿಬಿಟ್ಟು ಪೇಮೆಂಟ್ ಮಾಡಲಿಕ್ಕೆ ನಾವು ಸಸಿಗಳ ನೋಡ್ಲಿಕ್ಕೆ ಹೋದಾಗ ಜಮೀನಿಗೆ ಅಲ್ಲಿ ನಾವು ಫೋಟೋಸ್ ತೆಗೆದುಕೊಂಡ್ಬಿಟ್ಟು ಅವ್ರಿಗೂ ಸಹಿತ ಈ ರೀತಿ ಮೋಟಿವೇಟ್ ಮಾಡಿದ್ವಿ. ಮಾಡಿದ ನಂತರನೂ ಕೆಲವೊಂದು ಯಾವುದು ಬೆನಿಫಿಷರಿಗಳು ಈ ರೀತಿ ಆಗ್ತಾ ಇದೆ. ಸೊ ಅದಕ್ಕೆ ನಮ್ದು ಏನು ಹೊಣೆ ಆಗಲ್ಲ ಅಂತ ನಾನು ಹೇಳಿಕೆ ಕೋರ್ತೀನಿ ಸರ್. ಯಾಕಂದ್ರೆ ಇದರಲ್ಲಿ ನಮ್ದೇನಾದ್ರೂ ಲೋಪ ಇದ್ರೆ ಇಲಾಖಾ ಅಧಿಕಾರಿಗಳದು 24 ಜನ ಹಾಕೊಂಡಿದ್ದಾರೆ ಸಸಿಗಳು. 23 ಜನ ಸಸಿಗಳು ಹಾಕೊಂಡಿದ್ದಾರೆ. ಅದರಲ್ಲಿ 4 ಜನದ ರೈತರ ಸಸಿಗಳಿಲ್ಲ. ಸೊ ಉಳಿದಂತ ಸಸಿಗಳು ಇದಾವೆ, ಉಳಿದಂತ ರೈತರು. ಸೊ ಇವ್ರು ಹಾಕೊಂಡಿಲ್ಲ ಅಂತ ಹೇಳಿದ್ರೆ ನಮ್ ಕೆಲಸ ನಾವು ಮಾಡಿದೀವಿ. ಟೋಟಲ್ 25 ಅಲ್ಲಿ 2 ಕಮ್ಯುನಿಟಿ ಅಂದ್ರೆ 23 ಕಾಮಗಳಿಗೆ ರೈತರದ್ದು ಸರ್. ಅವ್ರಿಗೆಲ್ಲರಿಗೂ ಹೇಳಿದೀವಿ. ಆಮೇಲೆ ಆಡಿಟ್ ಮಾಡಿಸುವಂತ ಸಂದರ್ಭದಲ್ಲಿ ಸರ್ ಅವರು ಸಸಿಗಳು ತಗೊಂಡು ಹೋಗ್ಲಿಕ್ಕೆ ಆಫೀಸ್ಗೂ ಬರ್ತಾರೆ. ಪೇಮೆಂಟ್ ಮಾಡಿಸ್ಕೊಳ್ಳುವಾಗಲೂ ಸಹಿತ ಪದೇ ಫೋನ್ ಮಾಡ್ತಾರೆ. ಅವ್ರು ಮಾಡ್ಲಿಲ್ಲ ಅಂದ್ರೂ ನಾವು ಬಂದ್ಬಿಟ್ಟು ಪೇಮೆಂಟ್ ಮಾಡೋದು ನಮ್ಮ ಕರ್ತವ್ಯ. ಸಸಿಗಳು ಹಾಕೊಂಡಿದ್ದಾರೆ, ನಾವು ಟ್ರೀ ಕವರೇಜ್ ಮಾಡಲೇಬೇಕು. ಸೊ ಈಗ ಇಂಥವ್ರಿಗೆ ನಾವು ಏನು ಮಾಡ್ಬೇಕು ಸರ್? ಸರ್ ಅದನ್ನ ಮಾಡಿದೀವಿ. ಇವೆಲ್ಲ ಸೋಷಿಯಲ್ ಆಡಿಟ್ ಆಗೋವರೆಗಾದ್ರೂ ಫಾಲೋ ಅಪ್ ಆದ್ರೆ ಆ ಗಿಡ ಹೆಚ್ಚು ಕಡಿಮೆ ಅವು ಬೆಳೀತವೆ. ನೆಕ್ಸ್ಟ್ ಮಳೆ ಆಗಲಿ ಆ ನೀರಿಗಾಗ್ಲಿ ಅದು ಬೆಳ್ಕೊಂಡು ಹೋಗುತ್ತೆ ಸರ್. ಸಾಮಾಜಿಕ
ಸಾಮಾಜಿಕ ಅರಣ್ಯ ಸೋಷಿಯಲ್ ಆಡಿಟ್ ಆಗೋದ್ರೊಳಗೆ ಇರಲ್ಲ ಅನ್ನೋದಾದ್ರೆ ಅದ್ರ ಉದ್ದೇಶನೇ ಇರಲ್ಲ. ಹೌದು ಸರ್, ಹೌದು. ಈಗ ಒಬ್ಬ ನಾನು ನೀವೇ ರೆಸ್ಪಾನ್ಸಿಬಲ್ ನಿಮ್ಗೆ ಉತ್ತರ ಹೇಳೋರು. ನಾನು ಅದನ್ನೇ ಉತ್ತರ ಅಂತ ಹೇಳ್ತಾ ಇದೀರಲ್ಲ, ನೀವೇ ರೆಸ್ಪಾನ್ಸಿಬಲ್ ಸರ್. ಈಗ ಒಬ್ಬ ಇಲಾಖೆ, ನಾನು ಒಂದು ಇಲಾಖೆಯಲ್ಲಿ ಇದ್ದೀನಿ, ಹೌದು ಸರ್, ರೆಸ್ಪಾನ್ಸಿಬಲ್. ನಿಮ್ಮ ಇಲಾಖೆದು ಅಂದ್ರೆ ನೀವು ರೆಸ್ಪಾನ್ಸಿಬಲ್. ಅವರು ಏನು ವೈಯಕ್ತಿಕ ಕಾಮಗಾರಿ ಪಡ್ಕೊಂಡಿದಾರಲ್ಲ, ಅವ್ರ ಜೊತೆ ನಮ್ದು ಜವಾಬ್ದಾರಿ ಇದೆ ಸರ್, ಇದೆ. ಅದನ್ನ ಬೆಳೆಸಲಿಕ್ಕೆ ನಾವು ಆಕ್ಚುಲಿ ಈ ಫೀಲ್ಡ್ ಅಲ್ಲಿ ಅವ್ರು ಬೆಳೀತಾ ಇದಾರೆ ಅಂದ್ಮೇಲೆ ಅವನಿಗೆ ಪ್ರೋತ್ಸಾಹಿಸಿ ಮೋಟಿವೇಟ್ ಮಾಡೋ ಅಂತ ಕೆಲಸ ನಮ್ದಲ್ವಾ. ಈ ರೀತಿ ಮಾಡಿ, ಹಿಂಗ್ ಮಾಡಿ, ಇಲ್ಲ ಅಂದ್ರೆ ಒಣಗೋಗುತ್ತೆ, ಅದನ್ನ ಹೇಳ್ಬೇಕು ಸರ್. ಅದನ್ನೆಲ್ಲ ಹೇಳಿದೀವಿ, ಅದು ನನ್ನ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ನಾವು ಫೀಲ್ಡಿಗೆ ಹೋಗ್ಬಿಟ್ಟು ಅವ್ರು ಪೇಮೆಂಟು ಮಾಡಿದೀವಿ, ಮೋಟಿವೇಟು ಮಾಡಿದೀವಿ. ಸೊ ಈಗ ನಾನು DRF ಆಗಿದ್ದೀನಿ ಚೇಳೂರು ಮತ್ತು ಹಗಲವಾಡಿಗೆ. ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇದೆ. ಆಮೇಲೆ ಇದೊಂದೇ ಇಲ್ಲ ಸರ್, ಅಗ್ರೋ ಫಾರೆಸ್ಟ್ರಿನೂ ಮಾಡಬೇಕು, ಫಾರೆಸ್ಟ್ರೇಷನ್ನು ಮಾಡ್ತಾ ಇದ್ದೀವಿ. ಸೊ ನಮಗೆ ಬೇರೆ ಕಡೆ ಒಂದು ಕಮ್ಯುನಿಟಿ ಲ್ಯಾಂಡ್ಸಲ್ಲಿನೂ ಸಹಿತ ಸಸಿಗಳು ಬೆಳೆಸೋದಿರ್ತದೆ, ಫೈರ್ ಪ್ರೊಟೆಕ್ಷನ್ ಇರ್ತದೆ, ಬೇರೆನೂ ಒಂದು ಇರ್ತದೆ. ಸೊ ಅದಕ್ಕೋಸ್ಕರ ಈಗ ನಾನೇನು ಹೇಳೋದಂದ್ರೆ, ಈಗ ನೆಕ್ಸ್ಟ್ ಈಗಂತೂ ಆಗೋಯ್ತು. ಇವ್ರಿಗೆ ಬೇಕಾದ್ರೆ ಸಸಿಗಳು ಹಾಕಿಸಿಬಿಟ್ಟು ನಾವು ಕ್ಲಿಯರ್ ಮಾಡ್ಸೋಣ ಅಡ್ಯಾಕಲ್ಲಿ. ಈಗ ಅದೇ ನ್ಯಾಚುರಲ್ ಮಳೆ ಇಲ್ಲ, ಹೌದು, ಅಡಿಕೆನೆ ಉಳಿತಾ ಇಲ್ಲ. ಸೊ ಈ ಸಸಿಗಳು ಹೋಗ್ತವೆ. ಈಗ ನೀವೆಲ್ಲ ಗ್ರಾಮಸ್ಥರೆಲ್ಲ ನೀವು ಕ್ಲಿಯರ್ ಮಾಡಿದ್ರೆ ಈಗ ಕ್ಲಿಯರ್ ಆಗ್ತದೆ. ನೀವು ಇಲ್ಲ ಇದು ಅಬ್ಜೆಕ್ಷನ್ ಬೇಡ ಅಂತ ತಾವು ಕ್ಲಿಯರ್ ಮಾಡಿಸಿದ್ರೆ ಅವರು ಬಿಡಬಹುದು. ಅಡಿಕೆ ಗಿಡವೇ ಎಲ್ಲ ಸಹ ಒಣಗಿ ಸೋಷಿಯಲ್ ಇರ್ತವೆ. ಆಮೇಲೆ 2022 ಅಲ್ಲ ಸರ್, ಕೆಲವು ನೀರೆಲ್ಲ ಉಳಿಸ್ಕೊಂಡವ್ರೆ ಸರ್. ನೀರೆಲ್ಲ ಬೈತೆ, ನೀರಿಲ್ದಾರ ಗಾತ್ರ ಬೈತಾರೆ. ನಾನು ನೀರಿಲ್ದಾರೆ 800 ಗಿಡ ಅಡಿಕೆ ಗಿಡ ಒಣಗೋಗ್ತಾವೆ ಸರ್. ಸೋಷಿಯಲ್ ಉಳ್ಸಕ್ ಹೋಗ್ತಾರೆ. ಯಾರ ನೀರೆಲ್ಲ ಬೆಳೆಸ್ಕೊಂಡವ್ರೆ, ನೀರಿಲ್ಲ ನಮ್ದು 800 ಗಿಡ ಅಡಿಕೆ ಗಿಡ ಒಣಗೋತಾರೆ. ಸೋಷಿಯಲ್ ಬೆಳ್ಸಕ್ ಮೊದಲೇನೆ ಈ ವರ್ಷಕ್ಕೆ ಈಗ ಮಳೆ ಆಗ್ತಾ ಇದೆ, ನಾಳೆ ಏನಾಗ್ತದೋ ಯಾರಿಗೂ ಗೊತ್ತಿಲ್ಲ. ನೆಕ್ಸ್ಟ್ ಈಗ ಮಾನ್ಸೂನ್, ಇವಾಗ್ಲೇನೆ ನಾವು ಸಸಿಗಳು ಅವನು ಬೆಳೆಸ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಅವ್ನು ಬಂದ್ ಕೇಳಿದಾಗ ಅವ್ನ ಸಸಿಗಳು ಕೊಡೋದು ನಮ್ ಕರ್ತವ್ಯನೇ. ಸೊಸಿ ಎಲ್ಲ ಹಾಕೊಂಡವ್ರೆ ಸರ್. ಸೊಸಿ ಹಾಕಿ ಮಳೆ ಬಂದಿಲ್ಲ, ನೀರು ಬೇಕಾದ್ರೆ ಒಣಗೋಯ್. ನೀರ್ ಚೆನ್ನಾಗಿತ್ತು ಸರ್. ಇಲ್ಲಿ 1200 ಅಡಿ ಹೋದ್ರು ನೀರಿಲ್ಲ ಹೇಳಿ. ನೀವು ಸಭೆಲ್ಲ ಅಷ್ಟೇ ಹೇಳಿ, ಅಷ್ಟೇ ಹೇಳಿ. ನೀವೇನ್ ಹೇಳ್ತೀರಾ ಅದೇ ಅಲ್ವಾ ಮುಖ್ಯ. ನಾನು ಅದಕ್ಕೆ ರೈಸ್ ಮಾಡ್ತಾ ಇರೋದು. ಈಗ ಗ್ರಾಮಸ್ಥರು ಈ ಒಂದು ಕಾಮಗಾರಿ ಏನ್ ಮಾಡ್ಬೇಕು ತಮ್ಮಿಂದ? ನೀರಿನಿಂದ ಒಣಗೋಯ್ತು ಅಂದ್ರೆ ನೀವು ಅದೇ ಹೇಳಿ. ಅಲ್ಲಿ ಅದಕ್ಕೆ ಅದನ್ನ ವಿಡಿಯೋ ಎಲ್ಲ ಇದು ಮಾಡ್ಕೊಳ್ತಿದಾರಪ್ಪ. ಅಲ್ಲ ನಿಮ್ ಯಾವ್ದಾರ ಇಲಾಖೆಯಿಂದ ನೀರು ಓಡಿಸೋದಕ್ಕಿಂತ ಏನಾದ್ರು ಒಂದು ಸಹಾಯ ಮಾಡೋದಾದ್ರೆ ಕಂಟ್ರೋಲ್ ಮಾಡಿದ್ದೀವಿ ಸರ್. ನಿಜವಾದ ಫಲಾನುಭವಿ ಯಾರಿರ್ತಾರಲ್ಲ, ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ದುರ್ಬಲ ವರ್ಗದವರಿಗೆ ವೈಯಕ್ತಿಕ ಆಸ್ತಿಗಳ ನಿರ್ಮಾಣ. ಅಂದ್ರೆ ಇವರು ಸಸಿಗಳು ಕೊಡಬೇಕು. ಅಟ್ಲೀಸ್ಟ್ 1 ವರ್ಷದವರೆಗೂ ಇಲ್ಲ ಬೇಡ, ಒಂದು 5-6 ವರ್ಷ ಇತ್ತು ಅಂತಂದ್ರೆ ಆ ಸಸಿ ಬೆಳೆದು ಆ ಫಲ ನೀಡಿ, ಆ ಫಲನ ಒಂದು ಏನು ವರ್ಗ ಬೆಳೆಸಿರ್ತಾರಲ್ಲ ಫಲಾನುಭವಿ, ವೈಯಕ್ತಿಕ ಫಲಾನುಭವಿ, ಅವರು ಅದನ್ನ ಪಡ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದಲೇ ಮಾಡಿರ್ತಾರೆ. ಇವರು ಯಾವ ಉದ್ದೇಶಕ್ಕೆ ಮಾಡಿರ್ತಾರೆ ಅಂತಂದ್ರೆ ಸುಮ್ಮನೆ ಅದರಲ್ಲಿ ಕೊಡ್ತಾರೆ, ಸಸಿಗಳು ಕೂಡ ಅವರೇ ಕೊಡ್ತಾರೆ, ಕೂಲಿ ನಮಗೆ ಹಾಕ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಸುಮ್ಮನೆ ಈ ಒಂದು ಇದರಲ್ಲಿ ಸರ್, ಒಂದು ಯೋಜನೆಯಲ್ಲಿ ನಾವು ಒಂದು 100 ಸಸಿ ಏನಾದರೂ ನೀವು ರೈತ ಇಟ್ಕೊಂಡಿದ್ದೀರಾ ಅಂತಂದ್ರೆ ಅದರಲ್ಲಿ 70% ಅಂದ್ರೆ 70 ಸಸಿಗಳಿದ್ರು ಕೂಡ ಅದು 100ರಷ್ಟು ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ರಿ. ಯಾಕೆ ಅಂತಂದ್ರೆ ಈ ತರ ಏನಾದರೂ ಜಾಸ್ತಿ ಮಳೆ ಬೀಳೋ ಅಂತ ಒಂದು ಪ್ರದೇಶದಲ್ಲಿ, ಮಳೆ ಬರ್ದಿದ್ದಂಥ ಪ್ರದೇಶದಲ್ಲಿ ಅಥವಾ ಕಾಡ್ಗಿಚ್ಚಿಗೆ ಬಲಿಯಾಗಿ, ಪ್ರಾಣಿ ಬಲಿಯಾಗಿ ಅಟ್ಲೀಸ್ಟ್ 100 ಗಿಡದಲ್ಲಿ 30 ಹೋದ್ರೆ ಅದು ಅವ್ರು ತಪ್ಪಲ್ಲ, ಅದು 100 ಅಂತ ಹೇಳ್ಬಿಟ್ಟು ಪರಿಗಣಿಸ್ರಿ. ನಾವು 70 ಇತ್ತು ಅಂತಂದ್ರೂ ಕೂಡ ಪ್ರತಿಯೊಂದನ್ನು ನಾವು ಬೆಳೆಸ್ರಿ ಅಂತ ಕೇಳಲ್ಲ. ಅಟ್ಲೀಸ್ಟ್ 100 ಇಲ್ಲ ಅಂದ್ರೆ ಅದು ಸರ್ಕಾರದ ಲಾಸ್ ಅಲ್ವಾ? ಹೌದು ಸರ್, ನಾನು ಅನುಭವಿಸಿರೋನೆ, ನಾನು ರೈತನ ಮಗನೇ. ಆದ್ರೆ ಇವೆಲ್ಲ ನನಗೆ ನಾಲೆಜ್ ಇಲ್ವಾ ನಾನು ಮಾತಾಡುವಾಗ? ಸುಮ್ಮನೆ ಯಾವುದೋ ಒಂದು ಉದ್ದೇಶಕ್ಕೆ ಕೂಲಿ ಕೊಡ್ತಾರೆ, ಅವ್ರ ಸಸಿಗಳು ಕೊಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಮಾಡ್ಕೊಂಡಾಗ ಹಿಂಗಾಗತ್ತೆ. ಮಾತಾಡ್ಬಿಟ್ರೆ ಆಯ್ತು. ಈ ಸಭೆ ಉದ್ದೇಶನೇ ಈಡೇರಲ್ಲ.
ಎಲ್ಲ ಹಿಂಗ್ ಮಾತಾಡ್ಬಿಟ್ರೆ ಹಾಗೆ ಇಲ್ಲಮ್ಮ, ವಾಸ್ತವ ತಿಳ್ಕೊಂಡು ಮಾತಾಡ್ಬೇಕು ಅಂತ ನಾ ಹೇಳ್ತಾ ಇರೋದು. ನಾವೇನ್ ನನಗ್ ತಿಳಿದಾಗ ನಾನ್ ಮಾತಾಡೋದಲ್ಲ, ವಾಸ್ತವ ಜನಗಳಿಗೆ ಅನುಕೂಲ ಆಗ್ಬೇಕು. ಈ ಸಭೆಗಳ ಉದ್ದೇಶ ಏನಮ್ಮ, ಸಾರ್ವಜನಿಕರಿಗೆ ಒಳ್ಳೇದನ್ನ, ಈ ಮೆಸೇಜ್ ಒಳ್ಳೇದ್ ಹೋಗ್ಬೇಕು ಅನ್ನೋದು, ಅಷ್ಟು ಬಿಟ್ರೆ ಬೇರೆ ಏನೂ ಅಲ್ಲ. ಅವ್ರಿಗೂ ಒಳ್ಳೇದಾಗ್ಬೇಕು, ಇದರ ಉದ್ದೇಶ ಈಡೇರಿಕೆ ಆಗ್ಬೇಕು ಅಂತ. ಸುಮ್ನೆ ನಾವ್ ನಮಗೆ ತಿಳಿದ್ ಮಾತಾಡಕ್ಕಲ್ಲ ಈ ಸಭೆ ಮಾಡೋದು. ಕಂಟ್ರೋಲ್ ಮಾಡಿ ಸರ್ ಆಗಿದೆ ಸರ್. ಮತ್ತೆ ಮೊನ್ನೆ ನಾನು ಯಾವ್ದೋ ಒಂದು ಪಕ್ಕದ ಪಂಚಾಯತಿ ನೋಡ್ತಿದ್ದೆ, ಒಳ್ಳೆ ನೀರಾವರಿ ಇದೆ ಸರ್. ಸರ್ ಪಕ್ಕದ ಪಂಚಾಯತಿ ಒಳ್ಳೆ ನೀರಿದೆ ಸರ್. ನೀರು ಅಂತಂದ್ರೆ ಇವ್ರು ಕೊಟ್ಟಿದ್ರಲ್ಲ ಫಾರೆಸ್ಟ್, ಇವ್ರ ಹತ್ರ ದುಡ್ಡು ತಗೊಂಡ್ಬಿಟ್ಟು ಆ ಸಸಿಗಳು ತೆಗೆದು ಅಡಿಕೆ ಗಿಡ ಇದ್ದಾರೆ. ಇವ್ರು ಸಾಹೇಬರಿಗೆ ಗೊತ್ತು. ನಾವು ಇವ್ರು ವಿಸಿಟ್ ಹೋಗಿದ್ವಲ್ಲ ಲಾಸ್ಟ್ ಪಂಚಾಯತಿನಲ್ಲಿ, ಅಲ್ಲಿ ಗಿಡಗಳು ತೆಗೆದ್ಬಿಟ್ಟು ನೀರು ಚೆನ್ನಾಗೈತೆ, ಇವರು ಕೊಟ್ಟಾಗ ಇಟ್ಟಾರೆ, ದುಡ್ಡು ತಗೊಂಡಾರೆ, ಅವ್ನು ತೆಗೆದ್ಬಿಟ್ಟು ಅಡಿಕೆ ಇಟ್ಟಾರೆ. ಅಲ್ಲೇ ಹೇಳ್ತಾರೆ ನಮಗೆ ಮಳೆ ಬರಲಿಲ್ಲ ಅಂತ. ನಾನು ಹೇಳಿದೆ ನಿಮ್ಗೆ ಅಡಿಕೆ ಗಿಡ ಇಕ್ಕೋದಕ್ಕೆ ಮಳೆ ಐತೆ ಅಂದ್ರೆ ನೀವು ಬೆಳೆಸ್ಕೊಬಹುದು. ಇವ್ರು ಕೊಟ್ಟಿರೋ ಸರ್ಕಾರದಿಂದ ಕೊಟ್ಟಿರೋ ದುಡ್ಡು ಮಾಡಿದ್ರಲ್ಲ ಅವಕ್ಕಿಲ್ವಾ? ಅವರು ನಾವು ಜೊತೆಗೆ ಹೋಗಿದ್ವಿ. ಆ ತರ ಆಯ್ತು ಅಂತಂದ್ರೆ ಸರ್ಕಾರಕ್ಕೆ ಲೋಪ ಮಾಡ್ದಂಗಲ್ವ ಸರ್? ಹಾಗೆ ಎಜೆಸಿ ಬಿಳಕಲ್ಲಹಳ್ಳಿ ಗ್ರಾಮದ ನಾಗರಾಜ ಬಿನ್ ತಿಮ್ಮಯ್ಯನವರ ಜಮೀನಿನಲ್ಲಿ ಸಸಿ ನೆಡುವುದು, ಇದಕ್ಕೂ ಕೂಡ 26,883 ರೂಪಾಯಿ ಪೇಮೆಂಟ್ ಮಾಡಲಾಗಿದೆ. ಸಾಮಾಜಿಕ ಪರಿಶೋಧನಾ ತಂಡದ ಪರಿವೀಕ್ಷಣೆ ವೇಳೆ ಸಸಿಗಳು ಇರೋದಿಲ್ಲ. ಹಾಗೆ ಎಜೆಸಿ ಬಿಳಕಲ್ಲಹಳ್ಳಿ ಮುತ್ತಯ್ಯ ಬಿನ್ ಚಿಕ್ಕಣ್ಣನವರ ಜಮೀನಿನಲ್ಲಿ ಸಸಿ ನೆಡುವುದು, ಇದಕ್ಕೂ ಕೂಡ 24,720 ರೂಪಾಯಿಗಳನ್ನ ಪೇಮೆಂಟ್ ಮಾಡಿರ್ತಾರೆ, ಸಸಿಗಳು ಇರೋದಿಲ್ಲ. ಹಾಗೆ ಎಜೆಸಿ ಫಾರಂ ಫಾರೆಸ್ಟ್ರಿ ಅಟ್ ಹುನಗ್ನಾಲ ರಂಗಯ್ಯ ಬಿನ್ ಸಣ್ರಂಗಯ್ಯ, ಇವ್ರಿಗೂ ಕೂಡ 13,596 ರೂಪಾಯಿಗಳನ್ನ ಪೇಮೆಂಟ್ ಮಾಡಿರ್ತಾರೆ, ಅವನು ಕೂಡ ಸಸಿಗಳಿರೋದಿಲ್ಲ. ಈ ಕಂಡು ಬಂದಂತಹ ಅಂಶಗಳನ್ನ, ಸುದೀರ್ಘವಾದ ವರದಿ ಮತ್ತು ನಾವು ಕಂಡುಕೊಂಡಂತ ಅಂಶಗಳನ್ನ ನಿಮ್ಮ ಮುಂದೆ ಮಂಡಿಸೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಈಗ 2022-23ನೇ ಸಾಲಿನ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿಕೊಟ್ಟಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಈಗ ನಮ್ಮ ಸ್ನೇಹಿತರೊಬ್ಬರು ಹೇಳಿದರು, ನಮಗೆ ಬದು ನಿರ್ಮಾಣ ಮಾಡಿರ್ತೀವಿ, ನಮಗೆ ಗೊತ್ತಿರಲ್ಲ ಆಕ್ಷನ್ ಪ್ಲಾನ್ ಇರಲ್ಲ ಅಂತ. ಆಕ್ಷನ್ ಪ್ಲಾನಾಗೆಲ್ಲ ಇದ್ದೇ ಐತಿ, ಈಗಲೂ ಐತಿ. ನಾವು ಆಕ್ಷನ್ ಪ್ಲಾನ್ 200-250 ರೈತರು ಭೀ ಆಗಲಿ, ಅವರು ಬಂದು ನಮ್ಮದು ಹಿಂಗೆ ಬದು ಮಾಡ್ಕೊತೀವಿ ಅಂತ ತಿಳಿಸಿದ್ರೆ ನಾವು ಮಾಡ್ಕೊಳ್ರಪ್ಪ ಅಂತಲೂ ಹೇಳ್ತೀವಿ. ಕನ್ಸಲ್ಟ್ ಇಂಜಿನಿಯರ್ಗೆ ಹೇಳ್ತೀವಿ, ವರ್ಕ್ ಐ ಡಿ ಮಾಡಿಸ್ತೀವಿ. ಅಕಸ್ಮಾತ್ ಇಲ್ಲ ಅಂತ ಒಂದು ಪಕ್ಷದಲ್ಲೂ ಆ ಸಮಯದಲ್ಲೂ ಸಹ ನಾವು ಅಡಿಷನಲ್ ಆಗಿ ಆಕ್ಷನ್ ಪ್ಲಾನ್ ಮಾಡ್ಕೊಳ್ಳೋ ಅಂತ ವೈಯಕ್ತಿಕ ಕಾಮಗಾರಿಗಳಿಗೆ ಇದ್ದೇ ಇರುತ್ತೆ. ನಾವೇ ಹೋಗಿ ಆಕ್ಷನ್ ಪ್ಲಾನ್ ಅಪ್ರೂವ್ ಮಾಡಿಸ್ತೀವಿ. ಅದನ್ನ ಅಂಥವಿದ್ದರೆ ಈಗಲೂ ಸಹ ಕೊಡ್ರಿ. ನಾವೇನು ಯಾವ ವೈಯಕ್ತಿಕವಾಗಿ ಕಾಮಗಾರಿಗಳನ್ನ ನಾವಿನ್ನ ಇವು ಬೇಡ, ಕಮ್ಯುನಿಟಿ ವರ್ಕ್ಗಳು ಬೇಡ. ವೈಯಕ್ತಿಕವಾಗಿ ತೆಂಗಿನ ಗಿಡ ಇಟ್ಕೊಂತೀನಿ, ಈಗ ಮಳೆ ಬಂದರೆ ತೆಂಗಿನ ಗಿಡ ಇಟ್ಕೊಂತೀನಿ ಅಂದರೆ ಕೊಡ್ರಿ, ನಾನು ಸೇರಿಸ್ಕೊಂತೀನಿ. ಆಕ್ಷನ್ ಪ್ಲಾನ್ ಸೇರಿಸಿ ನಾನು ಬದ ಮಾಡ್ಕೊತೀನಿ ಅಂದರೆ ಕೊಡ್ರಿ. ಆಮೇಲೆ ಇದಕ್ಕೆ ಪಪ್ಪಾಯಿ ಗಿಡಕ್ಕೆ ಕೊಡ್ತಾರೆ, ನುಗ್ಗೆ ಗಿಡಕ್ಕೆ ಕೊಡ್ತಾರೆ, ಡ್ರಾಗನ್ ಫ್ರೂಟ್ಗೂ ಕೊಡ್ತಾರೆ, ಗುಲಾಬಿ ಸಸಿ ಇಂಥವೇನಾರು ಐತಿದೆ. ಆಮೇಲೆ ರೇಷ್ಮೆ ಅವು ಕೊಡ್ತಾರೆ. ಇಂಥವಿದ್ರೆ ತಂದು ಕೊಟ್ಟರೆ ನಾನು ಆಕ್ಷನ್ ಪ್ಲಾನಿಗೆ ಸೇರಿಸಿ ಆ ತಕ್ಷಣದಲ್ಲೇ ಸೈನ್ ಹಾಕ್ಕೊಡ್ತೀನಿ. ನಾನು ಯಾವುದಕ್ಕೂ ಇದು ಮಾಡಲ್ಲ, ಕಳಿಸ್ತೀನಿ. ವೈಯಕ್ತಿಕ ಕಾಮಗಾರಿಗಳಿಗೆ ನಾವೇನು ಇದು ಮಾಡಲ್ಲ. ನಮ್ಮ CEO ಸಾಹೇಬರು ವೈಯಕ್ತಿಕ ಕಾಮಗಾರಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ರೈತರು ಎಷ್ಟು ಬ್ಯೂಟಿಫುಲ್ ಆಗಿ ಹೇಳ್ತಾರೆ ಅಂದ್ರೆ ಅವರು ತುಂಬಾ ಚೆನ್ನಾಗಿ. ಅವ್ರು ಬಂದ್ಮೇಲೆ ಸಾಕಷ್ಟು ನಮ್ಮ ಸ್ಕೂಲ್ಸ್ ಆಗಲಿ, ಅಂಗನವಾಡಿ ಆಗಲಿ ಸಾಕಷ್ಟು ಡೆವಲಪ್ಮೆಂಟ್, ಅಕಾಡೆಮಿಕ್ಗೂ ಆಗಬೇಕು, ಎಜುಕೇಶನ್, ಹೆಲ್ತ್ ಮತ್ತೆ ರೈತರಿಗೆ ಅನುಕೂಲ ಆಗೋಂಥ ಸಾಕಷ್ಟು ಯೋಜನೆಗಳನ್ನ ಅವರು ಈ ಉದೀಪದ ಇವೆಲ್ಲ ಹಾಕೋದ್ರಿಂದ ಕೂಲಿ ಮೊತ್ತ ಹೆಚ್ಚಾಗುತ್ತಲ್ಲ, ಅವಾಗ ಮೆಟೀರಿಯಲ್ ಕಾಮಗಾರಿ, ಸ್ಕೂಲ್ ಕಾಂಪೌಂಡಿಗೆ ಮೆಟೀರಿಯಲ್ ಜಾಸ್ತಿ ಬರ್ತೈತಿ. ಅಂಥವಕ್ಕೆ ಇದನ್ನು ಮಾಡೋಕ್ಕೋಸ್ಕರ ನಮ್ಮ ಸಾಹೇಬರು CEO ಸಾಹೇಬರು ಈ ಒಂದು ಇದನ್ನು ಮಾಡೋರು. ವೈಯಕ್ತಿಕ ಕಾಮಗಾರಿಗಳನ್ನ ಹೆಚ್ಚು. ಆಮೇಲೆ ಕೆರೆ ಉಳ್ಳೆತ್ತದು ಇಂಥವಕ್ಕೆ ಕೂಲಿಗಾರರ ಕೆಲಸ ಮಾಡಿದರೆ, ಈಗ ಸ್ಕೂಲ್ ಬಿಲ್ಡಿಂಗಿಗೆ ಬರೀ ನಮ್ಮರ ಬರೀ ಎಷ್ಟು 20% ಕೊಡ್ತಾರೆ, 70% ಮೆಟೀರಿಯಲ್ ಬರ್ತೈತೆ. ನಮ್ಮಲ್ಲಿ 60-40 ಮೇಂಟೈನ್ ಆಗಬೇಕು. ನಮ್ಮದು ಪಂಚಾಯತಿ ಆಗಲಿಲ್ಲ, ತಾಲೂಕು ಲೆವೆಲ್ಗಾರ ಆಗಬೇಕು, ಜಿಲ್ಲಾ ಲೆವೆಲ್ಗಾರ ಆಗಲಿ 60-40 ಮೇಂಟೈನ್ ಆಗಬೇಕು. ಆದ್ದರಿಂದ
ವೈಯಕ್ತಿಕ ಕಾಮಗಾರಿಗಳು ಇದ್ರೆ ಕೊಟ್ಟರೆ ನಾನು ಸಹ ಈ ದಿನವೂ ಸಹ ಸೇರಿಸಿ ನಾನು ಅಪ್ರೂವಲ್ ಮಾಡಿಸಿ ಕೆಲಸ ಪ್ರಾರಂಭ ಮಾಡೋಕ್ಕೆ ಅನುವು ಮಾಡಿಕೊಡ್ತೀನಿ. ಸಾಮಾಜಿಕ ಪರಿಶೋಧನೆ ಗ್ರಾಮಸಭೆಯ ಅಧ್ಯಕ್ಷತೆ ವಹಿಸಿ ಯಶಸ್ವಿಯಾಗಿ ನಡೆಸಿಕೊಡುತ್ತಾ ಕ್ಷೇತ್ರ ಕಿತ್ತನಾಳಿಗಳಿಗೆ ನೇಪಾಕ್ಷಪ್ಪನವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇವೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಗಂಗಮ್ಮನವರು ಸಹ ವಂದನೆಗಳನ್ನು ಅರ್ಪಿಸುತ್ತೇವೆ. ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದಂತಹ ಭೂಮರಾಜರು ಸಹ ವಂದನೆಗಳನ್ನು ಅರ್ಪಿಸುತ್ತೇವೆ. ಅದೇ ರೀತಿ ಸಾಮಾಜಿಕ ಪರಿಷತ್ ವ್ಯವಸ್ಥಾಪಕರಾದ ಸುರೇಶ್ ಅವರು ಸಹ ವಂದನೆಗಳನ್ನು ಅರ್ಪಿಸುತ್ತೇವೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಎ ಬಸವರಾಜ್ ಅವರು ಸಹ ವಂದನೆಗಳನ್ನು ಅರ್ಪಿಸುತ್ತೇವೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ನಾಗರಾಜ್ ಅವರು ಸಹ ವಂದನೆಗಳನ್ನು ಅರ್ಪಿಸುತ್ತೇವೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಮಂಜಣ್ಣನವರು ಸಹ ವಂದನೆಗಳನ್ನು ಅರ್ಪಿಸುತ್ತೇವೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಜಯಲಕ್ಷ್ಮಿ ಅವರು ಸಹ ವಂದನೆಗಳನ್ನು ಅರ್ಪಿಸುತ್ತೇವೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಪ್ರಕಾಶ್ ಅವರು ಸಹ ವಂದನೆಗಳನ್ನು ಅರ್ಪಿಸುತ್ತೇವೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಲೇಟಾಗಿ ಬಂದಂತಹ ರಾಘವೇಂದ್ರ ಅವರು ಸಹ ವಂದನೆಗಳನ್ನು ಅರ್ಪಿಸುತ್ತೇವೆ. ಅದೇ ರೀತಿ ನಮ್ಮ ಅರಣ್ಯ ಇಲಾಖೆ ಸೈಯದ್ ಅವರು ಸಹ ವಂದನೆಗಳನ್ನು ಅರ್ಪಿಸುತ್ತೇವೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ತಿಪ್ಪೇಸ್ವಾಮಿ ಅವರು ಸಹ ವಂದನೆಗಳನ್ನು ಅರ್ಪಿಸುತ್ತೇವೆ. ಅದೇ ರೀತಿ ಸಾಮಾಜಿಕ ಪರಿಶೋಧನೆಯ ತಂಡದವರಿಗೂ ಸಹ ವಂದನೆಗಳನ್ನು ಅರ್ಪಿಸುತ್ತೇವೆ. ಈ ಶಕ್ತಿ ಸಂಘದ ಸದಸ್ಯರು ಹಾಗೂ ಪ್ರತಿನಿಧಿಗಳು ಸಹ ವಂದನೆಗಳನ್ನು ಅರ್ಪಿಸುತ್ತೇವೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಸಿಬ್ಬಂದಿವರಿಗೂ ಸಹ ವಂದನೆಗಳನ್ನು ಅರ್ಪಿಸುತ್ತೇವೆ. ಅದೇ ರೀತಿ ಆಗಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಸಹ ವಂದನೆಗಳನ್ನು ಅರ್ಪಿಸಿ ಈ ಸಭೆಯನ್ನು ಮುಕ್ತಾಯಗೊಳಿಸುತ್ತೇವೆ.